the headline of it all. Number 82nd is here, 51st ODI century. ICC ಟೂರ್ನಮೆಂಟ್ ಅಗೇನ್ಸ್ಟ್ ಪಾಕಿಸ್ತಾನ್. ಬೇಕಾದ ಕ್ಲಚ್ ಇನ್ನಿಂಗ್ಸ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಔಟ್ ಆಫ್ ಫಾರ್ಮ್ ಇನ್ ಫಾರ್ಮ್ ಏನು ಲೆಕ್ಕಕ್ಕಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಹೆಂಗೆ ತಲೆ ನಿಲ್ತಾರೆ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೋಬೇಕು ಹಂಗೆ ನಿಲ್ತಾರೆ. ರಿಕವರ್ಡ್ ಶಮಿ ಇಸ್ ಆಸ್ ಲೀಥಲ್ ಆಸ್ 2023 ವರ್ಲ್ಡ್ ಕಪ್ ಶಮಿ ಅಂತ. T20 ವರ್ಲ್ಡ್ ಕಪ್ ಅಲ್ಲಿ ಅವ್ರು ನೋಲಾಸ್ ಹೊಡೆದಾಗ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾಗ ಇಬ್ರು ಒಂಥರ ಫೈರ್ ಮಾಡ್ತಾ ಇದ್ರು. ಇಬ್ರಲ್ಲಿ ಔಟ್ ಆಗ್ಬಿಟ್ರು ಇನ್ನೊಬ್ರು ಪ್ರೆಷರ್ ತಗೊಂಡ್ಬಿಡ್ತಾರೆ ಅವ್ರ ಮೇಲೆನೆ. ನಾನು ಲಾಸ್ಟ್ ತನಕ ಆಡ್ಬೇಕು, ನನ್ ಬಿಟ್ರೆ ಯಾರು ಆಡೋರಿಲ್ಲ, ನಾನು ಫ್ರೀ ಆಗಿ ಆಡಕ್ಕಾಗಲ್ಲ ಅನ್ನೋದು ಅದೇ ಮೈಂಡ್ ಸೆಟ್ ಅಲ್ಲೇ ಆಡ್ತಾ ಇರ್ತಾರೆ. ಬರ್ತಿ ಬಾಳೆಹಣ್ಣು ತರ್ಸ್ಕೊಂಡಿದ್ದೆ, ಏನ್ ಕೋತಿಗಳಾಯ್ತು ಅಷ್ಟು ಬಾಳೆಹಣ್ಣಿನಕ್ಕೆ. ನಮ್ ಕ್ಯಾಪ್ಟನ್ಸಿ ಇಮ್ರಾನ್ ಖಾನ್ ಕಡೆ ಆಡಿದ್ರೆ ಇವ್ರುಗಳೆಲ್ಲ ಕಪ್ ಕೊಡ್ತಿರೋರು. ಬಟ್ ODI ಅಲ್ಲಿ ನನಗೆ ನಾಪ್ತಾ ಇರೋಂಗೆ ಹಿ ಈಸ್ ಎ ರೆಗ್ಯುಲರ್ ನಂಬರ್ 4 ಆಡ್ತಾನೆ ಇದಾರೆ ಕನ್ಸಿಸ್ಟೆಂಟ್ ಆಗಿ. ಎನಿ ಪಿಚ್ ಎನಿ ಗ್ರೌಂಡ್ ಯಾವ್ದೇ ಕಂಟ್ರಿ ಆಡಿದ್ರು ಕನ್ಸಿಸ್ಟೆಂಟ್ ಆಗಿ ನಂಬರ್ 4 ಅಲ್ಲಿ ರನ್ ನೋಡಿದ್ದಾನೆ. ದುಬೈ ಪಿಚಸ್ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡಿಲ್ಲ, ಅವರೆಲ್ಲ ಆಡಿರೋದು ಪಾಕಿಸ್ತಾನ ಪಿಚ್ ಅಲ್ಲೇ ಲೈಕ್ ನೀವು ಟ್ರಯಾಂಗುಲರ್ ಸೀರೀಸ್ ಇರ್ಬೋದು, ಅದೇನೇ ಆಡಿದ್ರು ಅಲ್ಲ ಆಡಿರೋದು. ದುಬೈ ಪಿಚ್ ಪ್ರಾಕ್ಟೀಸ್ ಮ್ಯಾಚ್ ಆಡಿಲ್ಲ, ಒಂಥರ ಸೆಟ್ಟು ಆಗಿರಲ್ಲ. ಡೈರೆಕ್ಟ್ ಆಗಿ ಅವ್ರು ಬಂದ್ಬಿಟ್ಟು ಇವಾಗ ದುಬೈ ಆಡ್ತಾರೆ. ಸೊ ಒಂಥರ ಅನ್ಫೇರ್ ಅಡ್ವಾಂಟೇಜ್ ಇದೆ. ಸರ್ಫೇಸ್ ಅಂತ ಮ್ಯಾಟರ್ ಆಗುತ್ತಾ? ಇಲ್ಲ, ಇದುವರೆಗೂ ಆ ಮನುಷ್ಯ ತೋರ್ಸ ಇಲ್ಲ ಆತರ. ನಿಜ. ಅಂದ್ರೆ ಇಂಡಿಯಾ ಮೇಲೆ ಮಾತ್ರ ಯಾವ ಸರ್ಫೇಸ್ ಆದ್ರೂ ಕೂಡ ನಾನು ಎತ್ತೀನಿ ವಿಕೆಟ್ ಅಂತ ಇರೋದು. ಆಫ್ಟರ್ 2022 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಆದ್ಮೇಲಿಂದ ಚೀಫ್ ಸೆಲೆಕ್ಟರ್ಸ್ 8 ಜನ ಬಂದಿದ್ದಾರೆ. ಕೋಚಿಂಗ್ ಸ್ಟಾಫ್ 23 ಜನ ಚೇಂಜ್ ಆಗಿದ್ದಾರೆ. ಬಟ್ ಪ್ಲೇಯರ್ಸ್ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೂವ್ ಆಯ್ತು, ಲೆಗ್ ಯಾವ್ದೋ ಒಂದು ಮಟೇಶ್ ಲೆಗ್ ಆಗ್ಬಿಡಿದೆ. ಅದು ಫಸ್ಟ್ ಮ್ಯಾಚ್ ಯಾರು ಹೋಗಿದ್ರು? ಫಸ್ಟ್ ಮ್ಯಾಚ್ ಯಾರು ಹೋಗಿದ್ರು, ಸೆಕೆಂಡ್ ಮ್ಯಾಚ್ ಯಾರು ಹೋಗಿದ್ರು, ಎರಡು ಸ್ಕೌಟ್. ಅದು ಮೂನ್ ಲೈಟಿಂಗ್ ಜಾಬ್, ಆಕ್ಚುಯಲ್ ಜಾಬ್ ಇರುತ್ತೆ ಕೋಚಿಂಗ್. ನಮ್ ವ್ಯೂವರ್ಸ್ ಹೇಳೋದು ಏನಂದ್ರೆ, ಯಾರು ಹೆಂಗ್ ಕ್ರಿಕೆಟರ್ಸ್ ಇದ್ರೆ ಹೋಗಿ ಗ್ರೌಂಡ್ ಮ್ಯಾಚ್ ನೋಡಿ. ನಾನು ಅಬ್ಸರ್ವ್ ಮಾಡಿದೆ, ಎಲೀಸ್ ಪೆರಿ ಲಾಂಗ್ ಆನ್ ಟು ಲಾಂಗ್ ಆನ್, ಡೀಪ್ ಇನ್ ವಿಕೆಟ್ ಫುಲ್ 20 ಓವರ್ಸ್ ಓಡಿದ್ದಾರೆ. ಸೊ ಅವ್ರ ಫಿಟ್ನೆಸ್ ಲೆವೆಲ್ಸ್ ಏನಿದೆ, ಏನ್ ಬೇಕು ಗೇಮ್ಗೆ, ಅವ್ರಿಗೆ ಏನಕ್ಕೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟು ಚೆನ್ನಾಗಿ ಗೇಮ್ ಮಾಡ್ತಾರೆ ಅಂತ. 34. ಸೊ ಅದನ್ನ ಹೋಗಿ ನೋಡಿ, ಅವ್ರ ಗೇಮ್ ಪ್ರಿಪರೇಷನ್ ಹೇಗಿದೆ, ಡಗ್ಔಟ್ ಅಲ್ಲಿ ಏನ್ ಮಾಡ್ತಾ ಇದ್ರು. ಇದೊಂದು ರಿಕ್ವೆಸ್ಟ್ ಎಲ್ರಿಗೂ. ಅವರು ಕ್ಯಾಪ್ಟನ್ ಆದ ಅಶ್ವಿನ್ ಅವ್ರನ್ನ ಕೇಳ್ತಾರಂತೆ, ನನ್ನ ಮಗನ ಜೊತೆ ನಾನು ಆಡ್ಬೇಕು ಅಂತಿದೆ, ಹೋಗ್ಲಾ ಬ್ಯಾಟಿಂಗ್ಗೆ ಅಂತ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಕಣ್ರಪ್ಪ, ನಮಸ್ಕಾರ ಎಲ್ರಿಗೂ. ಫೈನಲಿ ಮೈಸೂರು ಮುಟ್ರೋ ಅಂತ ನಮ್ಮ ಮರ್ಚೆಂಡೈಸ್. ಸಚಿನ್ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಅವಾಗಲೇ ಯೂಸ್ ಮಾಡಿ ಒಂದು 4 ಜನ ಸಬ್ಸ್ಕ್ರೈಬರ್ಸ್ ಆದ್ರಪ್ಪ. ಕೇಳಿದ್ರು ಏನಿದು, ಏನ್ ಚಾನಲ್, ಯಾವ್ದ್ರ ಬಗ್ಗೆ ಮಾತಾಡ್ತೀರಾ ಅಂತ. ಅವಾಗ ಹಿಂದೆ ಏನ್ ಬರ್ತಿದೆ ಅಂತ ತೋರಿಸ್ದೆ. ವೆರಿ ನೈಸ್, ವೆರಿ ನೈಸ್. ಅಚೀವ್ಡ್. ಏನ್ ಆಗ್ಬೇಕು ಅಂತಿತ್ತು ಅದಾಗಿದೆ. ಇವತ್ತು ಇನ್ನೊಂದು ಕ್ವಶನ್ ಬಂದಿದ್ದು, ಏನಕ್ಕೆ ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ಅಂತ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಫ್ರೀ ಆಗಿ ಕೊಡ್ತಾ ಇದೀವಲ್ಲ ಅದಕ್ಕೆ. ನಮ್ಗೆ ಯಾರು ದುಡ್ಡು ಕೊಡ್ತಾ ಇಲ್ಲ ಈ ತರ ಮಾತಾಡೋದಕ್ಕೆ. ಮನ್ಸಿಗೆ ಬಂದಿದ್ದು ಮಾತಾಡ್ತಾ ಇದೀವಿ, ಅದಕ್ಕೆ ಮನ್ಸಿಟ್ಟು ಮಾತಾಡ್ತಾ ಇದೀವಿ. ಮನ್ಸಿಗೆ ಬಂದಿದೆ ಆದ್ರೂ ಮನ್ಸಿಟ್ಟು ಮಾತಾಡ್ತಾ ಇದೀವಿ. ಕರೆಕ್ಟ್. ಆಲ್ರೈಟ್. ಸೊ ಮಾತಾಡ್ತಾರೆ ನಾವು. ಹೌದು, ಬೇಜಾನ್ ನಡೀತಾ ಇದೆ ಕ್ರಿಕೆಟ್. ಒಂಥರ ಕ್ರಿಕ್ ಬಸ್ ಅಲ್ಲಿ ಸ್ವೈಪ್ ಮಾಡ್ತಾ ಇದ್ರೆ ಲೈವ್ ಮ್ಯಾಚ್ಗಳು ಎಲ್ಲಾನು ಕವರ್ ಆಗಿಲ್ಲ ಅವ್ರದ್ದು ಟ್ಯಾಬ್ ಅಲ್ಲಿ. ಇನ್ನೂ ಹೋಗ್ಬಿಟ್ಟು ಮ್ಯಾಚಸ್ ಅಂತ ಹೇಳ್ಬಿಟ್ಟು ಲೈವ್ ಅಂತ ಹಾಕಿದ್ರೆ ದೊಡ್ಡದಾಗಿ ಸ್ಕ್ರೋಲ್ ಮಾಡ್ಬೇಕು, ಆ ತರ ಒಂದು ಟೈಮ್ ಇದು. ಬಟ್ ಅದರಲ್ಲಿ ಸ್ವಲ್ಪ ಕೋರ್ ಇಂಪಾರ್ಟೆಂಟ್ ಮ್ಯಾಚಸ್ ಬಗ್ಗೆ ಮಾತಾಡೋಣ ಅನ್ನೋದು ಇವತ್ತಿನ ರೆಕಾರ್ಡಿಂಗ್ ಉದ್ದೇಶ. ಸೊ ಅದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆನ್ ಗೋಯಿಂಗ್, ಇದ್ರ ಬಗ್ಗೆ ಮಾತಾಡೋಣ. ಇಂಡಿಯಾದ 2 ಮ್ಯಾಚ್ ಆಗಿದೆ. ಗ್ರೂಪ್ ಬಿದು ಒಂದು ಮ್ಯಾಚ್ ಬಿಟ್ಟು ಬಾಕಿ ಇದೆ ಅಷ್ಟೇ. ಅಲ್ಲಿ ಗ್ರೂಪ್ ಎದು ಇಂಟ್ರೆಸ್ಟಿಂಗ್ ಟರ್ನ್ ತಗೋತಾ ಇದೆ ಅಲ್ಲಿ. ಸೊ ಎರಡೂ ಮಾತಾಡೋಣ. ವಾಟ್ ಡಸ್ ಸೆಮೀಸ್ ಲುಕ್ ಲೈಕ್ ಅನ್ನೋದ್ರ ಬಗ್ಗೆ. ಪ್ಲಸ್ RCB ಬಗ್ಗೆ ಮಾತಾಡೋಣ. RCB ವುಮೆನ್ಸ್ IPL ಪರ್ಫಾರ್ಮೆನ್ಸ್ ಬಗ್ಗೆ, ಹೈಸ್ ಅಂಡ್ ಲೋಸ್ ನೋಡಕ್ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ. ಸೊ ಅಲ್ಲೊಂದು ಒಳ್ಳೆ ಮೋಡ್ಗೆ ಎಂಟರ್ ಆಗ್ತಾ ಇದೆ. ಅದಾದ್ಮೇಲೆ ಫೈನಲಿ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ದಟ್ ಇನ್ವಾಲ್ವ್ಸ್ ರಾಹುಲ್ ದ್ರಾವಿಡ್. ಏನದು, ಅದನ್ನ ಹೋಗ್ತಾ ನೋಡೋಣ ಆ ವಿಷಯದ ಬಗ್ಗೆ. ಓಕೆನಾ? ಆಗ್ಲಿನಾ? ರೈಟ್, ಲೆಟ್ಸ್ ಡೈವ್ ಇನ್ ಹಾಗಾದ್ರೆ. ಸೊ ಚಾಂಪಿಯನ್ಸ್ ಟ್ರೋಫಿ, ICC ಚಾಂಪಿಯನ್ಸ್ ಟ್ರೋಫಿ 2 ಲೊಕೇಶನ್ ಅಲ್ಲಿ ನಡೀತಾ ಇದೆ. ಒಂದು ಪಾಕಿಸ್ತಾನಲ್ಲಿ, ಇನ್ನೊಂದು ದುಬೈಯಲ್ಲಿ. ಈ ಪಾಕಿಸ್ತಾನಲ್ಲಿ ನಡೀತಿರೋದೇ ಒಂಥರ ನಡೀತಾ ಇದೆ, ದುಬೈಯಲ್ಲಿ ನಡೀತಿರೋ ಮ್ಯಾಚ್ಗಳೇ ಇನ್ನೊಂದ್ ತರ ನಡೀತಾ ಇದೆ. 350 ಒಂದ್ ಕಡೆ ಆದ್ರೆ 250 ಇನ್ನೊಂದ್ ಕಡೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ರೀತಿ ಇದೆ ಸರ್ಫೇಸ್ಗಳು. ಸೊ ಒಬ್ರು ಅಲ್ಲಾಡೋದೇ ಇಲ್ಲ, ಎಲ್ಲಾರು ಅವ್ರ ಹತ್ರನೇ ಕರ್ಕೊಂಡ್ಬಂದು ಆಡಿಸ್ತಾ ಇದಾರೆ. ದಟ್ ಈಸ್ ಇಂಡಿಯಾ. ಇನ್ ಮಿಕ್ಕವರು ಅರ್ಧ ಗಂಟೆ ಟ್ರಾವೆಲ್ ಮಾಡ್ಕೊಂಡು ಆಡ್ತಿದ್ದಾರೆ. ಸೊ ಇಂಡಿಯಾ ಫೈನಲಿ ಶುಭಾರಂಭ ಮಾಡಿದ್ದಾರೆ. 2-2 ಹೊಡೆದಿದ್ದಾರೆ, 2-2 ಕನ್ವಿನ್ಸಿಂಗ್ ಆಗಿ ಹೊಡೆದಿದ್ದಾರೆ. ಅಂಡ್ ಬೆಸ್ಟ್ ಪಾರ್ಟ್ ಅಬೌಟ್ ಬೋತ್ ದ ವಿನ್ಸ್ ಇಸ್, ಎರಡೂ ಏನ್ ಕೇಕ್ ವಾಕ್ ಅಂತಲ್ಲ, ಬಟ್ ದೇ ಹ್ಯಾವ್ ಮೇಡ್ ಇಟ್ ಲುಕ್ ಲೈಕ್ ಕೇಕ್ ವಾಕ್ ಥ್ರೂ ಅಪ್ಲಿಕೇಶನ್ ಆಫ್ ಸ್ಕಿಲ್ಸ್ ಅಂಡ್ ನಾಲೆಜ್ ಅಬೌಟ್ ದ ಗ್ರೌಂಡ್. ಅನ್ನಿಸ್ತಿದ್ಯಾ? ಅನ್ನಿಸ್ತಿದೆ. ಸ್ಕೋರ್ಸ್ ಬಗ್ಗೆ ಮಾತಾಡಿದ್ದು ನನಗೇನು ಆಶ್ಚರ್ಯ ಅನಿಸ್ತಾ ಇಲ್ಲ. ಎಕ್ಸ್ಪೆಕ್ಟೆಡ್ ಗ್ರೌಂಡ್ಸ್ ಇದ್ದಿದ್ದು. ದುಬೈಯಲ್ಲಿ ಮುಂಚೆನೇ ನೋಡಿದೀವಿ ಹೈ ಸ್ಕೋರಿಂಗ್ ಗೇಮ್ಸ್ ಬರಲ್ಲ ಅಲ್ಲಿ. ಅಂಡ್ ಪಾಕಿಸ್ತಾನಲ್ಲಿ ಮುಂಚೆ ನೋಡಿದೀವಿ ಹೈ ಸ್ಕೋರಿಂಗ್ ಗೇಮ್ಸೇ ಬರೋದು ಅಲ್ಲಿ. ಎಸ್, ಯಾರೋ ಒಬ್ರು ಕೇಳ್ತಾ ಇದ್ರು, ಪಾಕಿಸ್ತಾನದ್ದು ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಇದೆ, ಯಾಕೆ 350 ಹೊಡಿತಾರೆ
ಪಿಚ್ಗಳು ಆ ಥರ ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂತ. ಆ ಕ್ವೆಶನ್ಗೆ ಬೌಲರ್ಸ್ ಹತ್ರನೂ ಆನ್ಸರ್ ಇಲ್ಲ, ಯಾವ ಕ್ಯಾಪ್ಟನ್ ಹತ್ರನೂ ಇಲ್ಲ, ಯಾವ ಪಾಸ್ಟ್ ಲೆಜೆಂಡ್ಸ್ ಹತ್ರನೂ ಇಲ್ಲ ಅನ್ಸುತ್ತೆ ಯಾಕೆ ಅವ್ರು ಆ ಥರ ಪಿಚ್ ಮಾಡ್ತಾರೆ ಅಂತ. ಸೊ ಸಚಿನ್ ಏನ್ ಅನ್ಸುತ್ತೆ, ಯಾಕೆ ಅನ್ಸುತ್ತೆ? ಅವ್ರಿಗೆ ಸ್ವಲ್ಪ ಬ್ಯಾಟಿಂಗ್ ಹೆವಿ ಮಾಡ್ಕೊಳ್ಳೋಣ ನಾವು. ಅವ್ರದ್ದು ಆಲ್ವೇಸ್ ಫ್ರಮ್ ಪಾಸ್ಟ್ ಟು ಬೌಲಿಂಗ್ ಹೆವಿ ಯೂನಿಟ್. ಬ್ಯಾಟರ್ಸ್ ಲೆಜೆಂಡ್ಸ್ ಅಂತ ಇರ್ಬಹುದು, ಬಟ್ ನೋಟಬಲ್ ಬ್ಯಾಟರ್ಸ್ ಅಂತ ಯಾರು ಬಂದಿಲ್ಲ. ಸೊ ಆಲ್ವೇಸ್ ಬೌಲಿಂಗ್ ಹೆವಿ ಅವ್ರದ್ದು. 1980 ತಗೊಂಡ್ರು ವಕಾರ್ ಯೂನಿಸ್ ಆಗ್ಲಿ, ವಾಸಿಮ್ ಅಕ್ರಮ್ ಅಲ್ಲಿ, ಸಕ್ಲೇನ್ ಮುಷ್ತಾಕ್ ಆಗ್ಲಿ, ಆಮೇಲೆ ಲೆಗ್ ಸ್ಪಿನ್ನರ್ ಒಬ್ರಿದ್ರು ಅವರು. ಸೊ ಅವರೆಲ್ಲ ಬೌಲಿಂಗ್ ಹೆವಿನೇ ಬಂದಿರೋದು. ಸೊ ಎಂತ ವಿಕೆಟ್ ಕೊಟ್ಟರು ಅವ್ರ ಬೌಲರ್ಸ್ ಮೇಲೆ ಟ್ರಸ್ಟ್ ಇಟ್ರು. ಮುಷ್ತಾಕ್ ಅಹಮದ್ ಕರೆಕ್ಟ್. ಅವ್ರು ಇವಾಗ ಇಂಗ್ಲೆಂಡ್ಗೆ ಬೌಲಿಂಗ್ ಕೋಚ್ ಆಗಿದ್ದಾರೆ ಅನ್ಸುತ್ತೆ. ಸೊ ಎಂತ ವಿಕೆಟ್ ಇದ್ರು ನನ್ಗೆ ಬೌಲರ್ಸ್ ಮೇಲೆ ಟ್ರಸ್ಟ್ ಇದೆ, ನನ್ ಡಿಫೆಂಡ್ ಮಾಡ್ಕೋತೀನಿ ಟಾರ್ಗೆಟ್ ಅಂತ ಇತ್ತು. ಸೊ ಅವ್ರೇನ್ ಮಾಡ್ಕೊಂಡ್ರು, ಓಕೆ ಬ್ಯಾಟರ್ ಫ್ರೆಂಡ್ಲಿ ವಿಕೆಟ್ ಮಾಡಿದ್ರೆ ಬ್ಯಾಟರ್ಸ್ ರನ್ಸ್ ಚೇಂಜ್ ಆನ್ ಮಾಡಕ್ಕಾಗುತ್ತೆ ಅಂತ ಪ್ಲಾನ್ ಅಲ್ಲಿ ಬಂದ್ರು ಅನ್ಸುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರು ಬೌಲಿಂಗು ಕ್ಲಿಕ್ ಆಗ್ತಾ ಇಲ್ಲ, ಬ್ಯಾಟಿಂಗು ಕ್ಲಿಕ್ ಆಗ್ತಾ. ಸೊ ಸೆಕೆಂಡ್ ಮ್ಯಾಚ್ ಬಗ್ಗೆನೇ ಮಾತಾಡೋಣ, ಬಿಕಾಸ್ ವಿ ಹ್ಯಾವ್ ಸ್ಟಾರ್ಟೆಡ್ ದ ಟಾಪಿಕ್. ಸರ್ಫೇಸ್ ಬಗ್ಗೆ ಮಾತಾಡಿ ಪಾಕಿಸ್ತಾನ್ ಟೀಮ್ ಬಗ್ಗೆನೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೀವು ಹೇಳಿದ್ರಿ ಇಲ್ಲೇ ಬೌಲಿಂಗ್ ಹೆವಿ ಯೂನಿಟ್, ಸೊ ಬೌಲಿಂಗ್ ಎಂಥ ಸರ್ಫೇಸ್ ಇದ್ರೂ ಮಾಡ್ತೀವಿ ಅಂತ ಹೇಳಿ ಬ್ಯಾಟಿಂಗ್ಗೆ ಸಪೋರ್ಟಿವ್ ಆಗಿ ಮಾಡ್ತಾರೆ ಅಂತ. ಆದರೆ ಈ ನಡುವೆ ನೋಡಿದ್ರೆ ಪಾಕಿಸ್ತಾನ್ ಬೌಲರ್ಸ್ಗೆ ಲ್ಯಾಕ್ ಆಫ್ ಐಡಿಯಾಸ್ ಆಗ್ಬಿಟ್ಟಿದ್ಯಾ? ಅವ್ರ ಸ್ಕಿಲ್ ಸೆಟ್ ಮೇಲೆ ಅವ್ರು ಡೌಟ್ ಪಡೋವಂಥ ಫೇಸ್ ಏನಾದ್ರು ಎಂಟರ್ ಆಗಿದೆಯಾ? ನೋ ಡೌಟ್ ಶೈನ್ ಶಾ ಅಫ್ರಿದಿ, ಹ್ಯಾರಿಸ್ ರಾಫ್ ಇವರೆಲ್ಲ ಒಳ್ಳೊಳ್ಳೆ, ನಸೀಮ್ ಶಾ ಇವರೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಬೌಲರ್ಸ್. ರಾ ಪೇಸ್ ಕೂಡ ಇದೆ, ಅವರು ಕುಕ್ಕೋ ಅಂತ ಅಬಿಲಿಟಿ ಕೂಡ ಇದೆ. ಬಟ್ ಹಂಗಂತ ಅಪ್ಲಿಕೇಶನ್ನೇ ಆಗ್ತಿಲ್ವಲ್ಲ. ಅವರು ಲಾಸ್ಟ್ 10 years ಆಡ್ತಿರುವಂಥ ಸರ್ಫೇಸ್ ಮೇಲೆನೆ ಅವ್ರು ಫೇಲ್ ಆಗ್ತಿರಲ್ಲ. ಇಲ್ಲ, ಇದನ್ನ ಶೋಯಿಬ್ ಅಖ್ತರ್ನು ಇದ್ರ ಬಗ್ಗೆ ಮಾತಾಡಿದ್ರು. ಸಿಕ್ಕಾಪಟ್ಟೆ ಒಳ್ಳೆ ಬೌಲರ್ ಅಂತ ಯಾವಾಗ ಡಿಫೈನ್ ಮಾಡ್ತೀರಾ ಅಂತ ಇದಾಗದು. ನಿಮ್ಗೆ ನೋಡಿದ್ರೆ ಯಾವ್ದಾನ ಅವರು ICC ಇವೆಂಟ್ ಅಲ್ಲಿ ನೀವು ಪ್ರಾಮಿನೆಂಟ್ ಪರ್ಫಾರ್ಮೆನ್ಸ್ ಅವರಿಂದ ಗೆದ್ದಿದ್ದು ಅನ್ನೋ ತರ ಯಾವ್ದಾನ ನಾಪಕ ಇರೋದು ತುಂಬಾ ಕಡಿಮೆ. ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಅಗೇನ್ಸ್ಟ್ ಗೆದ್ದಿದ್ದು ಬಿಟ್ರೆ ಆತರ ಲಾಸ್ಟ್ ಐ ಥಿಂಕ್ ಅವ್ರಿಗೆ ದೇ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಬಿಯಾಂಡ್ ದೀಸ್ 3 ಮೀಡಿಯಂ ಪೇಸರ್ಸ್, ನಸೀಮ್ ಶಾ, ಶೈನ್ ಶಾ ಅಫ್ರಿದಿ ಮತ್ತೆ ಹ್ಯಾರಿಸ್ ರಾಫ್. ಏನು ಅಂದ್ರೆ ಅವ್ರಿಗೆ ವೇರಿಯೇಷನ್ಗಳಿಲ್ಲ. ಜನಕ್ಕೆ ಇವಾಗ ಏನು, ಶಾಹಿನ್ ಶಾ ಅಫ್ರಿದಿ ಅವ್ರದ್ದು ಒಂದೇ ವೆಪನ್ ಏನು, ಬಾಲ್ ಒಳಗ್ ಬರೋ ಬಾಲ್ ಆಡ್ಕೊಂಡ್ಬಿಟ್ರೆ ಬೇರೆ ಎಲ್ಲಾ ಬಾಲ್ ಆಡ್ತೀನಿ. ಹ್ಯಾರಿಸ್ ರಾಫ್ ಅವ್ರದ್ದೇನು ಹಿಟ್ ದ ಡೆಕ್ ಬೌಲರ್, ಪೇಸ್ ಅಲ್ಲಿ ಹಿಟ್ ದ ಡೆಕ್ ಬೌಲರ್. ನಾನು ಪೇಸ್ ಬೀಟ್ ಆಗ್ಲಿಲ್ಲ ಅಂತಂದ್ರೆ, ರಶ್ ಆಗ್ಲಿಲ್ಲ ಬಾಲ್ ಅಂತಂದ್ರೆ ಅವ್ರಿಗೂ ಆಡ್ಕೋತೀನಿ. ಇರೋದ್ರಲ್ಲಿ ನಸೀಮ್ ಶಾ ಅವ್ರದ್ದು ಒಂದ್ ಸ್ವಲ್ಪ ಇದು ಆಫ್ ದ ಪಿಚ್ ಮೂವ್ಮೆಂಟ್ ಇರೋದು. ಪಿಚ್ ನಿಮ್ಗೆ ಅವ್ರಿಗೆ ಏನು ಅಸಿಸ್ಟ್ ಮಾಡಿಲ್ಲ ಅಂತಂದ್ರೆ ಈಸ್ ಆಲ್ಸೋ ವೆರಿ ಜಸ್ಟ್ ಲೈಕ್ ಒಂಥರ ಬಂದ್ ಬೌಲಿಂಗ್ ಮಿಷನ್ ಅಲ್ಲಿ ಬೌಲಿಂಗ್ ಹಾಕೋ ಬೌಲಿಂಗ್ ಆಗ್ತಾರೆ. ಸೊ ನಿಮ್ಗೆ ಬೌಲರ್ಸು ಕ್ವಾಲಿಟಿ ಬೌಲರ್ಸ್ ಅಂತ ಅನ್ಸ್ಕೋಬೇಕು ಅಂತಂದ್ರೆ ನೀವು ಈ ತರ ಕ್ವಾಲಿಟಿ ಮ್ಯಾಚ್ ಗಳಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಲೈಕ್ ಅದೇ ಪಿಚ್ಚಪ್ಪ ಶಮಿ ಅವ್ರಿಗೂ ಇದ್ದಿದ್ದು. ಅವ್ರದ್ದು ನೋಡಿದ್ವಲ್ಲ ನಾವು ಬಾಂಗ್ಲಾದೇಶ್ ಮೇಲೂ ಹೆಂಗ್ ಮೂವ್ ಮಾಡಿದ್ರು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಂತ. ಸೊ ಆ ಸ್ಕಿಲ್ ಸೆಟ್ ನೀವು ಅವ್ರದೆಲ್ಲ ನೋಡಿದ್ರೆ, ಆ ಸೀಮ್ ರಿಲೀಸ್ ಅಲ್ಲಿ ಆ ಸೀಮ್ ಮೇಲೆ ಹಂಗೆ ಹೋಗೋದು ಅದೆಲ್ಲ ಇಲ್ಲೇ ಇಲ್ಲ. ಬರೀ ಪೇಸ್ ಸೀಮ್ ರಿಲೀಸ್ ಅಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾರೆ. ಒಂದು ಆತರ ಆಗತ್ತೆ. ರೋಹಿತ್ ಶರ್ಮಾ ಅವ್ರಿಗೆ ಬಿತ್ತಲ್ಲ, ಒಂದು ಒಳ್ಳೆ ಬಾಲ್ ಬಿಡುತ್ತೆ, ಒಂದು ವಿಕೆಟ್ ಬರ್ಬೋದು. ಬಟ್ ನಿಮ್ಗೆ ಸೈಡ್ ಅನ್ನ ನೀವು ರನ್ ಥ್ರೂ ಮಾಡ್ತೀರಾ ಅನ್ನೋದು ಒಂದ್ ಸ್ವಲ್ಪ ಕಷ್ಟ ಇದೆ. ರೈಟ್. ಸೊ ಬೌಲಿಂಗ್ದು ಆ ಕತೆ ಆಯ್ತು ಅಂದ್ರೆ, ಈ ಕಡೆ ಬ್ಯಾಟಿಂಗ್ ಅಲ್ಲಿ ಏನ್ ಕತೆ ಗುರು ಇರೋದು? ರೋಡ್ ಮೇಲೆ ಆಡಿ ಆಡಿ ಅವ್ರಿಗೆ ಬೇರೆ ಪಿಚ್ ಮೇಲೆ ಆಡಕ್ಕೆ ಬರಲ್ವಾ? ಅಥವಾ ಮಿಡ್ಲ್ ಓವರ್ಸ್ ಅಲ್ಲಿ ಅವ್ರಿಗೆ ರನ್ ರೇಟ್ ಮೇಲೆ ಗಮನ ಇಡಬೇಕು? ODI ಕ್ರಿಕೆಟ್ ಇನ್ನೂ ಒಂಥರ ಟೆಸ್ಟ್ ಮ್ಯಾಚ್ ಲೆವೆಲ್ಗೂ ಸ್ಲೋ ಆಗಿ ಇಲ್ಲ ಗೇಮು ಅನ್ನೋದು ಯಾರು ಹೇಳ್ಕೊಡ್ಬೇಕಾ? ಏನಾಗಿದೆ ಅವ್ರಿಗೆ ಅಂತ. ಅವ್ರು ಫಸ್ಟ್ ಮ್ಯಾಚ್ ಹಂಗೆ ಆಡಿದ್ರು, ಸೆಕೆಂಡ್ ಮ್ಯಾಚ್ ಅಂತೂ ಸಖತ ಕಟ್ ಹಾಕಿದ್ರು ಇಂಡಿಯಾದವರು. ಅಂಡ್ ಅವ್ರ ಕಡೆಯಿಂದ ಯಾವ ಇಂಟೆಂಟು ಕಾಣಲಿಲ್ಲ. ಅವ್ರದ್ದು ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ಡ್ ಬ್ಯಾಟಿಂಗ್ ಅಟ್ಯಾಕ್ ಅಂತ ಅನ್ಸ್ತಾ ಇದೆ. ಲೈಕ್ ಅವ್ರದ್ದು ಅವ್ರ ಬ್ಯಾಟಿಂಗ್ ಯೂನಿಟ್ ಏನೇ ಡಿಪೆಂಡೆಂಟ್ ಆಗಿರೋದು, ಅಂತ ಬಾಬರ್ ಆಡಬೇಕು ಇಲ್ಲ ರಿಜ್ವಾನ್ ಆಡಬೇಕು ಅಂತ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಟ್ಯಾಲೆಂಟ್ ಬೇರೆಯವ್ರಿಗೂ ಇದೆ, ಬಟ್ ಅವರೇ ಅನ್ಕೊಂಡ್ಬಿಟ್ರೆ ನಾವ್ ಇಬ್ಬರೇ ಆಡ್ಬೇಕು. ಸೊ ಇವಾಗ ನೀವು ನೋಡಿ ಅವ್ರಿಬ್ರು ಒಟ್ಟಿಗೆ ಟ್ಯಾಂಡಮ್. ನಂಗೆ ಈಗಲೂ ಅದೇ ಹೇಳ್ತಾ ಇದ್ದ, T20 ವರ್ಲ್ಡ್ ಕಪ್ ಅಲ್ಲಿ ಅವ್ರು ನೋಲಾಸ್ ಹೊಡೆದಾಗ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾಗ ಇಬ್ರು ಒಂಥರ ಫೈರ್ ಮಾಡ್ತಾ ಇದ್ರು. ಇಬ್ರಲ್ಲಿ ಔಟ್ ಆಗ್ಬಿಟ್ರು ಇನ್ನೊಬ್ರು ಪ್ರೆಷರ್ ತಗೊಂಡ್ಬಿಡ್ತಾರೆ ಅವ್ರ ಮೇಲೆನೆ. ನಾನ್ ಲಾಸ್ಟ್ ಅಂಕ ಆಡ್ಬೇಕು, ನನ್ ಬಿಟ್ರೆ ಇನ್ ಯಾರು ಆಡೋರಿಲ್ಲ, ನಾನ್ ಫ್ರೀ ಆಗಿ ಆಡಕ್ಕಾಗಲ್ಲ ಅನ್ನೋದು ಅದೇ ಮೈಂಡ್ ಸೆಟ್ ಅಲ್ಲೇ ಆಡ್ತಾ ಇರ್ತಾರೆ. ಇನ್ನೊಂದು ಬಾಕ್ ಡೌನ್ ಆಗೋದು, ಸ್ಟ್ರೈಕ್ ರೇಟ್ ಮೇಲೆ ಓವರ್ಗೊಂದು ಬೌಂಡ್ರಿ ಹೊಡೆಯೋದು ಸೆಕೆಂಡ್ರಿ. ಸಿಂಗಲ್ಸ್ ಕೂಡ ರೊಟೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಖತ್ ಕಷ್ಟ. ಸ್ಟ್ರೋಕ್ ನ ಪ್ಲೇಸ್ ಮಾಡ್ತಾ ಇಲ್ಲ, ಗ್ಯಾಪ್ಸ್ ಫೈಂಡ್ ಮಾಡ್ತಾ ಇಲ್ಲ, ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಫಾಸ್ಟ್ ಇಲ್ಲ. ಎಕ್ಸಾಂಪಲ್ ಇಂಡಿಯಾ ಟೀಮ್ ಅವರು ಶುಭ್ಮನ್ ಗಿಲ್ ಮತ್ತೆ ರೋಹಿತ್ ಶರ್ಮಾ ಮಾಡ್ಬೇಕಾದ್ರೆ, ಶುಭ್ಮನ್ ಗಿಲ್ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಮೀಡಿಯಾದಲ್ಲಿ ಹೇಳ್ತಾರೆ, ರೋಹಿತ್ ಶರ್ಮಾದು ಡಿಫರೆಂಟ್ ಟೆಂಪ್ಲೇಟ್ ಇದೆ ODI ಕ್ರಿಕೆಟ್ ಅಲ್ಲಿ. ಏರಿಯಲ್ ಶಾಟ್ಸ್ ಇದೆ, ಇನ್ಫೀಲ್ಡ್ ನ ಕ್ಲಿಯರ್ ಮಾಡ್ಕೊಂಡು ಬೌಂಡ್ರೀಸ್ ತಗೋತಾರೆ ಅವರು. ನನ್ ಗೇಮ್ ಪ್ಲಾನ್ ಏನಿದೆ ಅಂದ್ರೆ ಗ್ರೌಂಡ್ ಸ್ಟ್ರೋಕ್ಸ್ ಮೇಲೆ ಫೋಕಸ್ ಮಾಡ್ತೀನಿ. ಸೊ ನಾವು ಅಬ್ಸರ್ವ್ ಮಾಡಿದ್ರೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಡಬೇಕಾದ್ರೆ ಶುಭ್ಮನ್ ಗಿಲ್ ಜಾಸ್ತಿ ಅಗ್ರೆಸಿವ್ ಆಡಲ್ಲ, ಅವ್ರಿಗೆ ಸ್ಟ್ರೈಕ್ ಕೊಡಬೇಕು ಅಂತ ಬ್ಯಾಟಿಂಗ್ ಆಡ್ತಾರೆ. ರೋಹಿತ್ ಶರ್ಮಾ ಔಟ್ ಆದ್ರೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬರ್ತಾರೆ. ಇದ್ರಲ್ಲೇನು ಅಗ್ರೆಸರ್ ಯಾರಾಗ್ತಾರೆ? ಶುಭ್ಮನ್ ಗಿಲ್ ಆಗ್ತಾರೆ. ಸೊ ವಿರಾಟ್ ಕೊಹ್ಲಿ ಗೇಮ್ ಪ್ಲಾನ್ ಇದೆ, ಥ್ರೂ ಔಟ್ ದ ಇನ್ನಿಂಗ್ಸ್ ನಾನು ಆಡ್ಕೊಂಡು ಹೋಗ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟ್ರೈಕ್ ರೇಟ್. ಆಕ್ಸಿಲರೇಟ್ ಮಾಡ್ತಾರೆ, 15-20 ಬಾಲ್ಸ್ ಆದ್ಮೇಲೆ ಆಕ್ಸಿಲರೇಟ್ ಮಾಡ್ತಾರೆ ಅವರು. ಸೊ ಈ ತರ ಟೆಂಪ್ಲೇಟ್ ಪಾಕಿಸ್ತಾನ ಟೀಮಲ್ಲಿ ಏನಕ್ಕಿಲ್ಲ?
ಅವ್ರಿಗಿಲ್ಲ ಆ ತರ ಸ್ಕಿಲ್ ಸೆಟ್ ಸಚಿನ್. ನೀವು ಅದೇ ಏನಕ್ಕಿಲ್ಲ ಅನ್ನೋದಕ್ಕೆ ಆ ಸ್ಕಿಲ್ ಸೆಟ್. ನೀವು ಅಲ್ಲ ಇಷ್ಟು ವರ್ಷ ಆಡ್ಕೊಂಡ್ ಸ್ಕಿಲ್ಸ್ ಟೆಂಪ್ಲೇಟ್ ನೀವೇ ನೋಡಿ. ಫಸ್ಟ್ ಮ್ಯಾಚ್ ಅಲ್ಲಿ ಆ ಗ್ಲೆನ್ ಫಿಲಿಪ್ಸ್ ಕ್ಯಾಚ್ ಹಿಡಿತಾರೆ ರಿಜ್ವಾನ್ ಔಟ್ ಆದ್ಮೇಲೆ ಬಾಬರ್ ಫುಲ್ ಶೆಲ್. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಎತ್ಕೊಂಡು ಹೋಗ್ಬೇಕು ಅಂತ. ಅದೇ ತರ ಬಾಬರ್ ಇಲ್ಲ ಔಟ್ ಆದ್ಮೇಲೆ ರಿಜ್ವಾನ್ ಫುಲ್ ಶೆಲ್ ಸೆಕೆಂಡ್ ಮ್ಯಾಚ್ ಅಲ್ಲಿ. ಅವ್ರಿಬ್ರ ಮೇಲೆ ಡಿಪೆಂಡೆಂಟ್ ಅಲ್ಲ ಅಂತ ಚೆನ್ನಾಗಿ ಅವ್ರ ಸೌಕ್ಷಕಿಲ್ಲ, ಅವರು ಚೆನ್ನಾಗಿ ಆಡೋದ್ರು ಬ್ಯಾಟಿಂಗ್. ಆತರ ನೀವು ಕೊಟ್ಟು ನೋಡಿ ಅಲ್ಲ, ನೀವು ಬೇರೆಯವ್ರು ಆಯ್ತು ಏನ್ ಈ ತರ ಸೋಲೋದ್ರ ಬದಲು ಅವ್ರು 120ಕ್ಕೆ ಆಲ್ ಔಟ್ ಆಗಿ ಸೋತಿದ್ರು ಯಾರು ಏನು ಬೇಜಾರ್ ಮಾಡ್ಕೊತಾರೆ. ಎಕ್ಸಾಕ್ಟ್ಲಿ, ಲಾಸ್ ಯಾರಿಗೂ ಬೇಜಾರಾಗಲ್ಲ, ಹೆಂಗ್ ಸೋಲ್ತೀವಿ ಅನ್ನೋದು ಮ್ಯಾಟರ್ ಆಗೋದು. ಟೇಕಿಂಗ್ ಕ್ರೆಡಿಟ್ಸ್ ನಥಿಂಗ್ ಫ್ರಮ್ ಇಂಡಿಯಾ, ಸಖತ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಏನ್ ಅನ್ನಿಸ್ತು ಅಂದ್ರೆ ಯಾವ್ದೋ ಒಂದು ಲೋವರ್ ರ್ಯಾಂಕ್ ಟೀಮ್ ಅಲ್ಲಿ ಆಡ್ತಿದಾರಪ್ಪ, ಇಟ್ ಇಸ್ ಅ ನಾರ್ಮಲ್ ಡೇ ಇನ್ ದಿ ಆಫೀಸ್ ಫಾರ್ ದ ಇಂಡಿಯನ್ ಟೀಮ್ ಅಂತ ಅನ್ಸುತ್ತೆ. ಅಷ್ಟು ಜನ ಫ್ಯಾನ್ಸ್ ಇರ್ತಾರೆ, ಅಷ್ಟು ಎಕ್ಸ್ಪೆಕ್ಟೇಷನ್ ಮೇ ಬಿ ನಾವು ಸೆಟ್ ಮಾಡಿರ್ಬೋದು, ಕ್ಲೋಸ್ ಫಿನಿಶಸ್ ಇರುತ್ತೆ, ಕ್ಲೋಸ್ ಗೇಮ್ಸ್ ಇರುತ್ತೆ ಅಂತ. ಬಟ್ ಆಫ್ ಲೇಟ್ ಏನಾಗ್ತಿದೆ ಅಂದ್ರೆ ಪಾಕಿಸ್ತಾನ ಯಾವ ಟೂರ್ನಮೆಂಟ್ ಆಡಿದ್ರು ಒಂದ್ ಸೈಡ್ ಆಗೋಗ್ತಾ ಇದೆ. ಅಂಡ್ ಅದ್ ಏನಕ್ಕೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರು ಅಂತಾನು ಅರ್ಥ ಆಗಿಲ್ಲ. ಮೋಸ್ಟ್ಲಿ ಫಸ್ಟ್ ಗೇಮ್ ಅಲ್ಲಿ ಚೇಸ್ ಮಾಡಕ್ಕಾಗಿಲ್ಲ ಅನ್ನೋ ಪ್ರೆಷರ್ ಅಲ್ಲೇ, ನಾವು ಚೇಸ್ ಮಾಡೋ ಪ್ರೆಷರ್ ಬೇಡ ನಮ್ಗೆ ಏನಾದ್ರು ಅನ್ಕೊಂಡು ಪ್ರಾಬಬ್ಲಿ ಬ್ಯಾಟಿಂಗ್ ತಗೊಂಡ್ರೇನೋ, ಅಥವಾ ಈ ಬಿಸಿಲಲ್ಲಿ ಅವ್ರ ಕೈಲಿ ಬೌಲಿಂಗ್ ಮಾಡಿಸ್ಬಿಟ್ಟು ಸುಸ್ ಮಾಡಿಸ್ಬೋಣ ಅಂತ ಅನ್ಕೊಂಡು ಪ್ಲಾನ್ ಹಾಕಿದ್ರೇನೋ. ಯಾವ್ದು ವರ್ಕೌಟ್ ಆಗಿಲ್ಲ ಅಷ್ಟೇ. ಸೊ ಈ ಬೌಲಿಂಗ್ ಒಂದ್ ಕತೆ, ಬ್ಯಾಟಿಂಗ್ ಒಂದ್ ಕತೆ ಆದ್ರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ರಿಟಿಕಲ್ ಪಾರ್ಟ್ ಆಫ್ ದ ಕ್ರಿಕೆಟ್ ಅಂದ್ರೆ 3 ಫೇಸ್ ಇದೆ ಕ್ರಿಕೆಟ್ ಸ್ಕಿಲ್ಸ್ ಅಲ್ಲಿ. ಒಂದು ಬೌಲಿಂಗ್, ಒಂದು ಬ್ಯಾಟಿಂಗ್, ಮೂರನೇದು ಹೆಂಗೆ ಅಂದ್ರೆ 11 ಜನನು ಇಂಪಾರ್ಟೆಂಟ್ ಆಗುವಂತ ಮ್ಯಾಟರ್ ಅದು ಫೀಲ್ಡಿಂಗ್. ಅಂಡ್ ಪಾಕಿಸ್ತಾನವರು ಅಲ್ಲೂ ನೆಲಕ್ಕೆ ಕಚ್ಬಿಟ್ಟಿದ್ದಾರೆ. ಬಾಲ್ನ ಅಟ್ಯಾಕ್ ಮಾಡಲ್ಲ, ಟೂಸ್ನ ತಡೆಯಲ್ಲ, ಬೌಂಡ್ರಿಗೆ ಹೋಗುವಂಥ ಬಾಲ್ಗಳು, ಬಾಲೇ ಸ್ಲೋ ಆದರೆ ಮಾತ್ರ ಬೌಂಡ್ರಿ ನಿಲ್ಬೇಕೆ ಹೊರತು ಚೇಸ್ ಮಾಡಿ ಎಳೆದಾಕೊಂಡು ಒಂಥರ 4 ಹೋಗೋದನ್ನ 2ಕ್ಕೆ ರೆಸ್ಟ್ರಿಕ್ಟ್ ಮಾಡೋದು, 3ಕ್ಕೆ ರೆಸ್ಟ್ರಿಕ್ಟ್ ಮಾಡೋದು, ಈ ಥರದ್ದು ಯಾವ ಇದಿಲ್ಲ. ಏನೋ ಯಾವ ಅಟೆಂಪ್ಟು ಇಲ್ಲ. ಮೊನ್ನೆ ಇಮಾಮುಲ್ಲಕ್ತು 1 ಹ್ಯಾಂಡೆಡ್ ಕ್ಯಾಚ್, ಅದೇನೋ ಒಂದು ಬಾಲ್ ಕಾಟ್ ಹ್ಯಾಂಡ್ ಅಂತಾರಲ್ಲ, ಆ ಥರ ಒಂದು ಆಗ್ಬಿಟ್ಟಿಟ್ಬಿಟ್ರೆ, ಆ ಥರದ್ದು ಆಗದ್ ಬಿಟ್ರೆ. ಶುಭ್ಮನ್ ಗಿಲ್ ಒಂದು ಕ್ಯಾಚ್ ಕೊಟ್ರು, ಅದನ್ನ ಹಿಡಿಲಿಲ್ಲ ಖುಷ್ದಿಲ್. ಆಮೇಲೆ ಶ್ರೇಯಸ್ ಅಯ್ಯರ್ ಕೊಟ್ರ ಅಥವಾ ವಿರಾಟ್ ಒಂದು ಡ್ರಾಪ್ ಇದೆ ಅಂತ. ಡ್ರಾಪ್ ಇತ್ತು. ಇಲ್ಲ ವಿರಾಟ್ ಕೊಹ್ಲಿ ಕ್ಲೀನ್ ಇನ್ನಿಂಗ್ಸ್ ಇಲ್ಲ, ಡ್ರಾಪ್ ಇಲ್ಲ, ಹೊಡೆದಿದ್ದು ಶ್ರೇಯಸ್ ಅಯ್ಯರ್. ಓಕೆ, ಸೊ ಯಾ 2-3 ಕ್ಯಾಚ್ ಬಿಟ್ರೆ ಹಂಗೆ. ಅಂದ್ರೆ ಅವ್ರದ್ದು ಗೊತ್ತಿರೋದು ಪಾಕಿಸ್ತಾನ ಕೈಗೆ ಬರೋದ್ ಬಿಡ್ತಾರೆ, ಇಲ್ದೇ ಇರೋದು ಹಿಡಿತಾರೆ ಅಂತ. ಒಂದು ಚಾನೆಲ್ ಅಲ್ಲಿ ಹೇಳ್ತಾರೆ, 2ನೇ ಡ್ರಿಂಕ್ಸ್ ಬ್ರೇಕ್ ಅಲ್ಲಿ ನೋಡಿದ್ರ ಪಾಕಿಸ್ತಾನ ಟೀಮ್ ಏನು ಅಂತ, ಟ್ರೇ ಬರ್ತಿ ಬಾಳೆಹಣ್ಣು ತರ್ಸ್ಕೊಂಡಿದ್ದೆ. ಏನ್ ಕೋತಿಗಳ ಅಷ್ಟು ಬಾಳೆಹಣ್ಣು ತಿನ್ನಕ್ಕೆ. ನಮ್ ಕ್ಯಾಪ್ಟನ್ಸಿ ಇಮ್ರಾನ್ ಖಾನ್ ಕಡೆ ಆಡಿದಿದ್ರೆ ಇವ್ರುಗಳೆಲ್ಲ ಕಪ್ ಕೊಡ್ತಿರೋರು ಅಂತ. ಅದೇ ಆ ತರ ಲೆಜೆಂಡ್ಸ್ ಆಡ್ಕೊಂಡ್ ಬಂದಿರೋ ಟೀಮು ಯಾರಿಗೆ ಆಗ್ಲಿ, ಆಸ್ ಅ ಕ್ರಿಕೆಟ್ ಫ್ಯಾನ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಕ್ಲೋಸ್ ಕಾಂಟೆಸ್ಟ್ ಇರುತ್ತೆ, ಇದರ್ ಸೈಡ್ ಆಗ್ಬೋದು. ಟಾಸ್ ಆದ್ಮೇಲೆ ಆಕ್ಚುಲಿ ಪಾಕಿಸ್ತಾನ ಫೇವರ್ ಇತ್ತು, ಬಿಕಾಸ್ ಬ್ಯಾಟಿಂಗ್ ಆಡೋರು. ಇಟ್ ಇಸ್ ಡಿಫಿಕಲ್ಟ್ ಟು ಚೇಸ್. ನಾವು ಬಾಂಗ್ಲಾದೇಶ್ ಮೇಲೆ ನೋಡಿದ್ವಿ, 230 ಆಡ್ ಚೇಸ್ ಮಾಡಕ್ಕೆ ಇಟ್ ವಾಸ್ ಟಫ್, ಈಸಿ ಇರಲಿಲ್ಲ. ಪಾಕಿಸ್ತಾನ ಬೆಟರ್ ಬೌಲಿಂಗ್ ಯೂನಿಟ್, ಮಿಡಲ್ ಓವರ್ಸ್ ಅಲ್ಲಿ ಅವ್ರಿಗೆ ಸ್ಪಿನ್ನರ್ಸೇ ಇಲ್ಲ. ಬಾಂಗ್ಲಾದೇಶ್ಗಿಂತ ಬೆಟರ್ ಬೌಲಿಂಗ್, ಬಾಂಗ್ಲಾದೇಶ್ ಬೆಟರ್, ಕಂಪೇರಿಟಿವ್ಲಿ ಬೆಟರ್ ಬೌಲಿಂಗ್ ಯೂನಿಟ್. ಸ್ಪಿನ್ನರ್ಸೇ ಇಲ್ಲ. ಅಬ್ರಾರ್ ಅಹಮದ್ ಒಂದು ಬಾಲ್, ಅನ್ಪ್ಲೇಯಬಲ್ ಬಾಲ್ ಶುಭ್ಮನ್ ಗಿಲ್ಗೆ ಹಾಕಿದ್ಬಿಟ್ಟೆ. ಇಲ್ಲಪ್ಪ, ನಾನು ಈಗಲೂ ಹೇಳ್ತೀನಿ, ಅದು ಅನ್ಪ್ಲೇಯಬಲ್ ಬಾಲ್ ಎಲ್ಲ ಸುಮಾರು ಬಾಲ್ ಆತರ ಹಾಕಿದ್ರು. ಇದು ಬ್ಯಾಕ್ ಫುಟ್. ಇವಾಗ ನೀವು ವಿರಾಟ್ ಕೊಹ್ಲಿ ಆಡಿದ್ದು ನೋಡಿದ್ರೆ, ಈ ಪ್ಲೇಟ್ ಬ್ಯಾಕ್ ಟು ದ ಬೌಲರ್, ಡಾಟ್ ಆದ್ರೂ ಪರವಾಗಿಲ್ಲ ಅಂತ. ಇಫ್ ಯು ಲುಕ್ ಅಟ್ ದಟ್ ಬಾಲ್, ಅವರು ಬ್ಯಾಕ್ ಫುಟ್ ಅಲ್ಲಿ ಹೋಗ್ಬಿಟ್ಟು ಈ ವಾಂಟೆಡ್ ಟು ಗ್ಲೈಡ್ ಇಟ್ ಟುವರ್ಡ್ಸ್ ಒಂಥರ ಎಲ್ಲೋ ಮಿಡ್ ವಿಕೆಟ್ ಆಡಬೇಕು ಅಂತ. ಅದಕ್ಕೆ ಅಷ್ಟೊಂಥರ ಬಾಲ್ ಸೂಪರ್ ಅಂತಾರ ಕಾಣಿಸ್ತು. ಅದು ಬಿಟ್ರೆ ಮುಂದೆ ಆಡೋ ಬಾಲ್ ಇತ್ತು, ಸ್ಟ್ರೈಟ್ ಆಡ್ಬೇಕಾಗಿತ್ತು. ಅದನ್ನ ಅವ್ರು ಫ್ಲಿಕ್ ಮಾಡೋ ಅಷ್ಟಿರ್ಲಿಲ್ಲ. ಅದು ಅವ್ರದ್ದು ಮಿಸ್ಟೇಕ್, ಒಪ್ಕೊಳ್ಳೋಣ ಅದನ್ನ. ಸುಮ್ನೆ ಅವನು ಆಡಿ ನೋಡಿದ್ರೆ ಸೊ ಗೊತ್ತು ವಿರಾಟ್ ಕೊಹ್ಲಿ ಸ್ಟ್ರಗಲ್ ಮಾಡ್ತೀರಾ ಸ್ಪಿನ್ನರ್ಸ್ಗೆ ಅಂತ. ಕ್ವಾಲಿಟಿ ಸ್ಪಿನ್ನಿಂಗ್ ಅಟಕ್ಕೆ ಇಲ್ಲ. ಕ್ವಾಲಿಟಿ ಮಧ್ಯದಲ್ಲಿ ಆಕ್ಚುಲಿ ದುಬೈಯಲ್ಲಿ ದೊಡ್ಡ ಗ್ರೌಂಡ್ ದೊಡ್ಡದಿದೆ, ಸ್ಪಿನ್ನರ್ಸ್ಗೆ ಬೌಂಡ್ರಿ ತಗೊಳ್ಳೋದು ಕಷ್ಟ ಇದೆ. 1 ಸೆಂಟ್ 2 ಸೆಂಟ್ ತಗೋಬೇಕು. ಬಟ್ ಕಟ್ ಹಾಕೋರೇ ಯಾರು ಇಲ್ಲ. ಇಂಡಿಯಾ ಟೀಮ್ ಬೌಲಿಂಗ್ ಏನ್ ಮಾಡಿದ್ರು, ಕಟ್ ಹಾಕಿದ್ರು. ರಿಜ್ವಾನ್ ಮತ್ತೆ ಶೌಚಕ್ ಇಲ್ಲ, ಕಟ್ ಹಾಕಿದ್ರು ಸ್ಪಿನ್ನರ್ಸ್. ಬಟ್ ಒಂದೇ ಮೆನ್ಷನ್ ಮಾಡ್ಲೇಬೇಕು, ಹ್ಯಾಟ್ಸ್ ಆಫ್ ಟು ಹಿಸ್ ಬೌಲಿಂಗ್. ಹಾರ್ದಿಕ್ ಪಾಂಡ್ಯ ಮಾತ್ರ ಆ ಪಿಚ್ಚಿಗೆ ಕಾಫ್ ಕಟ್ರಗಳು ವಾಡ್ದು ಪೇಸೆಕೊಂಡ ಹೊಡಿರಿ ನೋಡೋಣ. ಎಷ್ಟು ಓವರ್ಸ್ ಮಧ್ಯದಲ್ಲಿ 2-3 ರನ್ಗೆ ಆಡಿಸಿ ಪ್ರೆಷರ್ ಹಾಕ್ಬಿಟ್ಟು ಸಖತ್ ಬೌಲಿಂಗ್ ಅವತ್ತಂತ ಹಾರ್ದಿಕ್ ಪಾಂಡ್ಯ. ಲೈಕ್ ಹಿಂಗೆ ಒಂದ್ ಕಡೆ ಆ ಸ್ಪಿನ್ನರ್ಗೆ ಜಡೇಜಾಗ ಅಷ್ಟು ಎಫೆಕ್ಟಿವ್ ಆಗಿ ಸಿಗ್ತಾ ಇರ್ಲಿಲ್ಲ, ರನ್ ಲೀಕ್ ಆಗ್ತಾ ಇತ್ತು ಅಂತ ಗೊತ್ತಾದಾಗ. ಅಂಡ್ ಆಕ್ಚುಲಿ ಶಮಿ ಅವರು ಏನೋ ನಿಗಲ್ ಅಂತ ಹೊಟ್ಟೋದ್ರು ಸ್ಟಾರ್ಟಿಂಗ್ ಅಲ್ಲಿ. ಒಂಥರ ಕಷ್ಟದ ಸಿಚುವೇಶನ್ ಎಲ್ಲ ಕೈ ಎತ್ಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡ್ಯಾರೆ ಹಾರ್ದಿಕ್ ಪಾಂಡ್ಯ. ಕುಲ್ದೀಪ್ ಯಾದವ್ ಕೂಡ ಹೌದು. 270 ಅದು ಯಾವ್ದೋ ನಂಗೆ ಜ್ಞಾಪಕ ಇದೆ. ಅಲ್ಲಿ ಮಾತಾಡ್ತಿದ್ರು ಚೆನ್ನಾಗಿ ಹೋಗ್ತಾ ಇದೆ, 200 for 5, ಇಲ್ಲಿಂದ 270 ಬಂದ್ಬಿಟ್ರೆ ಅಂತ ತುಂಬಾ ಒಳ್ಳೆ 40th ಓವರ್ ಅಂದಿದ ತಕ್ಷಣ 2 ವಿಕೆಟ್ ಟಕ್ ಟಕ್ ಅಂತ. ಅಲ್ಲ 20 ಬರುತ್ತಾ ಇವಾಗ ಅಂತ ರಿವ್ಯೂ ಅಂತೂ ನೋಡಿ ಬ್ಯಾಟ್ ತಕ್ಕ ನಂಗೇನು ಅಂತ ಅವ್ರು ಫ್ಯಾನ್ಸ್ ಹಾಪಿದೆ. ಸಖತ್ ಎಂತ ಬ್ಯಾಟ್ಸ್ಮನ್ ಆಗಲಿ, ಬೌಲರ್ ಆಗಲಿ, ಬ್ಯಾಟರ್ ಆಗಲಿ, ಅದು ಬಿದ್ದಿದ್ದ ರೀತಿಗೆ, ಬಾಲ್ ಬಂದು ಪ್ಯಾಡ್ ಹೊಡೆದಿದ್ದ ರೀತಿಗೆ, ಬಾಲ್ಲೇ ಔಟ್ಸೈಡ್ ಆಫ್ ಇಂಪ್ಯಾಕ್ಟ್ ಏನೋ ಇದ್ದಿದ್ರು ಥೋ ಅನ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಸೊ ನಾನು ಎಂತ ಶಾಟ್ ಆಡ್ಬಿಟ್ಟೆ ಈ ಬಾಲ್ಗೆ ಅಂತ. ಇವ್ರು ಏನೋ ದೊಡ್ಡ ಇರ್ತಾರ. ಸೊ ಎಸ್,
ಈ ಪಾಕಿಸ್ತಾನದ 3 ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಅಂಡ್ ಇಂಡಿಯಾದು ಆಲ್ರೆಡಿ ಒಂದು ಸ್ವಲ್ಪ ಮುಟ್ಟಿದ್ರು ಭಾರ್ಗವ್ ಅವರು. ಬೌಲಿಂಗ್ ಯೂನಿಟ್, ವೆನ್ ಡಿಡ್ ಪಾಕಿಸ್ತಾನ್ ಹ್ಯಾಡ್ ಬೆಸ್ಟ್ ಚಾನ್ಸ್ ಟು ಕೌಂಟರ್ ಅಟ್ಯಾಕ್? ಮೇ ಬಿ ಶಮಿ ಇಂಜುರಿ ಅನ್ನೋ ಕನ್ಸರ್ನ್ ತೋರಿಸಿ ಆಚೆ ಹೋದಾಗ, ಲೀಡ್ ಬೌಲರ್ ಸ್ಟ್ರೈಕ್ ಬೌಲರ್ಗೆ ಹಿಂಗೆ ಆಗೋಯ್ತಲ್ಲ ಅಂತ ಏನಾದ್ರು ಕ್ಯಾಪ್ಟನ್ ತಲೆ ಕೆಡಿಸ್ಕೊಳ್ಳುವಂಥ ಸಿಚುವೇಶನ್ ಇದ್ರೆ ಕೌಂಟರ್ ಅಟ್ಯಾಕ್ ಮಾಡ್ಬೋದಿತ್ತು. ಮಧ್ಯದಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಪೋಸ್ಟ್ 30 ಓವರ್ಸ್ ಯಾರಿಗೂ ವಿಕೆಟ್ ಬಂದಿಲ್ಲ. ಸೌತ್ ಶಕೀಲು ರಿಜ್ವಾನು ಒಂದು ಲಾಂಗಿಶ್ ಪಾರ್ಟ್ನರ್ಶಿಪ್ ಹಾಕೋತಾರೆ ಅಟ್ 4 runs 4.5 runs per ಓವರ್. ಓವರ್ಗೊಂದು ಬೌಂಡ್ರಿ ಕೊಡೋನು ಬರಕ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 5.5 runs ಕನ್ಸಿಸ್ಟೆಂಟ್ ಆಗಿ ಒಂದು 5-6 ಓವರ್ ತಗೋತಾರೆ. ಕುಲ್ದೀಪ್ಗೂ ಹೊಡಿತಾರೆ, ಈ ಕಡೆ ಜಡೇಜಾಗೂ ಹೊಡಿತಾರೆ, ಅಕ್ಷರ್ಗೂ 1 odd ಬೌಂಡ್ರಿ ಹೋಗಿ ಸ್ಟಾರ್ಟ್ ಆಗಿದೆ. ಅವಾಗಾದ್ರೂ ಕೌಂಟರ್ ಅಟ್ಯಾಕ್ ಮಾಡ್ಬೋದಾಗಿತ್ತು. ಬಟ್ ಅದು ಯಾಕೆ ಆಗ್ಲಿಲ್ಲ ಅಂದ್ರೆ ದ ಕ್ವಾಲಿಟಿ ಆಫ್ ಬೌಲಿಂಗ್, ಆಮೇಲೆ ಸರ್ಫೇಸ್ನ ಯೂಸ್ ಮಾಡಕ್ ಬಂದಂತ ರೀತಿ ಇಂಡಿಯನ್ ಬೌಲರ್ಸ್ಗೆ, ಅಂಡ್ ಗ್ರೇಟ್ ರೊಟೇಷನ್ ಆಫ್ ಬೌಲಿಂಗ್ ಅಂತ ಅನಿಸ್ತು. ಯಾವಾಗ ಹಾರ್ದಿಕ್ ಬಂದ್ರೋ ಅವಾಗೆಲ್ಲನೂ ಯು ಕೆನ್ ಕ್ಲಿಯರ್ಲಿ ಸಿ ಮೊಮೆಂಟಮ್ನ ಇನ್ನೂ ಡ್ರೈನ್ ಔಟ್ ಮಾಡಿ 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 ಕಂಪ್ಲೀಟ್ಲಿ ಡ್ರೈ ಮಾಡಿದ್ದು. ಅಂಡ್ ವೆನ್ ಎವರ್ ಅಕ್ಷರ್ ಆಲ್ಸೋ ಕೇಮ್, ಅಲ್ಲಿ ಅಕ್ಷರ್ದು ರಿಲೀಸ್ ಪಾಯಿಂಟ್ಸು ಅವ್ರ ಬೌಲಿಂಗ್ ಆ್ಯಂಗಲ್ನ ಆ ಸರ್ಫೇಸಿಗೆ ಯೂಸ್ ಮಾಡ್ತಾರೆ. ಏನು ಯಾವ ದೊಡ್ಡ ಟರ್ನ್ ಇಲ್ಲ, ಏನು ಸರ್ಪ್ರೈಸಸ್ ಇಲ್ಲ, ಜಸ್ಟ್ ಒಂದು ರಿಲೀಸ್ ಪಾಯಿಂಟು ಮತ್ತೆ ಆ್ಯಂಗಲ್, ಇದೆರಡರ ಮೇಲೆ ಆಡ್ಕೊಂಡು ಅವ್ರು ಯಾವ ಪ್ಲಾನ್ಸ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡಲಿಲ್ಲ ಅಂತ ಅನ್ಸುತ್ತೆ. ಸೊ ಮೋರ್ ದ್ಯಾನ್ ಅವರು ಡ್ರೈ ಆದರು ಅಂತ ಹೇಳೋದಕ್ಕಿಂತಲೂ ಡ್ರೈ ಆಗಿಡಕ್ಕೆ ಈ ಕಡೆಯಿಂದ ಎಷ್ಟೆಷ್ಟು ಎಫರ್ಟ್ ಇತ್ತೋ ಅಷ್ಟೂ ಫ್ರೂಟ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಬೌಲಿಂಗ್ ಅಟ್ಯಾಕ್, ಬೌಲಿಂಗ್ ಚೇಂಜಸ್ ಬಗ್ಗೆ ಮಾತಾಡಿದ್ರಿ, ವೆರಿ ಚೆನ್ನಾಗಿ ಮಾಡಿದ್ರು. ಒಂದು ಡಿಸಪಾಯಿಂಟ್ ಆಗಿದ್ದು ಏನು ಅಂತಂದ್ರೆ ನನಗೆ ಫೀಲ್ಡ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಯಾವ ಫೀಲ್ಡ್ ಪೊಸಿಷನ್ ಅಲ್ಲಿ ಯಾರು ಇರಬೇಕು ಅನ್ನೋದು. ಲೈಕ್ ವಿ ಗಾಟ್ ಲಕ್ಕಿ, 2 ಸಲಿನೂ ತುಂಬಾ ಹರ್ಟ್ ಆಗ್ಲಿಲ್ಲ ಕ್ಯಾಚ್ ಡ್ರಾಪ್. ಇಲ್ಲದ್ರೆ ಕ್ರೂಷಿಯಲ್ ಆಗಿರೋದು. ಹರ್ಷಿತ್ ರಾಣಾ ಅವ್ರು ಕ್ಯಾಚ್ ಬಿಟ್ಟಿದ್ದು ಮತ್ತೆ ಕುಲ್ದೀಪ್ ಯಾದವ್ ಅವ್ರು ಕ್ಯಾಚ್ ಬಿಟ್ಟಿದ್ದು. ಆ ಕುಲ್ದೀಪ್ ಯಾದವ್ ಅಲ್ಲಿ ಕಾಮೆಂಟೇಟರ್ ಹೇಳಿದ್ರು, ಆ ವಿರಾಟ್ ಕೊಹ್ಲಿ ಇದ್ದಿದ್ರೆ ಆ ಪೊಸಿಷನ್ ಅಲ್ಲಿ ಆರಾಮಾಗಿ ಇಲ್ಲಿ ಚೆಸ್ಟ್ ಲೆವೆಲ್ ಅಲ್ಲಿ ತಗೊಂತಾ ಇದ್ರು, ಇವ್ರು ಓಡೇ ಬರ್ಲಿಲ್ಲ ಅದಕ್ಕೆ ಅಂತ. ಸಿಮಿಲರ್ಲಿ ಹರ್ಷಿತ್ ರಾಣಾ ಅವರು ಜಡ್ಜ್ ಮಾಡಿ. ಸೊ ಆ ಲೈಕ್ ಯಾರನ್ನ ಬೇಕಾದ್ರೆ ನಿಲ್ಸಕ್ಕೆ ಇದೆಯಾ, ಅದಕ್ಕೆ ಅಲ್ವಾ ಸ್ಪೆಷಲಿಸ್ಟ್ ಫೀಲ್ಡರ್ಗಳು ಅಂತಾನು ಇರೋದು ನಿಮ್ಗೆ. ಆತರ ವೆನ್ ಯುವರ್ ಕ್ರಾಸ್ಡ್ 35 or 40 ಓವರ್ಸ್ ಅವಾಗ ಅಟ್ಯಾಕ್ ಮಾಡ್ತಾರೆ, ವಿಕೆಟ್ಸ್ ಇದೆ ಅವ್ರ ಕೈಯಲ್ಲಿ ಅಂತ ಗೊತ್ತಿದಾಗ ಎಲ್ಲೋ ಆ ಫೀಲ್ಡ್ ಪ್ಲೇಸ್ಮೆಂಟ್ಸ್ ನ ಕರೆಕ್ಟ್ ಆಗಿ ನಿಲ್ಸಲಿಲ್ಲ ನಾವು. ಥ್ಯಾಂಕ್ಫುಲಿ ಅದೇ ಇಟ್ ಡಿಂಟ್ ಕಾಸ್ಟ್ ಅಸ್ ಟು ಮಚ್. ಬಟ್ ಅದನ್ನ ಲೈಕ್ ಟೂರ್ನಮೆಂಟ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆಲ್ ದಿಸ್ ಶುಡ್ ಬಿ ಕನ್ಸಿಡರ್ಡ್ ಅಂತ ಅನ್ಸುತ್ತೆ. ಇದೇ ಚಾನ್ಸ್ ನಾವೇನ ಬೇರೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಆತರ ಟೀಮ್ ಕೊಟ್ರೆ ಹಂಗೆ ಬಿಡ್ತಾರೆ. ಹೌದು, ನಾನು ಹೇಳ್ಕೊಂಡೆ ಈಗ ರೋಹಿತ್ ಶರ್ಮಾ ಮೋಸ್ಟ್ಲಿ ಗ್ಲೆನ್ ಫಿಲಿಪ್ಸ್ ಆಂಗಲ್ ನ ಕಟ್ ಮಾಡ್ತಾ ಇದ್ದ ರೀತಿ ನೋಡಿ ಇನ್ಸ್ಪೈರ್ ಆಗ್ಬಿಟ್ರು ಅನ್ಸುತ್ತೆ. ಎಲ್ಲ ಇಂಪಾರ್ಟೆಂಟ್ ಫೀಲ್ಡರ್ಸ್ ಅಲ್ಲೇ ಕವರ್ ಪಾಯಿಂಟ್ ಎಕ್ಸ್ಟ್ರಾ ಕವರ್ ಅಲ್ಲೇ ನಿಲ್ಸ್ಕೊಬಿಟ್ಟಿದ್ದಾರೆ. ಡೀಪ್ ಅಲ್ಲಿ ಈ ಕಡೆ ಹರ್ಷಿತ್ ರಾಣಾ ಪ್ರಾಬ್ಲಿ ದ ಸ್ಲೋಯೆಸ್ಟ್ ಮೂವರ್ಸ್, ಕುಲ್ದೀಪ್ ಅಂಡ್ ಹರ್ಷಿತ್ ರಾಣಾ. ಸೊ ಅಕ್ಷರ್ ಇದ್ದಿದ್ರು ಚೇಂಜ್ ಆಗಿರೋದಲ್ಲಿ ಮೇ ಬಿ ಮಸ್ಟ್ ಟು ಬಿ ಡಿಸೈಡ್. ಬಟ್ ಫೀಲ್ಡಿಂಗ್ ಮೇಲೆ ಭಾಳ ಫೋಕಸ್ ಇದೆ. ಅವರು ಫೀಲ್ಡಿಂಗ್ ಮೆಡಲ್ಸ್ ಕೊಡೋದು ಅದೆಲ್ಲಾನು ನೋಡಿದ್ರೆ, ಸೊ ಹೋಪ್ಫುಲಿ ದಿಸ್ ವಿಲ್ ಬಿ ನೋಟಿಸ್ಡ್ ಅಂಡ್ ಅದರಿಂದ ಚೇಂಜ್ ಆಗುತ್ತೆ ಅಂತ ಹೋಪ್ ಮಾಡೋಣ. ಸೊ ಬಿಫೋರ್ ವಿ ಪ್ರೊಸೀಡ್, ಒಂದು ಕ್ವಶನ್. ನಮ್ಗೆ ಔಟ್ ಫೀಲ್ಡರ್ ಅಲ್ಲಿ ಫೀಲ್ಡ್ ಮಾಡಕ್ಕೆ ನಮ್ಗೆ ಇದು ಚೆನ್ನಾಗಿದೆ ಅನ್ನಕ್ಕೆ ಇವಾಗ ಆಕ್ಚುಲಿ ನೀವು ನೋಡಿದ್ರೆ ಈ ಬೌಲಿಂಗ್ ಯೂನಿಟ್ ಅಲ್ಲೇನೆ ಕುಲ್ದೀಪ್ ಸ್ಲೋ ಮೂವರ್, ಹರ್ಷಿತ್ ರಾಣಾ ಸ್ಲೋ ಮೂವರ್, ಶಮಿ ಸ್ಲೋ ಮೂವರ್, ರೋಹಿತ್ ಶರ್ಮಾ ಅವರು ಸ್ಲೋ ಮೂವರ್. ಸೊ ಔಟ್ ಆಫ್ ನಿಮ್ಗೆ 9 ಫೀಲ್ಡರ್ಸ್, ಈ 4 ಫೀಲ್ಡರ್ಸ್ ನಿಮ್ಗೆ ಒಳಗಡೆನೆ ಇರಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಈ ಪಾಯಿಂಟ್ ರೀಜನ್, ಕವರ್ಸ್ ರೀಜನ್ ಎಲ್ಲ ಇವ್ರನ್ನ ಇಟ್ಕೋಬೇಕಾಗುತ್ತೆ. ಸೊ ವಿ ಹ್ಯಾವ್ ದಟ್ ಚಾಲೆಂಜ್. ಇವಾಗ ನಾವು ಅನ್ಕೊಂಡಿದ ತಕ್ಷಣ ನಾವು ಇವಾಗ ಇಲ್ಲದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಂತ ಹೀಟ್ ಅಲ್ಲಿ ನಿಮ್ಗೆ ಕೆಲವು ಫೀಲ್ಡರ್ ಲಾಂಗ್ ಆನ್ ಟು ಲಾಂಗ್ ಆನ್ ಮೂವ್ ಆಗ್ತಾ ಇರ್ಬೇಕಾಗುತ್ತೆ. ಪ್ರಾಬಬ್ಲಿ ಅದೇ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ ಹೋಗಿ ಅಂತ ಅಲ್ಲಿ ಕಳ್ಸಿದ್ರು, ಅದೇ ಓವರ್ ಅಲ್ಲಿ 2 ಓವರ್ ಅಲ್ಲಿ ಹಂಗಂಗೆ ಆಯ್ತು. ಇಲ್ಲದ್ರೆ ನಿಮ್ಗೆ ಅಟ್ ದ ಲೈಕ್ಸ್ ಆಫ್ ನಿಮ್ ಟಾಪ್ ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಆಮೇಲೆ ಶುಭ್ಮನ್ ಗಿಲ್, ಅಕ್ಷರ್ ಪಟೇಲ್, ಇವ್ರು 6 ಜನ. ಆದ್ರೆ ಇದಿಷ್ಟರಲ್ಲಿ ಯಾರೋ ಒಬ್ರು ಬೌಲಿಂಗ್ ಆಗ್ತಾರೆ, ಅಕ್ಷರ್ ಬೌಲಿಂಗ್ ಆಗ್ತಾರೆ, ಇವ್ರನ್ನ 5 ಜನ ಓಡ್ತಾನೆ ಇರ್ಬೇಕಾಗುತ್ತೆ ಆ ಕಡೆ ಈ ಕಡೆ. ಸೊ ಇದೊಂದು ಸ್ವಲ್ಪ ಕನ್ಸರ್ನ್ ಇದೆ. ಅದೇ ನಮ್ಗೆ ಸಿರಾಜ್ ಇದ್ದಾಗ ಕನ್ಸರ್ನ್ ಅನ್ಸ್ತಾ ಇರಲಿಲ್ಲ. ನಮ್ ಬೌಲಿಂಗ್ ಯೂನಿಟ್ ಅಲ್ಲೂ ಈಸ್ ಒನ್ ಆಫ್ ದ ವೆರಿ ಗುಡ್ ಫೀಲ್ಡರ್ ಔಟ್ ಫೀಲ್ಡ್ ಅಲ್ಲಿ. ಕ್ಯಾಚಿಂಗ್ ಬಗ್ಗೆ ಅವ್ರದ್ದಾಗ್ಲೂ ಹಾಗೆ ಹೀಗೆ ಅಂತಂದ್ರು ಅಟ್ಲೀಸ್ಟ್ ಗ್ರೌಂಡ್ ಚೆನ್ನಾಗಿ ಕವರ್ ಮಾಡೋರು, ಅಜಿಲಿಟಿ ಚೆನ್ನಾಗಿತ್ತು ಅವ್ರು. ಸಿರಾಜ್ ಪಾಯಿಂಟ್ ಎತ್ತಿರೋ ನಮ್ ಕ್ಯಾಪ್ಟನ್ ಭಾರ್ಗವ್ ಅವರು, ಡೆತ್ ಬೌಲಿಂಗ್ ಈಸ್ ನಾಟ್ ಎಫೆಕ್ಟಿವ್ ವಿತ್ ದ ಓಲ್ಡ್ ಬಾಲ್ ಅಂಡ್ ಡೆತ್ ಬೌಲಿಂಗ್ ಅಂತ ಅವ್ನಿಗೆ ಡ್ರಾಪ್ ಮಾಡಿದ್ರು. ಈಗ ನಮ್ಮ ಟೀಮ್ ಅಲ್ಲಿ ಡೆತ್ ಬೌಲಿಂಗ್ ಚೆನ್ನಾಗಿದೆಯಾ, ಇಂಪ್ರೂವ್ ಆಗಿ ಲಾಸ್ಟ್ 2 ಗೇಮ್ ಮಾಡಿದ್ದಾರೆ. ಆವರೇಜ್ ಟೀಮ್ಸ್ ಮೇಲೆ 2 ಗೇಮ್ ಮಾಡಿದ್ದಾರೆ, ಒಂದು ಆವರೇಜ್ ಒಂದು ಬಿಲೋ ಆವರೇಜ್. ಡೆತ್ ಬೌಲಿಂಗ್ ಕನ್ಸರ್ನ್ ಇಲ್ವಾ? ಹ್ಯಾವ್ ಇಂಡಿಯಾ ಕವರ್ಡ್ ದ ಲಿಮಿಟೇಷನ್ ಆಫ್ ಡೆತ್ ಬೌಲಿಂಗ್? ಏನಕ್ಕೆ ಸಿರಾಜ್ ಡ್ರಾಪ್ ಮಾಡಿ XYZ ನ ಕರ್ಕೊಂಡ್ ಬಂದ್ರು, ಅದು ಮೇಕಪ್ ಆಗಿದ್ಯಾ? ಬೌಲಿಂಗ್ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ವಿಕೆಟ್ ತೆಗಿತಾರೆ, 10 ವಿಕೆಟ್ ತೆಗಿತಾರೆ, ಎಲ್ಲ 2 ಮ್ಯಾಚ್ 10 ವಿಕೆಟ್ ತೆಗಿತಾರೆ, ಅಗ್ರೀಡ್. ಬಟ್ ಡೆತ್ ಬೌಲಿಂಗ್ ಸ್ಪೆಸಿಫಿಕ್ ಆಗಿ 41 to 50 ತಗೊಂಡ್ರೆ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಆರ್ ವಿ ಸ್ಯಾಟಿಸ್ಫೈಡ್? ಈ ನೆಕ್ಸ್ಟ್ 3 ಮಸ್ಟ್ ವಿನ್. 3ರಲ್ಲಿ ಟಾಪ್ ಟೀಮ್ಸೇ ಬರೋದು. ಒಂದು ನ್ಯೂಜಿಲೆಂಡ್ ಟಾಪ್ ಟೀಮು, ಸೆಮಿಫೈನಲ್, ಫೈನಲ್. ಇದು ಕನ್ಸರ್ನ್ ಆಗಲ್ವಾ? ನಾವ್ ಏನಕ್ಕೆ ಒಂದು ಪ್ಲೇಯರ್ ಹೂ ಹಸ್ ಪರ್ಫಾರ್ಮ್ಡ್, ಹೂ ಹಸ್ ಡೆಲಿವರ್ಡ್
ಅವರ ಪೀರಿಯಡ್ ಆಫ್ ಟೈಮ್ ನ ಡ್ರಾಪ್ ಮಾಡಿದ್ವಿ, ಅದನ್ನ ಮೇಕಪ್ ಮಾಡಿದೀವ ಇವಾಗ. ಆಕ್ಚುಲಿ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋರು ಹರ್ಷಿತ್ ರಾಣಾ ಕಂಪೇರ್ಡ್ ಟು ಶಮಿ ಡೆತ್ ಅಲ್ಲಿ ಬೆಟರ್ ಆಗಿ ಮಾಡ್ತಾ ಇದಾರೆ. ಐ ಕನ್ಸರ್ನ್ ಇರೋದು ಶಮಿ ಅವ್ರದ್ದು ಡೆತ್ ಬೌಲಿಂಗ್, ಅಂಡ್ ಹಿ ವಾಸ್ ನೆವರ್ ನೋನ್ ಫಾರ್ ಇಸ್ ಡೆತ್ ಬೌಲಿಂಗ್ ಅಪ್ಪ. ನಮ್ಗೆ ಶಮಿ ಅವರು ಅದೇ ಆಗ್ತಾ ಇರೋದು ಪ್ರಾಬ್ಲಮ್. ನಮ್ಗೆ ಡೆತ್ ಅಲ್ಲಿ ಆಗ್ತಾ ಇದ್ದೆ ಬುಮ್ರಾ ಮತ್ತೆ ಸಿರಾಜ್ ಹಾಕೋರು. ಶಮಿ ವಾಸ್ ಯೂಶಲಿ ಲೈಕ್ ಬಿಫೋರ್ 45 ಓವರ್ಸ್ ಅವ್ರದ್ದು ಮುಗ್ದೋಗೋದು ಕೋಟ. ಯಾಕಂದ್ರೆ ನಿಮ್ದು ಶಮಿ ಅವ್ರದ್ದು ಅಷ್ಟು ಯಾರ್ಕರ್ಸ್ ಸ್ಲೋರ್ ಒನ್ಸ್ ಕಡಿಮೆ ನೋಡೋದು ಇನ್ ಕಂಪ್ಯಾರಿಸನ್. ಹರ್ಷಿತ್ ರಾಣಾ ಇಸ್ ಸ್ಟಿಲ್ ಓಕೆ ಇನ್ ದಟ್ ಆಸ್ಪೆಕ್ಟ್. ಐ ಆಮ್ ನಾಟ್ ಸೇಯಿಂಗ್ ಅವ್ರು ತಗೊಂಡಿದ್ದು ಜಸ್ಟಿಫೈಯಬಲ್ ಅಂತ. ಈಗ್ಲೂ ನಮ್ಗೆ ಸಿರಾಜನ್ ಕೂಡ್ಸಿದ್ರಿ ಆಯ್ತು. ನಿಮ್ಗೆ ನ್ಯೂ ಬಾಲ್ ಅಲ್ಲಿ ಮೂವ್ಮೆಂಟ್ ಅಂತ ಹರ್ಷದೀಪ್ ಅವ್ರ T20 ನಿಮ್ ನೋಡಿದೀರ, ಡೆತ್ ಅಲ್ಲೂ ಎಷ್ಟು ಚೆನ್ನಾಗಿ ಆಗ್ತಾರೆ ಇಟ್ಕೊಂಡುನು. ಅದ್ ಯಾವಾಗ ಅದನ್ನ ಅವ್ರನ್ನ ರಿಲೀಸ್ ಮಾಡ್ತಾರೆ, ಮಾಡೋ ಪ್ಲಾನ್ ಇದೆಯೋ ಇಲ್ವಾ ಅನ್ನೋದು. ಸಿ ದಟ್ ಐ ಥಿಂಕ್ ಹರ್ಷಿತ್ ರಾಣಾ ಇನ್ಕ್ಲೂಷನ್ ಇನ್ ದ ಟೀಮ್ ಬಗ್ಗೆ ತುಂಬಾ ಮಾತಾಡ್ಬಿಟ್ಟಿದೀವಿ ಓವರ್ ಅಂಡ್ ಓವರ್ ಅಗೇನ್. ಅದು ವಿ ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಅಂಡ್ ಮೂವ್ ಆನ್ ಅನ್ಸುತ್ತೆ ಅಷ್ಟೇ. ಅಕ್ಸೆಪ್ಟ್ ಅಂಡ್ ಮೂವ್ ಆನ್ ಒಂದ್ ಕಡೆ ಆಗತ್ತೆ ಭಾರ್ಗವ್. ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಇವಾಗ ಲೀಡ್ ಬೌಲರ್ ಅನ್ನೋದೇ ಕಾಣಿಸ್ತಾ ಇಲ್ಲ. ಅದ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ಈಗ 2 ಮ್ಯಾಚು ಏನಾಯ್ತು, ಸಚಿನ್ ಹೇಳ್ದಂಗೆ ಆವ್ರೇಜ್ ಟೀಮ್ ಹೊಟ್ಟೋಗ್ಲಿ. ಇನ್ನು ಬರೋದೇನಾಗತ್ತೆ, ಒಂದು ಪ್ಯಾಸೇಜ್ ಆಫ್ ಪ್ಲೇನಲ್ಲಿ ಕಂಪ್ಲೀಟ್ ಆಗಿ ಗೇಮ್ನ ತೊಗೊಂಡೋಗುವಂಥ ಟೀಮ್ಸ್ ಬರುತ್ತೆ. ನಮ್ಮ ಕೈಯಿಂದಾನೆ ಕಿತ್ಕೊಂಡು ಹೋಗ್ತಾರೆ. ಆಗ ಕ್ಯಾಪ್ಟನ್ಗೆ ಯಾರ ಮುಖ ನೋಡಬೇಕು ಅನ್ನೋದೊಂದು ಕ್ವೆಶನ್ ಬರುತ್ತೆ. ಟ್ರೆಡಿಷನಲಿ ಈ ಕಡೆ ಬುಮ್ರಾ ಸಿರಾಜ್ ಬಂದರೆ ಶಮಿ ಫಸ್ಟ್ ಚೇಂಜ್, ದೆನ್ ದೆರ್ ಇಸ್ ಹಾರ್ದಿಕ್ ಪಾಂಡ್ಯ, ದೆನ್ ದೆರ್ ಆರ್ ಸ್ಪಿನ್ನರ್ಸ್. ಇದೆಲ್ಲ ಇಟ್ಕೊಂಡು ಡೆತ್ತಲ್ಲಿ ಅಟ್ಲೀಸ್ಟ್ ನಿಮಗೆ 3 ಬೌಲರ್ಸ್ದು ಆಪ್ಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಇಫ್ ಯು ಬೌಲ್ ಔಟ್ ಯುವರ್ ಲೀಡ್ ಬೌಲರ್, ಆರ್ ನನಗೆ ಬೇಕಾದಾಗೆಲ್ಲ ನಾನು ಯೂಸ್ ಮಾಡಿದ್ದೀನಿ 2 ಓವರ್ಸ್ ಬರ್ಸ್ಟಲ್ಲಿ. ಅಂದರೆ ಇನ್ನೂ 3 ಬೌಲರ್ ನಿಮಗೆ 8-10 ಓವರ್ ಮಾಡೋವಂಥವ್ರು ಯಾರು ಸಿಕ್ಕೇ ಸಿಗ್ತಾರೆ ಡೆತ್ತಲ್ಲಿ. ಸೊ ಯಾರೋ ಒಬ್ರದ್ದು ಬ್ಯಾಟ್ ಡೇಟ್ ಆಫೀಸ್ ಆದ್ರೂ ಇನ್ನಿಬ್ರು ಇರ್ತಾರೆ ಕವರ್ ಮಾಡೋಕ್ಕೆ. ಅದು ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಅದೇ 2 ಆವ್ರೇಜ್ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅದು. ಬಟ್ ಅಕಸ್ಮಾತಾಗಿ ಏನಾದರೂ ಗೇಮ್ನ ಎತ್ಕೊಂಡು ಹೋಗುವಂಥ, ಬೇರೆ ಕಡೆ ತೊಗೊಂಡೋಗುವಂಥ ಪ್ಲೇಯರ್ಸು ಮಿಡ್ಲಲ್ಲಿ ಇದ್ದಾಗ ಈ ಥರ ಏನಾರು ಆದರೆ ಯಾರ ಕಡೆ ತಿರುಗಿ ನೋಡಬೇಕು ಅನ್ನೋದೇ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಆದ್ರೂ ಹರ್ಷದೀಪ್ ಬೇಗ ಬಂದರೆ, ದ ಕಾಂಬಿನೇಷನ್ ಆಫ್ ಹರ್ಷದೀಪ್ ಆ್ಯಂಡ್ ಹಾರ್ದಿಕ್ ಮೈಟ್ ಬಿ ಮೋರ್ ಸೂಟಬಲ್ ಆಸ್ ಇದಕ್ಕೆ ಏನು ಪ್ಲಾನ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೋಹಿತ್ ಶರ್ಮಾಗೆ ಅಂತ ಅನ್ಸುತ್ತೆ. ನನಗೇನೋ ಹೋಗ್ತಾ ಇರೋದು ನೋಡಿದ್ರೆ ಹರ್ಷದೀಪ್ ನ ಬೇಕಾದ್ರೆ ನೆಕ್ಸ್ಟ್ ಮ್ಯಾಚ್ ಶಮಿಗೆ ರೆಸ್ಟ್ ಕೊಡೋಣ ಅಂತ ಆಡಿಸ್ತಾರೆ ಹೊತ್ತು ಹರ್ಷಿತ್ ರಾಣಾ ಡ್ರಾಪ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಯಾರನ್ನಾದ್ರೂ ರೆಸ್ಟ್ ಮಾಡಲಿ, ಬಟ್ ಹರ್ಷದೀಪ್ ಕೆನಾಟ್ ಸಿಟ್ ಆನ್ ದ ಬೆಂಚ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಅದು ಕರೆಕ್ಟ್. ಅಂಡ್ ಟು ಬಿ ವೆರಿ ಫೇರ್, ನಿಮ್ಗೆ ಏನು ಐ ಥಿಂಕ್ ಈ ಕ್ವಶನ್ ಲಾಸ್ಟ್ ಟೈಮ್ ಬಂದಿತ್ತು. ರಿಕವರ್ಡ್ ಶಮಿ ಇಸ್ ಆಸ್ ಲೀಥಲ್ ಆಸ್ 2023 ವರ್ಲ್ಡ್ ಕಪ್ ಶಮಿ ಅಂತ. ಅಲ್ಲ, ಬೌಲಿಂಗ್ ಪೇಸ್ ನೋಡಿದ್ರೆ ಆವರೇಜ್ 130s ಅಲ್ಲಿ ಇದೆ. ಹೈಯರ್ 130s ಅಲ್ಲೂ ಇಲ್ಲ, 138 139 ಅಲ್ಲೂ ಇಲ್ಲ, ಅರ್ಲಿ 130s ಅಲ್ಲಿ ಇದೆ. ಮೂವ್ಮೆಂಟ್ ಇಂದ ಅಗೇನ್ ನಾನು ಹೇಳ್ದಂಗೆ ಆವರೇಜ್ ಬಿಲೋ ಆವರೇಜ್ ಟೀಮ್ಸ್ ಇತ್ತು, ಹೆಂಗೋ ಹೊಟ್ಟೋಯ್ತು. ಬಟ್ ನೆಕ್ಸ್ಟ್ ನ್ಯೂಜಿಲೆಂಡ್ ಅವರು ಬೆಳೆದಿರೋದೇ ಪೇಸ್ ಅಟ್ಯಾಕ್ ಅಲ್ಲಿ. ಅವ್ರಿಗೆ ಈಸಿ ಆಗೋಗುತ್ತೆ. ಸ್ವೀಪ್ ರಾಚಿನವರಿಂದ ಸ್ವೀಪ್ ಹೊಡೆದ್ರೆ ಹೊಡೆದ್ಬಿಡ್ತಾನೆ. ಅವನಿರೋ ಫಾರ್ಮ್ ಅಲ್ಲಿ ಸ್ವೀಪ್ ಹೊಡೆದ್ರೆ ಹೊಡಿತಾನೆ. ಸೊ ಮೀಡಿಯಂ ಪೇಸ್ ಹೇಳ್ದಂಗೆ ಐ ಥಿಂಕ್. ಅಲ್ಲ, ನಂಗೆ ಹರ್ಷದೀಪ್ ಲೆಫ್ಟ್ ಆರ್ಮ್ ಸೀಮರ್, ಎಲ್ಲಾ ಟೀಮಲ್ಲಿ ಲೆಫ್ಟ್ ಆರ್ಮ್ ಸೀಮರ್ಸ್ ಇದ್ದಾರೆ. ನ್ಯೂಜಿಲೆಂಡ್ ಇಂಡಿಯಾ ಬಿಟ್ಟರೆ ಎಲ್ಲಾ ಟೀಮಲ್ಲಿ ಲೆಫ್ಟ್ ಆರ್ಮ್ ಸೀಮರ್ಸ್ ಇದ್ದಾರೆ. ಸೊ ಎಸ್, ನೋಡೋಣ. ಐ ಮೀನ್ ಶಮೀದು ನ್ಯೂ ಬಾಲ್ ಕಂಟ್ರೋಲ್ ಬಗ್ಗೆನೂ ತುಂಬಾ. ಇಂಗ್ಲೆಂಡ್ ಅಲ್ಲೂ ಇಲ್ಲಪ್ಪ. ಇಂಗ್ಲೆಂಡ್ ಕ್ವಾಲಿಫೈ ಆಗೋದು ಇವಾಗ ಚಾನ್ಸ್ ಇದೆ, ಹೇಳಕ್ಕಾಗಲ್ಲಪ್ಪ. ಇವತ್ತಾಗಿರೋ ವಾಶ್ಔಟ್ ಇಂದ ಚಾನ್ಸ್ ಇದೆ. ಯಾ, ಓಕೆ. ಸೊ ಎಲ್ಲ ಮಾತಾಡಿದ್ವಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು. ಬಟ್ ದ ಹೆಡ್ಲೈನ್ ಆಫ್ ಇಟ್ ಆಲ್, ನಂಬರ್ 82nd ಈಸ್ ಹಿಯರ್. 51st ODI ಸೆಂಚುರಿ, ICC ಟೂರ್ನಮೆಂಟ್ ಅಗೇನ್ಸ್ಟ್ ಪಾಕಿಸ್ತಾನ್. ಬೇಕಾದ ಕ್ಲಚ್ ಇನ್ನಿಂಗ್ಸ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಔಟ್ ಆಫ್ ಫಾರ್ಮ್ ಇನ್ ಫಾರ್ಮ್ ಏನು ಲೆಕ್ಕಕ್ಕಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಹೆಂಗೆ ತಲೆ ಎತ್ತಿ ನಿಲ್ತಾರೆ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೋಬೇಕು, ಹಂಗೆ ನಿಲ್ತಾರೆ. ಅಫಿಷಿಯಲ್ ಪಾಕ್ ಹಂಟರ್ ಅಂದ್ರೆ ಶೋಯಬ್ ಅಖ್ತರ್ ಹೇಳ್ಬಿಟ್ಟಿದ್ದಾರೆ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ, ಆಚೆಕ್ ಅವ್ರ ಹತ್ರ ಮಾತಾಡ್ತಾರೆ. ಅವ್ರು ವಿರಾಟ್ ಕೊಹ್ಲಿ ಫಾರ್ಮಲ್ ಇಲ್ಲ, ಏನ್ ಮಾಡ್ತೀರಾ, ಕಷ್ಟ ಆಗಲ್ವಾ ಇಂಡಿಯಾಗೆ? ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಹೇಳಿ ಪಾಕಿಸ್ತಾನ ಮ್ಯಾಚ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಪ್ಪ, ಫ್ಲಾಲೆಸ್ ಇನ್ನಿಂಗ್ಸ್ ಗುರು ಅಂದ್ರೆ ಅಣ್ಣ. ನಾವು ವಾಟ್ಸ್ಆಪ್ ಅಲ್ಲಿ ಮಾತಾಡ್ಕೋತಾ ಇದ್ವಿ, ಒಂದೊಂದು ಬೌಂಡ್ರಿ ಹೊಡೆದಾಗ್ಲೂ ಒಳಗಡೆ ಖುಷಿ. ಬಟ್ ಆದ್ರೂ ಏನು ಮಾತಾಡೋದ್ ಬೇಡ, ಸ್ಟೋನ್ ರೀಚ್ ಆಗೋ ತನಕ ಏನು ಮಾತಾಡೋದ್ ಬೇಡ, ಸುಮ್ನೆ ಇರೋಣ, ಜಿಂಕ್ಸ್ ಮಾಡೋದ್ ಬೇಡ ಅನ್ಕೊಂಡೇ ತಡ್ಕೊಂಡು ಬೇಗ ಮಾಡಿ ನಮ್ಮ ಅಕ್ಷರ್ ಪಟೇಲ್ ಅವರು ಧೋನಿ ತರ ಮಾಡಿ ಒಂದು ಹಿಂಗಂತೂ ಆಮೇಲೆ ಒಂದು 100 ಹೊಡೆದು. ಏನ್ ಅದ್ರಲ್ಲಿ ಖುಷಿ ವಿಷಯ ಅಂದ್ರೆ, ಅಫ್ಕೋರ್ಸ್ ಈ ತರ ಇನ್ನಿಂಗ್ಸ್ ನೋಡೇ ಇಲ್ವಾ? ಆ ತರ ಎಲ್ಲ ಏನಿಲ್ಲ. ಇದನ್ನ ಸುಮಾರು ಸರಿ ನೋಡಿದೀವಿ, ಪಾಕಿಸ್ತಾನ ಮೇಲೆನೆ ಒಂದು 20 ಸರಿ ನೋಡಿದೀವಿ. ಅದು ಬಿಟ್ಟು ಬೇರೆ ತರದ್ದು ಸಿಚುವೇಶನ್ ಅಲ್ಲೂ ಇಂಥ ಇನ್ನಿಂಗ್ಸ್ ನೋಡಿದೀವಿ. ಬಟ್ ದುಬೈ ಹೀಟು ವಾರ್ಮೆಸ್ಟ್ ಡೇ ಅಂತ ಹೇಳ್ತಾ ಇದ್ರು ಇಂಡಿಯಾ, ಅಂದ್ರೆ ಕ್ರಿಕೆಟ್ ಟೀಮ್ಸ್ ಅಲ್ಲಿ ರೀಚ್ ಆಗಿದ್ರಿಂದ. ಅಂತ ದಿನ
ಮೂರುವರೆ ಗಂಟೆ ಫೀಲ್ಡಿಂಗ್ ಮಾಡ್ತಾರೆ, ಅಲ್ಲಿ ಒಳಗೆ ಹೋಗ್ತಾರೆ, ವಿತಿನ್ 10 hours ಬ್ಯಾಟಿಂಗಿಗೆ ಬರ್ತಾರೆ, ಬಂದು ಇಡೀ 50 ಓವರ್ ಅಂದರೆ ಮೇ ಬಿ 40 ಓವರ್ಸೇ ತೊಗೊಂಡಿರ್ಬೋದು, 40 ಓವರ್ಸ್ ಆಡ್ತಾರೆ. 70% ಬೈ ಆಫ್ ದ ಸ್ಕೋರ್ ಇಸ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 70%. ಯಾರೇ ಸೆಂಚುರಿ ಹೊಡಿತಿದ್ರು ಈಗಿನ ಕಾಲದಲ್ಲಿ ಆ ನಂಬರ್ ಏನಾದ್ರು ಇದ್ದು, ಆ್ಯಂಡ್ ದ ಟೀಮ್ ಹ್ಯಾಸ್ ಒನ್ ವಿತ್ 7 overs ಟು ಸ್ಪೇರ್ ರಿಗಾರ್ಡ್ಲೆಸ್ ಆಫ್ ದ ಟೋಟಲ್. ಅಂದರೆ ಅಲ್ಲಿ ಗೇಮ್ದು ಅವೇರ್ನೆಸ್ಸು, ಆಕ್ಸಲರೇಟ್ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋ ಪ್ರತಿಯೊಂದು ನಾಲೆಜ್ ಇಟ್ಕೊಂಡು ಗೇಮ್ನ ತೊಗೊಂಡೋಗಿರೋದು. ಸೊ ಈ ಸ್ಕಿಲ್ಲೇ ಬೇರೆ ಲೆವೆಲ್. ಇದು ಸುಮ್ಮನೆ ಏನೋ ಒಂದು ಚಾಂಪಿಯನ್ ಪ್ಲೇಯರ್ ಮಾತ್ರ ಅಲ್ಲ, ಇದೊಂಥರ ಕೇಸ್ ಸ್ಟಡಿ ಆದರೂ ಯಾವ ಸರ್ಪ್ರೈಸು ಇಲ್ಲ ಅಂತ ನಂಗನ್ಸುತ್ತೆ. ನಾನು ಅದೇ ಅನ್ಕೋ ಆಕ್ಚುಲಿ ಶುಭ್ಮನ್ ಗಿಲ್ ಜೊತೆ ಆಡ್ತಾ ಇದ್ದಾಗ ಅವರು ಯಾವ್ದೋ ಒಂದು ಡ್ರಿಂಕ್ಸ್ ಬ್ರೇಕ್ ಅಲ್ಲೋ ಏನೋ ಅವರು ಕಾಲ್ ಸ್ಟ್ರೆಚ್ ಮಾಡಿಸ್ಕೊತಾ ಇರ್ತಾರೆ, ಫಿಸಿಯೋನ್ ಕರೆಸ್ಬಿಟ್ಟು ಕ್ರಾಂಪ್ ತರ ಏನೋ ಆಗಿದೆ ಅಂತ. ನಾನು ಅವಾಗ ಅನ್ಕೋತಾ ಇದ್ದೆ, ಶುಭ್ಮನ್ ಗಿಲ್ ಇನ್ನ 30 ಆಗಿಲ್ಲ, ಅವ್ರು 36 ವರ್ಷ. ನನ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ನೀವು ಒಂಥರ ನೆನ್ಸ್ಕೊಳ್ಳಿ, ಫಿಸಿಯೋನ ಗ್ರೌಂಡ್ ಕರ್ಸ್ಕೊಂಡಿರೋದು, ವಿರಾಟ್ ಕೊಹ್ಲಿ ಇಸ್ ಡೌನ್ ಅಂದ್ಬಿಟ್ಟು ಫಿಸಿಯೋ ಬಂದಿರೋದು ಯಾವಾಗ ಲಾಸ್ಟ್ ಟೈಮ್? ನನಗಂತೂ ನಾಪ್ಕಾನೇ ಇಲ್ಲ. ನಾನು ಆಕ್ಚುಲಿ ಅದ್ ನೋಡಿದಾಗ ಟ್ರೈನ್ ಟು ರಿಕಲೆಕ್ಟ್, ಯಾವಾಗ ಏನಾದ್ರು ಆಗಿತ್ತಾ, ಏನೋ ಕ್ರಾಂಪ್ ಆಗಿತ್ತಾ, ಟಚ್ ವುಡ್ ಏನೋ ಆಗದಿರ್ಲಿ ಅಂದ್ರೆ ಯಾವ ಲೆವೆಲ್ಗೆ ಅವ್ರ ಫಿಟ್ನೆಸ್ ಬಗ್ಗೆ ಫೋಕಸ್ ಇದೆ ಅಂತಂದ್ರೆ, ಅವ್ರಲ್ಲಿ ಕೂತ್ಕೊಂಡು ಕಳಕ್ ಕೂತು ಇಲ್ಲ, ಆರಾಮಾಗಿ ನಿಂತ್ಕೊಂಡಿದ್ದಾರೆ, ನೀರು ಕುಡಿತಾ ಇದಾರೆ, ಅವ್ನಿಗೆ ಕಾಲೆಲ್ಲ ಅಮ್ಮ ಆಗ್ತಾ ಇಲ್ಲ ಅನ್ಕೊಂಡು ಬಂದಿದ್ದಾರೆ. ಸೊ ಅದೇ ಶುಭ್ಮನ್ ಗಿಲ್ ಹೊಡಿತು ಒಂದು ಕ್ವಿಕ್ ಡಬಲ್ ಹೊಡಿದ ಅಷ್ಟೇ. ಅದು ದೇರ್ ವಾಸ್ ನೋ ಡೈವ್ ಅಥವಾ ಎಕ್ಸ್ಟ್ರಾರ್ಡಿನರಿ ಸ್ಟ್ರೆಚ್ ಇರಲಿಲ್ಲ, ಬಟ್ ಆಫ್ ಕೋರ್ಸ್ ಯಾರಿಗೆ ಬೇಕಾದ್ರೆ ಆಗ್ಬೋದು ಅದು. ಅದೇ ಎಕ್ಸಾಕ್ಟ್ಲಿ. ಸೊ ಐ ಮೀನ್ ಅವ್ರ ಫಿಟ್ನೆಸ್ ಲೆವೆಲ್ ಅಂಡ್ ಇನ್ನೊಂದು ಇಷ್ಟ ಆಗಿದ್ದು ಮೋಸ್ಟ್ ಅಂತಂದ್ರೆ, ಲೈಕ್ ನೀವು ಮಧ್ಯ ರನ್ ಫ್ಲೋ ಆಕ್ಚುಲಿ ವಾಟ್ ವಾಸ್ ಮಿಸ್ಸಿಂಗ್ ಅನ್ನೋದು, ಒಂದು ನಿಮ್ಗೆ ಅವ್ರಿಗೆ ಸಡನ್ ಆಗಿ ಬರ್ತಾ ಇದ್ದಾಗೆ ನಿಮ್ಗೆ ಸ್ಪಿನ್ ಅಟ್ಯಾಕ್ ಬಂದು ಅವ್ರಿಗೆ ರನ್ಸ್ ಕಟ್ ಆಗ್ತಾ ಇದ್ರೆ, ಈ ವಾಸ್ ಫೀಲಿಂಗ್ ದಟ್ ಪ್ರೆಷರ್. ಒಂಥರ ಅವ್ರು ಮೀಡಿಯಂ ಪೇಸರ್ಸ್ ಆಗ್ತಾ ಇದ್ದಾಗಲೇ ಬಂದಿದ್ದು ಒಳ್ಳೇದಾಯ್ತು, ಈಸಿಯಾಗಿ ಸ್ಕೋರ್ ಆಯ್ತು ರನ್ಸ್. ಆಮೇಲೆ ಅವ್ರು ಸ್ಪಿನ್ಗೆ ವೆನ್ ಎವರ್ ಒಂದ್ 4-5 ಬಾಲ್ ಡಾಟ್ ಆಡಿದಾಗ, ಈ ಆಫ್ ಲೈಟ್ ನೋಡ್ತಾ ಇದ್ದು ವೆರಿ ಅನ್ಲೈಕ್ ವಿರಾಟ್ ಕೊಹ್ಲಿ, ಅವ್ರು ಟ್ರೈ ಟು ಆಕ್ಸಿಲರೇಟ್ ಅಂಡ್ ಗೆಟ್ ಔಟ್, ಪ್ಲೇ ಸಮ್ ರ್ಯಾಶ್ ಶಾಟ್, ಇಲ್ದೇ ಆ ಶಾಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾ ಇದ್ರು. ನಿನ್ನೆ ಅಂದ್ರೆ ಲಾಸ್ಟ್ ಪಾಕಿಸ್ತಾನ ಮೇಲೆ ಆಡಿದ್ದು ಸೆಂಚುರಿಲಿ ಏನ್ ಖುಷಿ ಆಗಿದ್ದು ಅಂದ್ರೆ, ಅಬ್ರಾರ್ಗೆ ಒಂದು ಓವರ್ ಆಲ್ಮೋಸ್ಟ್ ಒಂದು 5 ಡಾಟ್ ಬಾಲ್ ಆಡ್ತಾರೆ, ಬಟ್ ಒಂದು ಫಾಲ್ ಶಾಟ್ ಆಡ್ಲಿಲ್ಲ. ಅವಾಗ್ಲೂ ಪರವಾಗಿಲ್ಲ, ಡಾಟ್ಸ್ ಆದ್ರೂ ಪರವಾಗಿಲ್ಲ, ಅವ್ರು ಅಲ್ಲಿಗೂ ನಗ್ತಾರೆ, ಯಾವ್ದೋ ಬಾಲ್ ವಾಪಸ್ ಹಿಂಗೆ ಎಸ್ದಾಗ ನಗ್ಬಿಟ್ಟು ಆಯ್ತಾಯ್ತು ಪರವಾಗಿಲ್ಲ ಅಂತೆಲ್ಲ ಅವರು. ಐ ಮೀನ್ ದಟ್ ವಾಸ್ ವೆರಿ ಮೆಚ್ಯೂರ್ಡ್. ಲೈಕ್ ಅದೇ ಅವ್ರಿಗೇನೋ ಪಾಕಿಸ್ತಾನ ಅಂದ್ರೆ ಹಿಂಗ್ ಕಾಂತಾರಲ್ಲ, ಅವ್ರು ಬಂದ್ಬಿಟ್ಟು ಕಿವಿಲ್ ವಾ ಅಂತ ಅನ್ಸತ್ತೆ ಪಾಕಿಸ್ತಾನ ಎದ್ಬಿಡ್ತಾರೆ. ಇನ್ನೊಂದೇನು ಅಂದ್ರೆ ನನ್ಗೆ ಇಷ್ಟ ಆಗಿದ್ದು ಇನ್ನಿಂಗ್ಸ್ ಅಲ್ಲಿ ಎಲ್ಲರೂ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ. ಸೊ ಇಂಥ ಕ್ರಂಚ್ ಗೇಮ್ಸ್ ಅಲ್ಲಿ ಇಟ್ ಇಸ್ ನಾಟ್ ಆಲ್ ಅಬೌಟ್ ಸ್ಟ್ರೈಕ್ ರೇಟ್. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದಷ್ಟು, ಗೇಮ್ ನ ತಗೊಂಡ್ ಹೋದಷ್ಟು, ಅವ್ರು ಸುಮಾರು ಇಂಟರ್ವ್ಯೂಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಅಲ್ಲಿ ಆಡ್ತಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಏನ್ ಮಾಡ್ತಾ ಇದೀವಿ, ಹಿಂಗ್ ತಗೊಂಡ್ ಹೋಗ್ಬೋದು ಅಂತ. ಆಚೆ ಕೂತ್ಕೊಂಡು ನಾವ್ ಇಲ್ಲಿ ಕೂತ್ಕೊಂಡು ನಂಗ್ ಮಾಡ್ಬೇಕಿತ್ತು, ಆಂಧ್ರ ಹೊಡಿಬೋದಾಗಿತ್ತು, ಏನ್ 70-80 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿದಾರಲ್ಲ ಅಂತ ಮಾತಾಡ್ಬೋದು. ಅಲ್ಲಿ ಯಾರು ಆಡ್ತಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಪ್ಲಸ್ ಅವ್ರಿಗೆ ಗೊತ್ತು ವಿಕೆಟ್ ಇಟ್ ವಾಸ್ ಡಿಫಿಕಲ್ಟ್, ಇನ್ನಿಂಗ್ ಸ್ಪೇಸ್ ಮಾಡೋದು ಕಷ್ಟ ಆಯ್ತು. ಆ ಕ್ರಂಚ್ ಮೂಮೆಂಟ್ ಅಲ್ಲಿ ವಿಕೆಟ್ ಬಿದ್ರೆ ನೆಕ್ಸ್ಟ್ ಬರೋರ್ಗೆ ಕಷ್ಟ ಆಗುತ್ತೆ. ಆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಈ ತರ ಇನ್ನಿಂಗ್ ಸ್ಪೇಸ್ ಮಾಡೋರು KL ರಾಹುಲ್ ಬಿಟ್ರೆ ವಿರಾಟ್ ಕೊಹ್ಲಿನೇ. ಇನ್ನೆಲ್ಲರೂ ಅಗ್ರೆಸರ್ಸೇ ಇರೋದು. ರೋಹಿತ್ ಶರ್ಮಾ ಅಗ್ರೆಸಿವ್ ಸ್ಟಾರ್ಟ್ ಕೊಡ್ತಾರೆ, ಶುಭ್ಮನ್ ಗಿಲ್ ಅಗ್ರೆಸಿವ್ 90+ ಸ್ಟ್ರೈಕ್ ರೇಟ್ ಇರುತ್ತೆ. ಶ್ರೇಯಸ್ ಅಯ್ಯರ್ ನಮ್ಗೆ ಗೊತ್ತಿದೆ ಹೊಡೆದೇ ಹೊಡಿತಾರೆ, ಅವ್ರಿಗೆ 120 ಇರುತ್ತೆ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್. ಹಿಂಗೆ ಆಡೋದು ಫಾಸ್ಟ್ ಆಗಿ ಆಡ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ನೋಡಿದ್ರು, ಎಲ್ಲರಿಗೂ ಬೈಕ್ ಬರ್ಸಿದ್ರು. ಆಮೇಲೆ ಅಕ್ಷರ್ ಪಟೇಲ್, ಅದ್ ಬಿಟ್ರೆ ಬೌಲರ್ಸ್. ಸೊ KL ರಾಹುಲ್, ಸಾರಿ ಜಡೇಜಾನು ಅಷ್ಟೇ ಸ್ವಲ್ಪ ಅಂದ್ರೆ ಟೆಕ್ನಿಕಲಿ ಸೌಂಡ್ ಆಗಿರೋರು. ಇಂಥ ಸಿಚುಯೇಷನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬೌಲರ್ಸ್ ನ ಬಾಲ್ ನ ಗ್ಯಾಪ್ ಹಾಕಿ ಒಂದೊಂದು ತಗೊಂಡು ಡಬಲ್ ಮಾಡ್ಕೊಂಡು 1s and 2s ಮಾಡ್ಕೊಂಡು, KL ರಾಹುಲ್ ಬಿಟ್ರೆ ವಿರಾಟ್ ಕೊಹ್ಲಿಗೆ ಕೆಪಬಿಲಿಟಿ ಇರೋದು ಕರೆಂಟ್ ಸ್ಕ್ವಾಡ್ ಅಲ್ಲಿ. ಬೇರೆಯವ್ರ ಟೆಕ್ನಿಕ್ ಸ್ಕಿಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನಿಂಗ್ಸ್ ನ ಪೇಸ್ ಮಾಡೋ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅವರು ಅದನ್ನ ರಿಯಲೈಸ್ ಮಾಡ್ಕೊಂಡು, ನಾನ್ 40 ಓವರ್ವರೆಗೂ ಆಡಿದ್ರೆ ಗೇಮ್ ನಮ್ದು ಅಂತ ಅವರು ಅದನ್ನ ಆಡಿದ್ರು. ಅದೇ ಬಾಂಗ್ಲಾದೇಶ್ ಮೇಲೆ ನೀವು ಹೇಳ್ದಂಗೆ ಏನ್ ಮಾಡಿದ್ರು, ಅವರು ಗೇಮ್ ನ ಫೋರ್ಸ್ ಮಾಡಕ್ ಟ್ರೈ ಮಾಡಿದ್ರು, ಶಾರ್ಟ್ ಬಿಟ್ಟು ಕಟ್ಟೊಡೆಯಕ್ ಹೋದ್ರು. ಬಟ್ ಮೊನ್ನೆ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ಶಾರ್ಟ್ ಬಿದ್ರು, ಸ್ಟ್ರೈಟ್ ಬ್ಯಾಟ್ ಆಡಿದ್ರು, VL ಆಡಿದ್ರು, ಎಕ್ಸ್ಟ್ರಾ ಕವರ್ಸ್ ರೀಜನ್ ಆಡಿದ್ರು. ಸೊ ಅದೇ ಡಿಫ್ರೆನ್ಸ್ ಬಿಗ್ ಪ್ಲೇಯರ್ಸ್ಗೆ ಗ್ರೇಟ್ ಪ್ಲೇಯರ್ಸ್ಗೆ ಮಾಡಿದ್ರು. ಅಂಡ್ ನೀವು ಮಾತಾಡ್ತಾ ಇದ್ದಾಗ್ಲೇನೆ ಐ ಥಿಂಕ್ ಒನ್ ಮೋರ್ ನೇಮ್ ತುಂಬಾ ಕಡಿಮೆ ಜನ ಮಾತಾಡ್ತಾರೆ ಅವ್ರ ಬಗ್ಗೆ, ಶ್ರೇಯಸ್ ಅಯ್ಯರ್ ಗುರು. ಲೈಕ್ ಅದು ಒಂಥರ ಅವ್ರಿಗೆ ಇಂಡಿಯಾ ಕಾಂಟ್ರಾಕ್ಟ್ ಇಂದ ತೆಗೆದುಬಿಟ್ರು ಅವರು ಫಾರ್ಮ್ಯಾಟ್, ಬಟ್ ODI ಅಲ್ಲಿ ನನಗೆ ಜ್ಞಾಪಕ ಇರೋಂಗೆ ಹಿ ಈಸ್ ಎ ರೆಗ್ಯುಲರ್ ನಂಬರ್ 4 ಆಡ್ತಾನೆ ಇದ್ದಾರೆ ಕನ್ಸಿಸ್ಟೆಂಟ್ ಆಗಿ. ಎನಿ ಪಿಚ್ ಎನಿ ಗ್ರೌಂಡ್ ಯಾವ್ದೇ ಕಂಟ್ರಿಲಿ ಆಡಿದ್ರು ಕನ್ಸಿಸ್ಟೆಂಟ್ ಆಗಿ ನಂಬರ್ 4 ಅಲ್ಲಿ ರನ್ ಹೊಡಿತಾನೆ ಇದ್ದಾರೆ. ಆ ತರ ಒಂದು ನಂಬರ್ 4 ನಮ್ಗೆ ಆಕ್ಚುಲಿ ನಮ್ಗೆ ಇವರು ರಾಯ್ನಾ ಯುವರಾಜ್ ಅವರೆಲ್ಲ ಹೋದ್ಮೇಲೆ ಆ ತರದ್ ಒಬ್ರು ಬೇಕಾಗಿತ್ತು. ಲೈಕ್ ಅವತ್ತು ನೋಡಿದ್ರೆ ನಿಮ್ಗೆ ಏನೋ ರಿವರ್ಸ್ ಸ್ವೀಪ್ ಅಲ್ಲಿ ಹೊಡಿಯೋದು, ಅದು ಯಾವ್ದೋ ಆಫ್ ಸ್ಪಿನ್ನರ್ಗೆ 102 ಮೀಟರ್ ಹೆಂಗ್ ಹೊಡ್ತಾರೆ ಹೋದ್ರೆ 6 ಸೆಕೆಂಡ್ ಟೈರ್ಗೆ ಹೋಗಿ ಬಿತ್ತು ಅಲ್ಲಿ. ಆ ದುಬೈ ಗ್ರೌಂಡ್ ಮೊದಲೇ ಒಂದೇನು ಸಕ್ಕ ದೂರ ಇದೆ. ಸೊ ರಿಯಲಿ ಐ ಮೀನ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ಅದನ್ನು ಅಷ್ಟೆಲ್ಲ ಸೆಟ್ ಬ್ಯಾಕ್ ಆಗಿ ಫಾರ್ ಹಿಮ್ ಟು ಕಮ್ ಅಂಡ್ ಪ್ಲೇ ಸಚ್ ನಾಟ್ಸ್ ಬೋತ್ ದ ಗೇಮ್ಸ್, ಹಿ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ನಾಕ್.
ಅಂಡ್ ಹಿ ನೆವರ್ ಲುಕ್ಸ್ ಒಂಥರ ಏನೋ ಇವ್ರು ಬಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಗುರು, ಶಾರ್ಟ್ ಬಾಲ್ ಮೇಲೆ ವರ್ಕ್ ಮಾಡಿದ್ದಾರೆ. ಏನ್ ಚೆನ್ನಾಗಿ ಹೊಡಿತಾ ಇದಾರೆ ಶಾರ್ಟ್ ಬಾಲ್ಗೆ. ಎಲ್ಲೋ ಅಂದ್ರೆ ಅವ್ರದ್ದು ರೋಹಿತ್ ಶರ್ಮಾ ತರ ಅವರು ವೀಕ್ನೆಸ್ ಶಾರ್ಟ್ ಬಾಲ್ ಅಂತ ಹೇಳ್ತಾರೆ, ಅದು ಮೀಡಿಯಾ ಕ್ರಿಯೇಟ್ ಮಾಡಿರೋದು. ಅವರು ಹೇಳ್ತಾರೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ನೀವೇನಿಗೆ ಮಾತಾಡ್ತಾ ಇದ್ದಾರೆ ಶಾರ್ಟ್ ಬಾಲ್ ಅಂತ ಹೇಳಿ 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 ಏನ್ ಮಾಡ್ಬಿಟ್ಟಿದ್ದಾರೆ, ಬೌಲರ್ಸ್ ಎಲ್ಲ ಶಾರ್ಟ್ ಬಾಲ್ ಟ್ರೈ ಮಾಡ್ತಾರೆ. ಒಳ್ಳೆ ರನ್ ಸ್ಕೋರಿಂಗ್ ಆಪರ್ಚುನಿಟಿ ಸಿಕ್ತಪ್ಪ ಅಂತ ರನ್ ಸ್ಕೋರ್ ಮಾಡ್ತಿದ್ದಾರೆ ಅವರು. ತುಂಬಾ ಮುಂಚೆನೆ ಫ್ರಂಟ್ ಫುಟ್ ಅಲ್ಲಿ ಕಮಿಟ್ ಆಗಲ್ಲ, ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ ಶಾರ್ಟ್ ಹಾಕಿದ್ರೆ ಇವಾಗಂತೂ ನೀ ಶಾರ್ಟ್ ಹಾಕೋ ಗುರು ಅಂತಾನೆ ಕಾಯ್ತಾ ಇರ್ತಾರೆ, ನಾನು ಹೊಡಿತೀನಿ. ಸೊ ಯಾ, ಐ ಮೀನ್ ಲೈಕ್ ರಿಯಲಿ ಹ್ಯಾಪಿ ಫಾರ್ ಶ್ರೇಯಸ್ ಅಯ್ಯರ್. ಎಸ್, ಶ್ರೇಯಸ್ ಅಯ್ಯರ್ ವರ್ಲ್ಡ್ ಕಪ್ ಆದ್ಮೇಲೆ ಏನು ಗೇಮ್ ಬಿಟ್ಟೇ ಇಲ್ಲ ಗುರು. ಅವತ್ತು ದಿನ ಹೆಂಗೆ ಎಂಡ್ ಆಯ್ತೋ ಹಂಗೇ ಕಂಟಿನ್ಯೂ ಆಗ್ತಾ ಇದೆ ಇನ್ನಿಂಗ್ಸ್. ಯಾವುದೇ ಒಂದು ಮಧ್ಯದಲ್ಲಿ ಏನೋ ಗ್ಯಾಪ್ ಆಗಿದೆ ಅಂತ ಅನ್ಸೋದಕ್ಕೆ ಏನ್ ಇಂಡಿಕೇಶನ್ ಇಲ್ಲ, ಹಂಗೆ ಆಡ್ತಾನೆ ಇದಾರೆ ಅಂತಾನೆ ಅನ್ಸ್ತಾ ಇದೆ. ಅವರು ಪ್ಲಸ್ ಡೊಮೆಸ್ಟಿಕ್ ಆಡ್ಕೊಂಡ್ ಬಂದಿದ್ದಾರೆ. ಸೊ ಸೈಯದ್ ಮುಷ್ತಾಕ್ ಅಲಿ ಆಡಿದ್ರು, ಆಮೇಲೆ ರಂಜಿ ಟ್ರೋಫಿನೂ ಆಡಿದ್ರು. ಸೊ ಗೇಮಲ್ಲಂತೂ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವ್ರಿಗೆ ಗೊತ್ತು ಅವ್ರು ಏನ್ ಮಾಡ್ಬೇಕು ಅಂತ. ಆಚೆ ಕಡೆ ನಾಯ್ಸ್ ಎಲ್ಲ ಶಟ್ ಆಫ್ ಮಾಡ್ಬಿಟ್ಟು ಐ ಹ್ಯಾವ್ ಟು ಫೋಕಸ್ ಆನ್ ಮೈ ಗೇಮ್, ನನ್ ಕೆಲಸ ರನ್ ಸ್ಕೋರ್ ಮಾಡೋದು, ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇನ್ನೊಂದು ಭಾರ್ಗವ್ ಅವ್ರು ಒಳ್ಳೆ ಪಾಯಿಂಟ್ ಹಾಕಿದ್ರು, ಟಾಪ್ 4 ಫಿಕ್ಸ್ ಆಗಿದೆಯಪ್ಪ ಇಂಡಿಯಾಗೆ. 5, 6, 7, 8 ಏನಕ್ಕೆ ಅಷ್ಟು ಶಫಲ್ ಮಾಡ್ತಾ ಇದೀರಾ ಭಾರ್ಗವ್, ಗೌತಮ್ ಗಂಭೀರ್, ನೀವು ಏನಕ್ಕೆ ಶಫಲ್ ಮಾಡ್ತಾ ಇದೀರಾ? ಜಿಜಿ ಅವರೇ ಏನಾಗಿದೆ? ವಾಟ್ ಈಸ್ ರಾಂಗ್ ವಿತ್ 4, 5, 6, 7, 8? ಐ ಥಿಂಕ್ ಸಚಿನ್, ಒಂದ್ ನಿಮಿಷ, ನೀನ್ ಆನ್ಸರ್ ಮಾಡಕ್ ಮುಂಚೆ ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. 5, 6, 7, 8 ಎಲ್ಲ ಇಲ್ಲ, 3 ಶಫಲ್ ಆಗತ್ತೆ, 1 ಫಿಕ್ಸ್. KL ರಾಹುಲ್ ಬರೋದು ನಂಬರ್ 7. ಮಿಕ್ಕಿದ್ದೇನು ಬೇಕಾದ್ರೆ ಶಫಲ್ ನೆನ್ನೆನೂ ಬರ್ಲಿಲ್ಲ. ಇಲ್ಲ ಆಕ್ಚುಲಿ ಐ ಥಿಂಕ್ ಆ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ರು ಅನಂತ್ ಆಲ್ರೆಡಿ. ನಿಮ್ಗೆ ಏನು ಅಂತಂದ್ರೆ, ಇಫ್ ಯು ಲುಕ್ ಅಟ್, ನೀವು ಐ ಮೀನ್ ಸಚಿನ್ ನೀವು ಹೇಳ್ತಾ ಇದ್ರಿ, ಐ ಥಿಂಕ್ ಅನಂತ ಸಚಿನ್ ನೀವು ಇಬ್ಬರಲ್ಲಿ ಹೇಳಿ, ಇವಾಗ ನಮ್ಗೆ ಟಾಪ್ 7 ಅಲ್ಲಿ ನೀವು ಟಾಪ್ 8 ಅಲ್ಲಿ ನೋಡಿದ್ರೆ ಸ್ಟಡಿಯಾಗಿ ಆಡಿ ಟೆಕ್ನಿಕಲಿ ಸೌಂಡ್ ಇರೋ ಬ್ಯಾಟರ್ಸ್ ಯಾರಪ್ಪ ನಿಮ್ಗೆ? ಲೈಕ್ ಒಂಥರ ಇಬ್ರೇ ಅಂತ ಹೇಳಿ ನಿಮ್ಗೆ, ಯಾರು? ವಿರಾಟ್ ಕೊಹ್ಲಿ, KL ರಾಹುಲ್. ಐ ಥಿಂಕ್ ದೇ ಆರ್ ವೆರಿ ಕ್ಲಿಯರ್. ಅಂಡ್ ರೋಹಿತ್ ಶರ್ಮಾ ಅಟ್ಲೀಸ್ಟ್ ಇಸ್ ವೆರಿ ಕ್ಲಿಯರ್ ಸಿಂಗ್, ವಿರಾಟ್ ಫೇಲ್ ಆದ್ರೆ ನಮ್ಗೆ KL ರಾಹುಲ್ ಅಂತ ಬ್ಯಾಟರ್ ಬೇಕು ನಮ್ಗೆ. ಸೊ ಅವ್ರನ್ನ ಹಂಗೆ ಯೂಸ್ ಮಾಡ್ತೀವಿ ಅಂತ ನಾವು ಐ ಥಿಂಕ್ ಲೈಕ್ ತುಂಬಾ ಕ್ರಿಟಿಸೈಸ್ ಮಾಡ್ಬಿಟ್ಟಿದ್ವಿ. KL ರಾಹುಲ್ ನ ಕಳೆಗಾಡಿಸ್ತಾ ಇದ್ರ ಅವ್ರ ಆ ತರ ಅವ್ರು ತೆಗಿಲೇಬೇಕು ಅಂತಂದಿದ್ರೆ ಇಷ್ಟೊಂದೆಲ್ಲ ಚಾನ್ಸ್ ಕೊಡೋಷ್ಟು ಇರ್ತಾ ಇರಲಿಲ್ಲ. ಎಷ್ಟೋ ಜನ ಪ್ಲೇಯರ್ಸ್ ನ ಹಂಗೆ ತೆಗೆದು ಬಿಟ್ಟಿದ್ದಾರೆ. ಅವ್ರಿಗೂ ಆ ರಿಕ್ವೈರ್ಮೆಂಟ್ ಇದೆ. ಅವ್ರಿಗೆ ಗೊತ್ತು ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ, ಯಾವ್ದೋ ಒಂದು ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ನಾವು 10 for 3 ಆಗ್ತೀವಿ, ಯಾವ್ದೋ 20 for 4 ಆಗ್ತೀವಿ, ಆ ತರ ಟೈಮಲ್ಲಿ KL ರಾಹುಲ್ ಅಂತ ಬೇಕಾಗಿರುತ್ತೆ ಅಂತ. ಅಂಡ್ ಐ ಥಿಂಕ್ KL ರಾಹುಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ದಟ್. ಸೊ ಅದಕ್ಕೋಸ್ಕರನೇ KL ರಾಹುಲ್ ಅವ್ರ ಟೀಮಲ್ಲಿ ಇರೋದು. ಅಂಡ್ ಆ ಟೆಂಪ್ಲೇಟ್ ಹಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಮೈ ಟೇಕ್ ಅಪ್. ನನಗೆ KL ರಾಹುಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಟೀಮ್. ಅಂಡ್ ಏನಕ್ಕೆ 7 ಬರ್ತಾ ಇದಾರೆ ಅಂತಂದ್ರೆ, ನೀವು ವಿರಾಟ್ ಅವರೆಲ್ಲ ಅಲ್ಲಿ 30 ಆಡ್ಕೊಂಡ್ ಬಂದ್ಬಿಟ್ರೆ ಹೆಂಗಿದ್ರು ಅವ್ರು ಬೇರೆಯವ್ರು ಅಗ್ರೆಸರ್ ಮಾಡ್ತಾರಲ್ಲ ಇನ್ನೇನಕ್ಕೆ. ಇವಾಗ ನೋಡಿ ಬಾಂಗ್ಲಾದೇಶ ಮೇಲೆ ಯು ನೀಡೆಡ್ ಸಂಬಡಿ ಲೈಕ್ KL ರಾಹುಲ್ ಟು ಫಿನಿಶ್ ದಟ್ ಗೇಮ್. ಈ ಗಾಟ್ ಲಕ್ಕಿ, ಒಂದು ಕ್ಯಾಚ್ ಡ್ರಾಪ್ ಆಯ್ತು, ಬಟ್ ಆದ್ರೂ ಆ ಕಂಪೋಸರ್, ಆ ಕಾಮ್ನೆಸ್ ಲಾಸ್ಟ್ ತನಕ ತಗೊಂಡೋಗಿ, ಆಮೇಲೆ ಯಾವಾಗ ಅವ್ರು ಲಾಸ್ಟ್ ಇನ್ನೇನು 4-5 ರನ್ ಬೇಕು ಅಂದಾಗ ಆ ಶಾರ್ಟ್ ಟ್ರೈ ಮಾಡಿ 6 ಹೊಡೆದಿದ್ದು ಬಿಟ್ರೆ ಫುಲ್ ಅಲ್ಲಿ ಉಕ್ಕ ತರ ಏನೋ ಹೊಡೆದ್ಬಿಟ್ಟು. ವಿ ನೀಡ್ ಹಿಮ್ ಬಿಕಾಸ್ ಎವ್ರಿಬಡಿ ಎಲ್ಸ್ ಇಸ್ ಅನ್ ಅಗ್ರೆಸರ್. ವಿ ನೀಡ್ ಸಂಬಡಿ ಟು ಬ್ಯಾಕ್ ವಿರಾಟ್ ಕೊಹ್ಲಿ. ಬಟ್ ಗೇಮ್ ಟೈಮ್ ನೀವು ಕೊಡ್ಲಿಲ್ಲ ಅಂದ್ರೆ 10 for 3, 10 for 4 ಆರ್ 27th ಓವರ್ ಬರ್ತಾರೆ ಅಂತ ಅನ್ಕೊಳ್ಳಿ. 100 for 4 ಆಗಿದೆ 27th ಓವರ್. ನ್ಯೂಜಿಲೆಂಡ್ ಮೇಲೆ ಮಿಚೆಲ್ ಸ್ಯಾಂಟ್ನರ್ ಒಳ್ಳೆ ಸ್ಪೆಲ್ ಹಾಕಿದ್ದಾರೆ, 3 ವಿಕೆಟ್ ಡಮ್ ಅನ್ಸಿದ್ದಾರೆ. ಗೇಮ್ ಟೈಮ್ ಇಲ್ಲ ಅಂದ್ರೆ ತುಂಬಾ ಪ್ರೆಷರ್ ಆಗ್ತಲ್ಲ ನಾವು KL ರಾಹುಲ್ ಮೇಲೆ. ನೀನ್ 40-45 ಅವ್ರ ರೋಲ್ ಇವಾಗ ನೀವು KL ರಾಹುಲ್ ನ ತೆಗೆದು ಪಕ್ಕಕ್ಕೆ ಇಟ್ಬಿಡಪ್ಪ. ನೀನ್ ಯಾರು ರಿಷಬ್ ಪಂತ್ ಕರ್ಕೊಂಡ್ಬಂದು ಆಡಿಸ್ತೀಯಾ? ಇಮ್ಯಾಜಿನ್ ಎ ಸಿಮಿಲರ್ ಸಿಚುಯೇಷನ್, ವಾಟ್ ಕುಡ್ ಬಿ ದ ರಿಸಲ್ಟ್? ನಾವು 180 ಪ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ 350 ಹೊಡೆಯೋ ಚಾನ್ಸಸ್ ಇರುತ್ತೆ. ಬಟ್ ಡಬಲ್ ಎಡ್ಜ್ ಸ್ವಾರ್ಡ್ ಅವರು, ಡಬಲ್ ಎಡ್ಜ್ ಸ್ವಾರ್ಡ್. ಬಟ್ ಅಟ್ ಲೀಸ್ಟ್ ವಿತ್ ಹಿಮ್ ಯು ವಿಲ್ ನೋ, ಓಕೆ ನೀವು ಬೇರೆಯವರು. ಇವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ಈಗ ಯಾರೇ ಬರ್ಲಿ ಅವ್ರ ಕ್ಲಾರಿಟಿ ಇದೆಯಾ? ನೀವು ಹೇಳ್ದಂಗೆ ರೋಹಿತ್ ಶರ್ಮಾ ಆಡ್ತಾ ಇದ್ದಾಗ ಶುಭ್ಮನ್ ಗಿಲ್ ಕ್ಲಾರಿಟಿ ಇದೆ, ನಾನು ರೋಹಿತ್ ಶರ್ಮಾ ಸ್ಟ್ರೈಕ್ ಕೊಡ್ತೀನಿ. ರೋಹಿತ್ ಶರ್ಮಾ ಔಟ್ ಆದ್ರೆ ಶುಭ್ಮನ್ ಗಿಲ್ ಕ್ಲಾರಿಟಿ ಇದೆ, ನಾನು ಹೊಡಿತೀನಿ, ವಿರಾಟ್ ಕೊಹ್ಲಿ ಅವ್ರು ನೋಡ್ಕೋತಾರೆ. ಅದಾದ್ಮೇಲೆ ಇಲ್ಲ, ಇವಾಗ ಶ್ರೇಯಸ್, ಇವಾಗ ಎವ್ರಿಬಡಿ ಆರ್ ಏಬಲ್ ಟು ಪ್ಲೇ ದೇರ್ ಪಾರ್ಟ್. ಇವಾಗ ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಹೊಡೆದಿದ್ದಕ್ಕೆ ಆ ತರ ಇನ್ನಿಂಗ್ ಸ್ಪೇಸ್ ಮಾಡ್ಕೊಂಡು ಆಡಿದ್ದು 7 ಓವರ್ ಮುಂಚೆ ಮುಗ್ಸೋ ಕಾರಣನೇ ಶುಭ್ಮನ್ ಗಿಲ್ ಅವರು ಆಟ ಆಡಿದ್ರು, ಶ್ರೇಯಸ್ ಅಯ್ಯರ್ ಅವರು ಆಟ ಆಡಿದ್ರು. ಸೊ ಅದೇ ತರ ನೀವು ನೋಡಕ್ ಹೋದ್ರೆ ವಿರಾಟ್ ಕೊಹ್ಲಿ ಏನಾನ ಬಿದ್ದೋದ್ರೆ ಅವಾಗ KL ರಾಹುಲ್ ಬಂದ್ರೆ ಇವ್ರುಗಳಿಗೆ ಪ್ರೆಷರ್ ಬರಬಾರ್ದು. ನೀವು ನೋಡಿದ್ರೆ ನಿಮ್ಗೆ ಶುಭ್ಮನ್ ಗಿಲ್ಗೂ ಪ್ರೆಷರ್ ಇರಬಾರ್ದು, ಶ್ರೇಯಸ್ ಅಯ್ಯರ್ಗೂ ಪ್ರೆಷರ್ ಇರಬಾರ್ದು, ಅಲ್ಲ ಬರ್ತಾರ ಹಾರ್ದಿಕ್ಗೆ ಮತ್ತೆ ಅಕ್ಷರ್ಗೂ ಇರಬಾರ್ದು. ಆ ತರ ನೀವು ಒಂದ್ ಕಡೆ ಸ್ಟೇಬಲ್ ಆಗಿ ನಿಲ್ಸ್ಬೇಕು ಅಂತಿರೋದು ಇಸ್ ವಿರಾಟ್ ಕೊಹ್ಲಿ ಅಂಡ್ KL ರಾಹುಲ್ ಸರ್. ಸೊ ಅವರು ನೆಕ್ಸ್ಟ್ ಮತ್ತೆ ಇನ್ನೇನು ಟು ಬಿ ವೆರಿ ಆನೆಸ್ಟ್, ಐ ಥಿಂಕ್ KL ರಾಹುಲ್ ಇಸ್ ಬಿಂಗ್ ಪ್ರಿಪೇರ್ಡ್ ಸಿಂಗ್ ವಿರಾಟ್ ಕೊಹ್ಲಿ ರಿಟೈರ್ ಆದ್ರೆ ನಂಬರ್ 3 ಸ್ಪಾಟ್ ನಿಂತುಗುರು, ಆಮೇಲೆ ಯಾರನ್ನ 7 ನೋಡ್ಕೋತೀವಿ. ಬಟ್ ದೇ ಆರ್ ವೆರಿ ಶೋರ್ ದಟ್ ಇಲ್ಲದೆ ಇಷ್ಟೊತ್ತಿಗೆ ಯಾರನ್ನ ಅವಾಗ ನಾವು ನೋಡಿದ್ರೆ ರಿಷಬ್ ಪಂತ್ ಹುಷಾರಿಲ್ಲ ಬಿಟ್ಟ ಆದ್ರೂ ಅವ್ರನ್ನ ಇಷ್ಟೊತ್ತಿಗೆ ಆಡಿಸಿರೋರು. ಬಟ್ ಐ ಥಿಂಕ್ ದೇ ಆರ್ ವೆರಿ ಕ್ಲಿಯರ್ ಅಂಡ್ ಕೀಪಿಂಗ್ ವೈಸ್ ಚೆನ್ನಾಗೇ ಮಾಡ್ತಾ ಇದಾರೆ. ದೇ ಆರ್ ವೆರಿ ಕ್ಲಿಯರ್. ಅಟ್ಲೀಸ್ಟ್ ರೋಹಿತ್ ಶರ್ಮಾ ಇರೋ ತನಕ ಜಿಜಿದ್ ಗೊತ್ತಿಲ್ಲ, ಜಿಜಿ ಮೈಟ್ ಸೆಟ್ಸೆ ಇಲ್ಲ, ನಂಗೆ ರಿಷಬ್ ಪಂತ್ ಬೇಕು ಲೆಫ್ಟ್ ರೈಟ್ ಕಾಂಬಿನೇಷನ್ ಅಂತ. ಬಟ್ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ ಇರೋ ತನಕ KL ರಾಹುಲ್ ಅವರು ODI ಫಾರ್ಮ್ಯಾಟ್ ಅಲ್ಲಿ ಆಡೋದು ಕನ್ಫರ್ಮ್. ಅದು ನಂಬರ್ 7 ಆಗಿರ್ಬೋದು, ನಂಬರ್ 8 ಆಗಿರ್ಬೋದು, ಅಥವಾ ಯಾವಾಗ ವಿಕೆಟ್ ಬೇಕು ಹೋದ್ರೆ ವಿರಾಟ್ ಕೊಹ್ಲಿ ಬೇಕು ಆದ್ರೆ ಅವ್ರು ಆ ಪೊಸಿಷನ್ ಇರ್ಬೋದು. ಬಟ್ ಹಿ ಇಸ್ ದೇರ್ ಫಾರ್ ಶೋರ್. ಈ ಕ್ಲಾರಿಟಿ ನಮ್ಮ ಫ್ಯಾನ್ಸ್ ಗೆ ಅಷ್ಟೇ. ಓಕೆ, ಸೊ
ಮ್ಯಾಚ್ ಗೆದ್ದಿರೋ ಅಂತ ಕಾಂಬಿನೇಷನ್ ಬಗ್ಗೆನೇ ಇಷ್ಟೊತ್ತು ಮಾತಾಡಿದ್ವಿ. ಆದರೆ ಇನ್ನು ಮುಂದಕ್ಕೆ ಬೇಕಾಗಿರೋದೇ ಗೆಲುವು. ಇನ್ನು ಮಿಕ್ಕಿದೆಲ್ಲ ವರ್ಚುವಲಿ ನಾಕ್ಔಟ್. ಫಸ್ಟ್ ಈಗ ನ್ಯೂಜಿಲೆಂಡ್ ಮೇಲಿರೋ ಗೇಮು ಇಟ್ಸ್ ಕಸ್ಟಮರಿ ಗ್ರೂಪ್ ಗೇಮ್ ಅದು. ಬಟ್ ಅದು ಬಿಡ್ತು ಅಂದರೆ ಇನ್ನು ಬರೋದು ಫುಲ್ಲು ಸೆಮೀಸ್ ಆ್ಯಂಡ್ ಫೈನಲ್ಸ್ ಅನ್ನೇ ಡೈರೆಕ್ಟ್ ಆಗಿ. ಸೊ ಇನ್ನು ಬೇಕಾಗಿರೋದು ಗೆಲುವು. ಇಲ್ಲಿ ಕಾಂಬಿನೇಷನ್ನ ಇಂಡಿಯಾದವ್ರು ವರ್ಕ್ ಮಾಡ್ಕೋಬೇಕಾಗತ್ತೆ. ಐ ಡೋಂಟ್ ಥಿಂಕ್ ಯಾರನ್ನೂ ಡ್ರಾಪ್ ಮಾಡ್ತಾರೆ ಅನ್ಲೆಸ್ ದರ್ ಇಸ್ ಅನ್ ಇಂಜುರಿ. ಯಾರನ್ನೂ ಡ್ರಾಪ್ ಮಾಡೋ ಥರ ಅಂತೂ ಕಾಣ್ತಾ ಇಲ್ಲ. ವೆಲ್ ಸೆಟ್ ಇದ್ದಾರೆ ಫ್ರಮ್ ಪ್ಲಾನಿಂಗ್ ಪಾಯಿಂಟ್ ಆಫ್ ವ್ಯೂ. ಬಟ್ ದೇ ಜಸ್ಟ್ ಹ್ಯಾವ್ ಟು ಕ್ಯಾರಿ ಆನ್. ರೆಸ್ಟ್ ಮಾಡ್ಬೋದು ಅನ್ಸುತ್ತೆ ನಂಗೆ ಯಾಕೋ. ಒಳ್ಳೆ ಪಾಯಿಂಟ್ ಹೇಳಿದ್ರೆ ಭಾರ್ಗವ್, ಇಂಡಿಯಾದಲ್ಲಿ ಯಾರನ್ನೂ ಡ್ರಾಪ್ ಮಾಡಲ್ಲ, ರೆಸ್ಟ್ ಮಾಡ್ತಾರೆ. ಡಿಪೆಂಡ್ಸ್ ಆನ್ ಇವಾಗ ಮ್ಯಾಚ್ ಫಿಟ್ನೆಸ್ ಇದೆ ಅಂದ್ರೆ ಐ ಡೋಂಟ್ ಥಿಂಕ್ ಶಮೀನ್ ರೆಸ್ಟ್ ಮಾಡ್ತಾರೆ ಅಂತ ಆ ಥರ ಹೇಳ್ತಾ ಇರೋದು. ಅಲ್ಲ ಅಂದ್ರೆ ನಿಮ್ಗೆ ಹೆಂಗಿದ್ರು ಸೆಮೀಸ್ ಹೋಗಿದೀವಿ ಅಂತ ಗೊತ್ತಾದಾಗ ಹರ್ಷದೀಪ್ ಒಂದ್ಸಲಿ ಟ್ರೈ ಮಾಡಿ. ನ್ಯೂಜಿಲೆಂಡ್ ಮೇಲೆ ಹೇಳ್ತಾ ಇರೋದು ನೀನು? ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ. ಓಕೆ ಓಕೆ. ಆಡ್ತಾರೆ ಅಂದ್ರೆ ನ್ಯೂಜಿಲೆಂಡ್. ಶಾರ್ಟ್ ಟೂರ್ನಮೆಂಟು. ಸೊ ಅದನ್ನ ಮಾಡೋದ್ರಲ್ಲೂ ಅರ್ಥ ಇದೆಯಾ? ಅಥವಾ ಶಮಿಗೆ ನೀನು ಇನ್ನೂ ಹಾಕಪ್ಪ 135 ಎಲ್ಲ ಹಾಕ್ಬಿಡಿ ಇವಾಗ, ಆಮೇಲೆ ಬಂದು 138 ಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿ ನೀನು ನ್ಯಾಚುರಲ್ ಎಬಿಲಿಟಿ ತಗೊಂಬ. ಅದ್ರಲ್ಲಿ ಯಾಕೋ ನನ್ಗೆ 2 ಸಲ ನ್ಯೂಜಿಲೆಂಡ್ ಮೇಲೆ ಆಡ್ತಾರೆ ಅನ್ಸ್ತದೆ ನೋಡೋಣ. ಸೊ ನ್ಯೂಜಿಲೆಂಡ್ ಅವ್ರು ಗೇಮ್ ತೋರಿಸ್ಬಿಟ್ಟಿದ್ದಾರೆ. ಕ್ಲಾಸಿಯಾಗಿ ಆಡ್ತಾ ಇದ್ದಾರೆ. ಒಬ್ಬ ಪ್ಲೇಯರ್ ಅಂತೂ 3 ರೋಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದಟ್ ಈಸ್ ಗ್ಲೆನ್ ಫಿಲಿಪ್ಸ್. ಆ ಕಡೆ ಬಾಲ್ನು ಹೋಗಕ್ ಬಿಡ್ತಾ ಇಲ್ಲ, ಈ ಕಡೆ ಬೌಲಿಂಗಲ್ಲೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬ್ಯಾಟಿಂಗಲ್ಲಿ ಯಾವತ್ತು ಬೇಕಾದ್ರೂ ಸೆಂಚುರಿ ಹೊಡಿಬೋದು. ಟಾಪ್ 6 ಬ್ಯಾಟ್ಸ್ಮನ್ಗಳು ಅವ್ರ ಕಡೆ. ಯಾರು ಯಾವತ್ತು ಬೇಕಾದ್ರೂ ಸೆಂಚುರಿ ಹೊಡಿಬೋದು ಅವರು, ಅಂತ ಪ್ಲೇಯರ್ಸ್. ಅಂಡ್ ಒಂದೇ ಮ್ಯಾಚಲ್ಲಿ 2 ಸೆಂಚುರಿನೂ ಹೊಡಿತಾರೆ, ಅದು ತೋರಿಸ್ಬಿಟ್ಟಿದ್ದಾರೆ. ನಿಜ. ಇನ್ನೊಂದು ಕಾಂಬಿನೇಷನ್ ಚೇಂಜ್ ಆಗುತ್ತೆ ನನ್ನ ಪ್ರಕಾರ ಇಂಡಿಯಾದು. ಕುಲ್ದೀಪ್ ಯಾದವ್ ಜಾಗದಲ್ಲಿ ಮೋಸ್ಟ್ ಪ್ರಾಬಬ್ಲಿ ವರುಣ್ ಚಕ್ರವರ್ತಿ ಅಗೇನ್ಸ್ಟ್ ನ್ಯೂಜಿಲೆಂಡ್ ಪಾಸಿಬಲ್. ಗೊತ್ತಿಲ್ಲ, ನೋಡೋಣ. ಬಟ್ ನನ್ಗೆ ಇನ್ನೊಂದು ಏನ್ ಗೊತ್ತಾ, ಒಂಥರ ಈ ಇಂಡಿಯಾ ಪಾಕಿಸ್ತಾನ್ಗೆ ಹೋಗಿ ಆಡದೇ ಇರೋದು ಒಂಥರ ಹೆಂಗ್ ಅಡ್ವಾಂಟೇಜ್ ಆಗಿ ಅವ್ರಿಗೆ ವರ್ಕ್ ಆಗತ್ತೆ ಅಂತಂದ್ರೆ, ಲೆಟ್ಸ್ ಎ ಸೆಮಿಫೈನಲ್ಸ್ ಇವಾಗ ಗ್ರೂಪ್ ಎ ಇಂದ ಬರ್ತಾರ ಸೆಮಿಫೈನಲಿಸ್ಟ್, ಅವರು ದುಬೈಲಿ ಗ್ರೂಪ್ ಎ ಇಂಡಿಯಾ ಅಂಡ್ ನ್ಯೂಜಿಲೆಂಡ್. ಗ್ರೂಪ್ ಬಿ ಹಂಗಾರೆ ಸರಿ, ವಾಟ್ ಎವರ್. ಇನ್ನೊಂದು ಗ್ರೂಪ್ ಇಂಡಿಯಾ ಬಿಟ್ಟಿರೋ ಗ್ರೂಪ್, ಅವ್ರಿಗೆ ದುಬೈ ಪಿಚಸ್ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡಿಲ್ಲ. ಅವರೆಲ್ಲ ಆಡಿರೋದು ಪಾಕಿಸ್ತಾನ ಪಿಚ್ ಅಲ್ಲೇ ಪ್ರಾಕ್ಟೀಸ್. ಲೈಕ್ ನೀವು ಟ್ರಯಾಂಗ್ಯುಲರ್ ಸೀರೀಸ್ ಇರ್ಬೋದು, ಅದು ಏನೇನು ಆಡಿದ್ರು ಅಲ್ಲ ಆಡಿರೋದು. ದುಬೈ ಪಿಚ್ ಪ್ರಾಕ್ಟೀಸ್ ಮ್ಯಾಚ್ ಆಡಿಲ್ಲ, ಒಂಥರ ಸೆಟ್ಟು ಆಗಿರಲ್ಲ. ಡೈರೆಕ್ಟ್ ಆಗಿ ಅವ್ರು ಬಂದ್ಬಿಟ್ಟು ಇವಾಗ ದುಬೈಯಲ್ಲಿ ಆಡ್ತಾರೆ. ಸೊ ಒಂಥರ ಅನ್ಫೇರ್ ಅಡ್ವಾಂಟೇಜ್ ಇದೆ ಇಂಡಿಯಾಗೆ. ಇಂಡಿಯನ್ಸ್ ಆಗಿರೋದು ನಾವು ಪರವಾಗಿಲ್ಲ ತಗೋತೀವಿ, ಬಟ್ ದಟ್ ಇಸ್ ರಿಯಾಲಿಟಿ. ಅದೇ ತರ ನ್ಯೂಜಿಲೆಂಡ್ ಅವ್ರಿಗೂ ಕಷ್ಟ ಆಗುತ್ತೆ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅನ್ ಈಸಿ. ಮಾರ್ಚ್ ಫಸ್ಟ್ ಅಲ್ವಾ ಇರೋದು ಮ್ಯಾಚ್, ಮಾರ್ಚ್ ಫಸ್ಟ್ ಸೆಕೆಂಡ್ ಇರೋದು ಮ್ಯಾಚ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅಲ್ಲ ಆಡ್ಬಿಟ್ಟು ಬಂದಿರೋ ತರ ಇಲ್ಲಿ ಸಡನ್ ಆಗಿ ಬಾಲ್ ನಿಂತು ಬರುತ್ತೆ ಅಂತ ತಕ್ಷಣ ಸ್ಯಾಂಟ್ನರ್ ನೋಡಿದ್ರೆ ಇನ್ನೂ ಭಯ ಆಗುತ್ತೆ ನಮ್ಗೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಸ್ಯಾಂಟ್ನರ್ ಒಳ್ಳೆ ಸ್ಪೆಲ್ ಹಾಕಿದ್ದಾರೆ, 3 ವಿಕೆಟ್ ಎತ್ತಿದ್ದಾರೆ ಅಂತ. ಅಲ್ಲ ಗುರು, ಸ್ಯಾಂಟ್ನರ್ಗೆ ನಿಜವಾಗ್ಲೂ ಸರ್ಫೇಸ್ ಅಂತ ಮ್ಯಾಟರ್ ಆಗತ್ತಾ? ಇದುವರೆಗೂ ಆ ಮನುಷ್ಯ ತೋರ್ಸ ಇಲ್ಲ ಆತರ. ಅಂದ್ರೆ ಇಂಡಿಯಾ ಮೇಲೆ ಮಾತ್ರ ಅವರು ಯಾವ ಸರ್ಫೇಸ್ ಆದ್ರೂ ಕೂಡ ನಾನು ಎತ್ತಿಸ್ತೀನಿ ವಿಕೆಟ್ ಅಂತ ಇರೋದು. ಲೀಡ್ ಬೇರೆ ಮಾಡ್ತಾರೆ ಯಾವ ಅಂದ್ರೆ ICC ಇವೆಂಟ್ಸ್ ಅಂದ ತಕ್ಷಣ ಅವ್ರು ಅದೊಂಥರ ಅವ್ರಿಗೆ ಈ ಆಸ್ಟ್ರೇಲಿಯಾ ಶ್ರೀಲಂಕಾ ಅಲ್ಲಿ ಆಡಿದ್ ನೋಡ್ಬಿಟ್ಟು ಇವರೆಲ್ಲ ಒಂದು ಅಂದ್ರೆ ಇವ್ರೆ ಫಸ್ಟ್ ನಾಕ್ಔಟ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಆ ತರ ಹೊಡೆದ್ರಲ್ಲ ಅಪ್ಪ ದೇವ್ರೆ. ಬಟ್ ಏನೇ ಅವತ್ತು ಮಾಡಿದ್ರು ನಾನು ಒಂದ್ ಕೇಳಿದ್ರೆ, ನಿಮ್ಗೆ ಏನ್ ಅನ್ಸ್ತು? ಲೈಕ್ ಬೋತ್ ಇಂಗ್ಲೆಂಡ್ ಅಂಡ್ ಆಸ್ಟ್ರೇಲಿಯಾ ಬೌಲಿಂಗ್ ಅಟ್ಯಾಕ್ ಅಷ್ಟು ಫಾರ್ಮಿಡಬಲ್ ಆಗಿದೆಯಾ? ಇಲ್ಲ. ಸೊ ನಾವು ಜಾಶ್ ಇಂಗ್ಲಿಷ್ ಎಲ್ಲ ಆಡಿದ್ರು, ಚೆನ್ನಾಗಿ ಆಡಿದ್ರು, ನಥಿಂಗ್ ಟು ಟೇಕ್ ಅವೇ ಫ್ರಮ್ ದೆಮ್. ಬಟ್ ಲೈಕ್ ಆ ಪಿಚ್ಚುನು ಹಂಗೆ ಇತ್ತು, ಅಂಡ್ ಅವ್ರ ಬೌಲಿಂಗ್ ಅಟ್ಯಾಕ್ನು ಒಂಥರ ಏನ್ ದೂರ ಲೈಕ್ ಒಂಥರ ಡೇಂಜರಸ್ ಆಗಿ ಇತ್ತು ಅನ್ನೋ ತರ. ಅಲ್ಲ, ಆಕ್ಚುಲಿ ಆ ಪೂಲ್ ನೋಡಿದ್ರೆ ಡೇಂಜರಸ್ ಬೌಲಿಂಗ್ ಅಟ್ಯಾಕ್ ಇರೋದೇ ಅಫ್ಘಾನಿಸ್ತಾನ್ದು. ಕರೆಕ್ಟ್. ಅಫ್ಘಾನಿಸ್ತಾನ್ ದುಬೈಯಲ್ಲಿ ಆಡಿದ್ರೆ ಇನ್ನ ಕಷ್ಟ ಆಗಿರೋದು. ಹೌದು, ಆಕ್ಚುಲಿ ಅವ್ರಿಗೆ ಸೆಟ್ ಅದೇ ಆಗ್ತಾ ಇಲ್ಲ. ಪಾಕಿಸ್ತಾನ ಬದಲು ದುಬೈಯಲ್ಲಿ ಆಡಿದ್ರೆ ಪಕ್ಕ ಅವ್ರಿಗೆ ಸೆಟ್ ಆಗಿದೆ. ಅಂದ್ರೆ ಅವ್ರ ಒಂಥರ ನೀವು ಯಾರು ಇನ್ ಕೇಸ್ ಅವರು ಗ್ರೂಪ್ ಬಿ ಇಂದ ಕ್ವಾಲಿಫೈ ಆದ್ರೆ ಇಂಡಿಯಾ ಮೇಲೆ ಸೆಮೀಸ್ ಆಡ್ತಾರೆ ದುಬೈಯಲ್ಲಿ. ಇಂಡಿಯಾಗೆ ಕಷ್ಟ. ಅದು ಕರೆಕ್ಟ್, ಬಟ್ ಕಷ್ಟ ಇದೆ. ಒಂಥರ ವರ್ಚುವಲ್ ನಾಕ್ಔಟ್ ಅಲ್ಲಿ ಒಂದು ಮ್ಯಾಚ್ ಸೋತ್ರು ಹೋಯ್ತು ಅನ್ನೋ ತರನೇ ಇವಾಗ. ಅಗೇನ್ ಅವರು ಇಂಗ್ಲೆಂಡ್ ಮೇಲೆ ಆಡ್ಬೇಕು, ಆಸ್ಟ್ರೇಲಿಯಾ ಮೇಲೆ ಆಡ್ಬೇಕು. ಇಂಗ್ಲೆಂಡ್ ಮೇಲೆ ನನ್ಗೆ 70-30 ಅಫ್ಘಾನಿಸ್ತಾನ ಅನ್ಸುತ್ತೆ. ಆಸ್ಟ್ರೇಲಿಯಾ ಮೇಲೆ ಮಾತ್ರ ಸ್ವಲ್ಪ 45-55 ಆಸ್ಟ್ರೇಲಿಯಾ ಫೇವರ್ ಇದೆ. ಸೌತ್ ಆಫ್ರಿಕಾ has to just win one more match ಅಲ್ವಾ? ಹೌದು, ಬಟ್ 3 ಪಾಯಿಂಟ್ ಆಗ್ತಾರೆ, 5 ಪಾಯಿಂಟ್ ಆಗ್ತಾರೆ ಅವರು. ಸೌತ್ ಆಫ್ರಿಕಾ ಇಂಗ್ಲೆಂಡ್ ಅಲ್ಲಿ ನಿಮ್ಗೆ ಸೌತ್ ಆಫ್ರಿಕಾ ಗೆಲ್ಲಲ್ಲ ಅನ್ಸ್ತಾ ಇದೆಯಾ? ಅಲ್ಲ, ಸೌತ್ ಆಫ್ರಿಕಾ ಆಗ್ತಾರೆ. ಅಫ್ಘಾನಿಸ್ತಾನ್ 2 ಗೇಮ್ ಇದೆ ಇನ್ನೂ. ಅಂದ್ರೆ ನೀನ್ ಆಸ್ಟ್ರೇಲಿಯಾ ಆಗಲ್ಲ ಅಂತ ನಾನು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಅನ್ಕೋತಾರದು. ನೀನು ಆಸ್ಟ್ರೇಲಿಯಾ ಆಗಲ್ಲ, ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ ಆಗೋ ಚಾನ್ಸು ಇದೆ ಅಂತ. ಹೌದು. ಸೊ ಇವಾಗ ವರ್ಚುಲಿ ಒಂಥರ ಸೌತ್ ಆಫ್ರಿಕಾ ಥ್ರೂ ಆಲ್ಮೋಸ್ಟ್ 60%. ಆತರ ಪರ್ಟಿಕ್ಯುಲರ್ಲಿ ಇವತ್ತಿನ ರಿಸಲ್ಟ್ ಆದ್ಮೇಲಂತೂ ಹೌದು ಅನ್ನಿಸ್ತಾ ಇದೆ. ಆಸ್ಟ್ರೇಲಿಯಾ, ಅಫ್ಘಾನು, ಸೌತ್ ಆಫ್ರಿಕಾ, ಇಂಗ್ಲೆಂಡ್. ಓಕೆ. ಮತ್ತೆ ಪಾಕಿಸ್ತಾನ ಬಾಂಗ್ಲಾದೇಶ ಆಡ್ತಾರಾ? ಹೋಗ್ರ ಮನೆಗೆ ಅಂತ ಕಳ್ಸ್ಬಿಟ್ರೆ ಇಲ್ಲ, ಇದು ಬಾಬರ್ ಆಜಮ್ ಮತ್ತೆ ರ್ಯಾಂಕಿಂಗ್ ಅಲ್ಲಿ ಮೇಲ್ ಬರ್ಬೇಕಲ್ಲ. ಬಾಬರ್ ಆಜಮ್ ಡಬಲ್ ಡ್ರೈವ್ ಒಂದೆರಡು ಹೊಡೆದ್ರೆ ಬಿಟ್ರೆ ಇನ್ನೇನು ಇಲ್ಲ. ಬಟ್ ಅವ್ರ ಮ್ಯಾನೇಜ್ಮೆಂಟ್ ಬಗ್ಗೆನೋ ಮೊಹಮ್ಮದ್ ಹಫೀಜ್ ಅವರು ಒಂಥರ ಯಾವ್ದೋ ಒಂದು ಕಾರ್ತಿಕ್ ಆರ್ಯನ್ ಮೋನೋಲಾಗ್ ತರ ಇಷ್ಟು ಉದ್ದ ಮಾತಾಡಿದ್ರು ಒಂದು ಇಂಟರ್ವ್ಯೂ ಅಲ್ಲಿ. ನೋಡಿದ್ರೆ ಏನಾದ್ರು ಅದನ್ನ? ನೋಡಿದೆ.
ಅಲ್ಲಿ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಸೇಮ್ ಆಸ್ ಬೌಲರ್ಸ್ 3 ಜನ ಯಾರು ICC ಇವೆಂಟ್ ಅಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಬ್ಯಾಟರ್ಸ್ ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ? ಅದೇ ಟೆಂಪ್ಲೇಟ್ ಅವರು ಇಟ್ಕೊಂಡಿದ್ದಾರೆ, ಅದ ಗೆಲ್ಸೂ ಇಲ್ಲ. ಬ್ಯಾಟರ್ಸ್ ಬೌಲರ್ಸ್ ಬಗ್ಗೆ ಮಾತಾಡೇ ಇಲ್ಲ, ಅವ್ರು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿರೋದು, ಹೆಂಗೆ ಟ್ಯಾಲೆಂಟ್ ಇದ್ರು ಅವ್ರನ್ನ ಯೂಟಿಲೈಸ್ ಮಾಡ್ತಾ ಇಲ್ಲ ಅಂತ. ಬಟ್ ನೀವೇ ಅಲ್ಲಿ ಹೌದು. ತುಂಬಾ ತುಂಬಾ ದೊಡ್ಡ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಅನ್ಸುತ್ತೆ PCB ಲಿ. ಯಾಕಂದ್ರೆ ಅವರು ಫಿಮೇಲ್ ಕ್ರಿಕೆಟರ್ ಒಬ್ರು ಸನಾಮೀರ್ ಕೂಡ ಸನಾಮೀರ್ ಸನಾಮೀರ್ ಕೂಡ ಒಂದು ಒಪಿನಿಯನ್ ಕೊಟ್ರು. ನಾವು ನೆಟ್ಟಿಗಿರೋ ಕೋಚಿಂಗ್ ಸ್ಟಾಫ್ನು ಕೂಡ ಸರಿ ಇಟ್ಕೊಂಡಿಲ್ಲ. ಎಷ್ಟೊಂದು ಜನ ಒಳ್ಳೆ ಸ್ಕಿಲ್ಡು ಫಾರಿನ್ ಕೋಚಸ್ನೆಲ್ಲ ಕರ್ಕೊಂಬರ್ತಾರೆ, ಬೇರೆ ಬೇರೆ ಥರ ಐಡಿಯಾಸ್ ಬರಲಿ ಅನ್ನೋದಕ್ಕೆ ಅದಕ್ಕೂ ಅಫೆಂಡ್ ಆಗಿ 4 ಗಂಟೆ ಆಯಮ್ಮಂಗೆ ಬೈದರು. ಯಾಕೆ ಲೋಕಲ್ ಕೋಚ್ ಇಂಪಾರ್ಟೆಂಟ್ ಅಂತ. ಅಂದರೆ ಲೋಕಲ್ ಕೋಚ್ ಚೆನ್ನಾಗಿರಲ್ಲ ಅಂತಲ್ಲ, ಲ್ಯಾಕ್ ಆಫ್ ಐಡಿಯಾಸ್ ಇದೆ ಅಂತ ಅವ್ರು ಹೇಳಿದ ಪಾಪ. ಇವ್ರ ಕೆಲಸಕ್ಕೆ ಕೂತು ಬಂತು ಅನ್ನೋ ರೀತಿಲಿ ಮಾತಾಡಿದ್ರು. ಸೊ ಅಲ್ಲಿ ಕಷ್ಟ ಇದೆ. ಆ್ಯಂಡ್ ಶೋಯಬ್ ಅಖ್ತರ್ ಕೂಡ ಹೇಳಿದ್ರು ಅನ್ಸುತ್ತೆ ಒಂದ್ ಕಡೆ, ನಮಗೆ ಮಾತಾಡೋಕ್ಕಾಗ್ಲಿ ಪ್ಲೇಯರ್ಸ್ ಬಗ್ಗೆ ಅವ್ರಿಗೆ ಕರೆಕ್ಟ್ ಮಾಡೋಕ್ಕಾಗ್ಲಿ ಏನೂ ಇಷ್ಟ ಇಲ್ಲ, ದುಡ್ಡು ಕೊಡ್ತಾರೆ ಅಂತ ಮಾಡ್ತಿದೀವಿ ಅಷ್ಟೇ, ಅಲ್ಲ ಇಟ್ಸ್ ಬಿಯಾಂಡ್ ರಿಪೇರ್ ಅನ್ನೋ ಥರ. ಮುಂಚೆ ಆ ಇದ್ರದ್ದು ಏನಂತಾರೆ, ಲೈಕ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರೆ ಇಂಡಿಯಾ ಅವ್ರದ್ದು ಜರ್ನಲಿಸ್ಟ್ಗಳು ಈ ಮೀಡಿಯಾ ಅದನ್ನ ನೋಡಕ್ ಮಜಾ ಬರ್ತಾ ಇತ್ತು. ಇವಾಗ ಉಲ್ಟಾ ಅವ್ರದ್ದು ನೋಡ್ಬೇಕು, ಅವ್ರಿಗೆ ಬೈತಾ ಇರ್ತಾರೆ. ಅದಕ್ಕಿಂತ ಸಖತ್ತಿದೆ ಅದು. ಅಂದ್ರೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ತಾ ಇದ್ದೆ, ಆಫ್ಟರ್ 2022 ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಆದ್ಮೇಲಿಂದ ಚೀಫ್ ಸೆಲೆಕ್ಟರ್ಸ್ 8 ಜನ ಬಂದಿದ್ದಾರೆ, ಕೋಚಿಂಗ್ ಸ್ಟಾಫ್ 23 ಜನ ಚೇಂಜ್ ಆಗಿದ್ದಾರೆ. ಬಟ್ ಪ್ಲೇಯರ್ಸ್ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಅಂದ್ರೆ ಅವ್ರದೊಂದು ಅವ್ರ ಕಂಟ್ರಿ ಹೆಂಗೆ ಅಂದ್ರೆ, ಈಗ ಬೇರೆ ಇಂಡಿಯಾದಲ್ಲಿ ಏನಾಗುತ್ತೆ, ಫಸ್ಟ್ ತಲೆ ಬರದೆ ಕ್ಯಾಪ್ಟನ್, ಸೀನಿಯರ್ಸ್ ಇಂದ ಟೀಮ್ ಕುತ್ಕೆಗೆ ಬರುತ್ತೆ. ಒಂದು ಟೂರ್ನಮೆಂಟ್ ಸೋತ್ರೆ, BGT ಸೋತ್ರು ಬಂತು ಕುತ್ಕೆಗೆ ಎಲ್ಲಾರ್ಗು. ಅವ್ರದ್ರಲ್ಲಿ ಹೆಂಗೆ ಅಂದ್ರೆ, ಒಂದು ಟೂರ್ನಮೆಂಟ್ ಸೋತ್ರೆ ಕೋಚ್ ಸರಿ ಇಲ್ಲ, ಕೋಚ್ ಕುತ್ಕೆಗೆ ಬರುತ್ತೆ, ಕೋಚ್ ಇಸ್ ರೆಸ್ಪಾನ್ಸಿಬಲ್. ಅವ್ರದ್ದು ನೀನ್ ಹಿಂಗೆ ಹೇಳ್ಬೇಡಪ್ಪ, ಅವ್ರದ್ದು ಕುತ್ಕೆಗೆ ಬಂದಿದೆ. ಅವ್ರದ್ದು ಹೆಂಗೆ ಅಂದ್ರೆ, ಬಾಬರ್ ಕುತ್ಕೆಗೆ ಬಂದ್ರೆ ರಿಜ್ವಾನ್ ಕುತ್ಕೆಗೆ ಹಾಕ್ತಾನೆ, ರಿಜ್ವಾನ್ ಕುತ್ಕೆಗೆ ಬಂದ್ರೆ ಬಾಬರ್ ಕುತ್ಕೆಗೆ ಹಾಕ್ತಾನೆ. ಇಬ್ರು ಕ್ಯಾಪ್ಟನ್ಸಿ ಬಿಟ್ಬಿಟ್ಟು ಪ್ಲೇಯರ್ ಆಗಿ ಆಡ್ತಾರೆ. ಶಾಹೀನ್ ಅಫ್ರಿದಿ ಕ್ಯಾಪ್ಟನ್ ಆಗ್ತಾರ ಅವಾಗ. ಅದು ಆಯ್ತು. 6 ಜನನೋ ಎಷ್ಟೋ ಕ್ಯಾಪ್ಟನ್ಸ್ ಕೂಡ ಚೇಂಜ್ ಆಗಿದ್ದಾರೆ ಅಂತ. ಅವ್ರು ಯಾರು ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇದ್ದು ಮಾತಾಡೋದಕ್ಕೆ, ಅವ್ರ ಟೀಮಲ್ಲೂ ಇಲ್ಲ. ಅವನ ಹೆಸರು ಹೇಳ. ಅಲ್ಲಪ್ಪ, ಲೆಫ್ಟ್ ಹ್ಯಾಂಡರ್ ಇದ್ನಲ್ಲ, ಅವನ ಹೆಸರು ಏನೋ. ಒಂದ್ ಸೀರೀಸ್ ಆಡಿ ಅವನ್ನ ಡ್ರಾಪ್ ಮಾಡ್ಬಿಟ್ರು. ಸೌದ್ ಏನ್ ಇದ್ದಿದ್ದು ಅವ್ನು ಪಾಕಿಸ್ತಾನದ ಹೋಗ್ಲಿದ್ದು ನಾಪ್ಕ ಬರ್ತಾ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅಪ್ಪ, ಅವರು ಕ್ಯಾಪ್ಟನ್ ಆಗಿದ್ರು ಒಂದ್ ಸ್ವಲ್ಪ ದಿನ. ಸ್ವಲ್ಪ ಸ್ಟೈಲಿಶ್ ಆಗಿ ಪಾಪ ಮಾತಾಡ್ದ ಅನ್ಬಿಟ್ಟು. ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾ ಇದ್ರು ಒಂದು ಕ್ಯಾಪ್ಟನ್. ನಾವೇ ಮಾತಾಡಿದ್ವಿ, ಇಂಗ್ಲಿಷ್ ಚೆನ್ನಾಗಿ ಮಾತಾಡಿದ್ರು ಕ್ಯಾಪ್ಟನ್ ಮಾಡಿ ಅವ್ರನ್ನ ಏನ್ ಮಾಡ್ತಾರೆ ಟೀಮಲ್ಲಿ ಗೊತ್ತಿಲ್ಲ ಅಂತ. ಬಟ್ ನೀವು ಯಾಕೋ ಇದು ಪಾಕಿಸ್ತಾನ ಶೋ ಆಗಿ ಹೋಗಿದೆ. ಅದೆಲ್ಲ ಎಲ್ಲಾ ರೀಲ್ ಬಗ್ಗೆನೂ ಮಾತಾಡ್ಬಿಡ್ತೀವಿ ನಾವು. ಒಂದೊಂದ್ ಪ್ಲೇಯರ್ಗೆ 2 ಬಾಬಾಗಳನ್ನ ಇಟ್ಟಿದ್ದು ರೀಲ್ ಬಗ್ಗೆ ಮಾತಾಡ್ಲೇ ಇಲ್ಲ. ಸೋಲ್ಸ್ಬೇಕು ಅಂತ ಇಲ್ಲಿಂದಾನೆ ಎಲ್ಲ ತಯಾರಿ ಮಾಡ್ಕೊಂಡು ಹೋಗಿದ್ವಿ, ಹೋಗಿ ಕರ್ಕೊಂಡ್ ಬಂದಿದ್ರು, ಅದಕ್ಕೆ ಅವ್ರು ಪಾಕಿಸ್ತಾನಕ್ಕೆ ಬರ್ಲಿಲ್ಲ. ಅಂದ್ರೆ ಶೋಯಬ್ ಅಖ್ತರ್ ಹೇಳಿತರ ಆಗೋಯ್ತಿದ್ದು, ದುಡ್ಡು ಕೊಟ್ಟಿದ್ದಾರೆ ಮಾತಾಡ್ತಾ ಇದಾರೆ. ಆ ಪರ್ಟಿಕ್ಯುಲರ್ ಇದಕ್ಕೇನೆ ರಿಜ್ವಾನ್ ಕಮೆಂಟ್ ಹಾಕಿದ್ದು ಒಂದು, ಯಾವ್ದು ನಾಪ್ಕ ಇದೆಯಾ, ಓ ಎಸ್ 1 is a 2. ಅದು ಬಾಬಾಗಳು, ಒಬ್ಬನಿಗಿಬ್ರು ಬಾಬಾ ಅನ್ನ ಕೇಳಿ. ಓಕೆ, ಮೂವಿಂಗ್ ಆನ್ ಫ್ರಮ್ ಚಾಂಪಿಯನ್ಸ್ ಟ್ರೋಫಿ ಟು ಡೊಮೆಸ್ಟಿಕ್. WPL ನಡೀತಾ ಇದೆ. ಸೊ ಅವಾಗ ನಾವು ಮಾತಾಡಿದ್ವಿ ನಮ್ಮ ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲಿ RCBದು ಶುಭಾರಂಭ ಆಗಿದೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೂವ್ ಆಯ್ತು. ಲೆಗ್ ಯಾವ್ದೋ ಒಂದು ಮಟಾಶ್ ಲೆಗ್ ಆಗ್ಬಿಟ್ಟಿದೆ ಅದು. ಫಸ್ಟ್ ಮ್ಯಾಚ್ ಯಾರು ಹೋಗಿದ್ರು? ಫಸ್ಟ್ ಮ್ಯಾಚ್ ಯಾರು ಹೋಗಿದ್ರು, ಸೆಕೆಂಡ್ ಮ್ಯಾಚ್ ಯಾರು ಹೋಗಿದ್ರು, ಎರಡು ನಾವ್ ಎಲ್ಲಾ ಮ್ಯಾಚ್ ಮನೇಲಿ ಕೂತ್ಕೊಂಡು ನೋಡಿದೀವಪ್ಪ. ನೀನ್ ಹೋಗಂಗಾರೆ ನೆಕ್ಸ್ಟ್ ಮ್ಯಾಚ್ ಗೆಲ್ಬಹುದು. ಅದೇ ಟ್ರೈ ಮಾಡ್ಬೇಕು ನೆಕ್ಸ್ಟ್ ಸ್ಯಾಟರ್ಡೆ, ಥರ್ಸ್ಡೇನಾ? ಓಕೆ. ಸೊ ಲಾಸ್ಟ್ 2 ಮ್ಯಾಚು ತುಂಬಾ ಥ್ರಿಲ್ಲಿಂಗ್ ಫಿನಿಶು ಕ್ರಿಕೆಟ್ನ ನೋಡಿದ್ರೆ. ಬಟ್ RCB ಫ್ಯಾನ್ಸ್ಗೆ ಸ್ವಲ್ಪ ಡಿಸಪಾಯಿಂಟಿಂಗ್ ಫಿನಿಶ್ ಅದು. ಮೊನ್ನೆ ಆಗಿದ್ದು ಸೂಪರ್ ಓವರ್ ಆಯಿತು. ಬಟ್ ಸೂಪರ್ ಓವರ್ ಆಗಿದ್ದ ರೀತಿ ನೋಡಿದ್ರೆ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್, ನಾಟ್ ಜಸ್ಟ್ ಫ್ರಮ್ WPL ಆರ್ RCB, ಇಂಡಿಯಾಗೇನೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ರೇಣುಕಾ ಸಿಂಗ್ ಅವರು 18 ರನ್ ಹೊಡ್ಸ್ಕೊಂಡ್ರು ಲಾಸ್ಟ್ ಓವರು, ಅದನ್ನ ಟೈ ಮಾಡ್ಕೊಳಕ್ಕೆ. ಫಸ್ಟ್ ಬಾಲ್ ಡಾಟ್ ಆಗಿ 6 ಹೋಗಿ 17 ಹೊಡ್ಸ್ಕೊಂಡು, 18 ರನ್ ಬೇಕಿತ್ತು, 17 ಹೊಡ್ಸ್ಕೊಂಡ್ರು. ಅದಾದ್ಮೇಲಿಂದ ಬರ್ತಾರೆ, ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. ಸೂಪರ್ ಓವರ್ಗೆ 7 ರನ್ ಹೊಡ್ಸ್ಕೊತಾರೆ. ಪ್ರಾಬ್ಲಿ ಯಾರ ತಲೆಗೂ 8 ಹೊಡ್ಸ್ಕೊತಾರೆ, 8 ಹೊಡ್ಸ್ಕೊಂಡು 9ಕ್ಕೆ ವಿನ್. ಅದು ಓಕೆ, ಯಾರ ತಲೆಲೂ ಬರಲ್ಲ ಅನ್ಸುತ್ತೆ ಇದು ಕಷ್ಟ ಆಗುವಂತ ಸೂಪರ್ ಓವರ್ ಅಂತ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಅದನ್ನು ತಿನ್ಕಾಡಿ ಇನ್ಫಾರ್ಮ್ ಬ್ಯಾಟರ್ ಹೋಗದೆ ಅಲ್ಲೊಂದು ಮಧ್ಯದಲ್ಲಿ ಒಂದು ರಿವ್ಯೂ ಆಗಿ ಸರ್ವೈವ್ ಆಗಿನೂ 2 ಡಾಟ್ ಬಂದು ಒಟ್ಟಿನಲ್ಲಿ ತಿಣುಕಾಟ ಆಗಿ ಅದು ಲಾಸ್ ಆಗುತ್ತೆ. ಅದು ಬಿಟ್ಟರೆ ಅದನ್ನೇ ಹಿಂದಿನ ಮ್ಯಾಚು 19th ಓವರ್ ಲಾಸ್ಟ್ 2 ಓವರ್ಸು 22 ರನ್ಸ್ ಬೇಕಿತ್ತು ಅನ್ಸುತ್ತಲ್ವಾ? 2 ಓವರ್ಸ್ 22 ಬೇಕಿತ್ತು. ಅದ್ರಲ್ಲಿ 19th ಓವರು ಇನ್ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ಗೆ ಕೊಡ್ತಾರೆ ಬಾಲು. ಸ್ಮಾಲ್ ಡೈಮೆನ್ಷನ್ಸ್ ಇರೋ ಗ್ರೌಂಡು, ಬಾಲ್ ಹೊಡೆದ್ರೆ ಗಾಳಿಲಿ ಹಾರ್ತಾ ಇರುವಂಥ ಗ್ರೌಂಡಲ್ಲಿ ಸ್ಪಿನ್ನರ್ಗೆ ಕೊಡ್ತಾರೆ.
ಅವ್ರು ನೋಡಿದ್ರೆ ನೀಟಾಗಿ ಓವರ್ನ ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಕಂಫರ್ಟಬಲ್ ವಿನ್ ಮಾಡ್ಕೊಳ್ತಾರೆ ಕಷ್ಟದ್ದು ಅಥವಾ ಡಿಫಿಕಲ್ಟ್ ಟಾರ್ಗೆಟ್ನ. ಸೊ ಐ ಥಿಂಕ್ ಫ್ರಮ್ ಬೋತ್ ಗೇಮ್ಸ್ ಕ್ಯಾನ್ ವಿ ಇನ್ಫರ್ ದಟ್ ದ ಕ್ಯಾಪ್ಟನ್ಸಿಯಿಂದ ಜಾಸ್ತಿ ಡಿಮಾಂಡ್ ಇದೆ ಗೋಯಿಂಗ್ ಫಾರ್ವರ್ಡ್ ಫಾರ್ RCB. ಅಲ್ಲ, ಮ್ಯಾಚ್ ಹೋಗಿದ್ದೆ, ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ಗುರು. ಒಂದಂತೂ ಕ್ಲಿಯರ್ ಆಗಿತ್ತು. ನೀವೇನು ಅಂದ್ರೆ ಎಲ್ಲರಿಗೂ ಕ್ರಿಕೆಟ್ ಅಲ್ಲಿ ಬೇಸಿಕ್ ಹೇಳೋದೇನು, ನಿಮ್ಗೆ ಪೆನಲ್ಟಿಮೇಟ್ ಓವರ್ ಹ್ಯಾಸ್ ಟು ಬಿ ದ ಬೆಸ್ಟ್ ಬೌಲರ್ ವೆನ್ ಡಿಫೆಂಡಿಂಗ್. ಪೆನಲ್ಟಿಮೇಟ್ ಓವರ್ ಬೆಸ್ಟ್ ಬೌಲರ್. ಪೆನಲ್ಟಿಮೇಟ್ ಓವರ್ ಅಂದ್ರೆ ಏನು, ಇವಾಗ 20ನೇ ಓವರ್ ಅಲ್ಲಿ 20 ಓವರ್ ಮ್ಯಾಚ್ 19ನೇ ಓವರ್ ನಿಮ್ ಬೆಸ್ಟ್ ಬೌಲರ್. ಏಕ್ತಾ ಬಿಸ್ಟದು 1 ಓವರ್ ಇತ್ತು, ಕನಿಕಾ ಅಹುಜಾ ಅವ್ರದ್ದು 2 ಓವರ್ ಇತ್ತು, ಜೋಶಿತಾ ಅವ್ರದ್ದು 2 ಓವರ್ ಇತ್ತು. ನೀವು ಬೌಲಿಂಗ್ ಅಲ್ಲಿ ನೋಡ್ತಾ ಇದ್ರೆ ಆಕ್ಚುಲಿ ಜೋಶಿತಾ ಅವರು ಚೆನ್ನಾಗೇ ಹಾಕ್ತಾ ಇದ್ರು ಬೌಲಿಂಗ್. ಅವ್ರು ಏನು ಅಂದ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಇಲ್ದಂಗೆ ಎಕ್ಸ್ಟ್ರಾಸ್ ವೈಡ್ 1-2-3 ಹೋಯ್ತು. ಬಟ್ ಅವ್ರಿಗೆ ಅಟ್ಯಾಕ್ ಮಾಡಿದ್ದು ಬಟ್ ಫಸ್ಟ್ ಓವರ್ ಮಾತ್ರ ಆತರ ಮಾಡಿದ್ದು ಇಲ್ಲ. ಸೆಕೆಂಡ್ ಓವರ್ 1 ವೈಡ್ ಏನೋ ಬಂತು ಅಷ್ಟೇ. ರಿಗಾರ್ಡ್ಲೆಸ್ ಏನು ಅಂತಂದ್ರೆ WPL ಅಲ್ಲಿ ಎಷ್ಟೋ ರೂಲ್ಸ್ಗಳು ನನಗೂ ಗೊತ್ತಿರಲಿಲ್ಲ. ಸಚಿನ್ ಅವ್ರು ಅವಾಗ ಹೇಳ್ತಾ ಇದ್ರೆ, ನೀವು ನೋಡ್ತಾ ಇದ್ರೆ ಅದೇ ಅದರಲ್ಲಿ ನಿಮ್ಗೆ 5 ಫೀಲ್ಡ್ ಆಚೆ ಇರೋಂಗಿಲ್ಲ, 4 ಇರ್ಬೋದು. ನಾನು ಏನಕ್ಕೆ ಬರೀ 4 ಇಟ್ಕೊಂಡು ಆಡ್ತಾರೆ ಅಂತ ಅವಾಗ ಅನ್ಕೋತಾ ಇದೆ. ಬಟ್ ಆಮೇಲೆ ಸಚಿನ್ ಅವ್ರು ಹೇಳಿದ್ದು ಗೊತ್ತಾಯ್ತು. ನೀವು ನೋಡಿದ್ರೆ ಅವರು ಶಾರ್ಟ್ ಇವಾಗ ಏನು ಅಂತಂದ್ರೆ ಅವ್ರು ಏನೋ ಒಂಥರ ಫುಲ್ಲರ್ ಲೆಂತ್ ಬಾಲ್ ಹಾಕಿ ತಲೆ ಮೇಲೆ ಹೊಡೆದೆಲ್ಲ ಯಾವ್ದು ಓಡಿಸ್ಕೊಳ್ಳಿಲ್ಲ. ಅವ್ರು ಹಾಕಿದ್ದೆ ಗುಡ್ ಲೆಂತ್ ಬಾಲ್ ಅಲ್ಲಿ ಹರ್ಮನ್ ಪ್ರೀತ್ ಅವರು ಚೆನ್ನಾಗಿ ಕಟ್ ಮಾಡಿ 2 ಬೌಂಡ್ರಿ ತಗೊಂಡ್ರು. ನಾನು ಹೇಳೋದು ಹರ್ಮನ್ ಪ್ರೀತ್ ಅವ್ರನ್ನ ಔಟ್ ಆಗಿದೆ. ಬಂದಿರೋ 2 ನ್ಯೂ ಬ್ಯಾಟರ್ಸ್ ಅವ್ರಿಗೆ ನೀವು ಅದನ್ನು 7 ವಿಕೆಟ್ ಮೇಲೆ ಹೋಗಿದೆ. ನೀವು 7 ವಿಕೆಟ್ ಮೇಲೆ ಹೋಗಿರೋ ಬ್ಯಾಟರ್ಗಳು ಬರೋರು ಅಷ್ಟು ಚೆನ್ನಾಗಿ ಕಟ್ಟೆಲ್ಲ ಆಡ್ತಾರೆ ಅನ್ನೋದು ಇರಲ್ಲ. ಅವ್ರಿಗೆ ಏನಿದ್ರು ನಿಮ್ಗೆ ಅವ್ರ ಫ್ಲೋ ಬ್ಯಾಟ್ ಅಲ್ಲಿ ಹೊಡಿದ್ರೆ ಹೋಯ್ತು ಅನ್ನೋ ತರಾನೇ ಆಡೋದು. ನಿಮ್ಗೆ ಆತರ ಇದ್ದಾಗ ಲೈಕ್ ಸಿಂಪಲ್ ನಾವ್ ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏಕತಾ ಬಿಸ್ಟ್ಗೆ ಹಾಕಮ್ಮ 19ನೇ ಓವರ್ ಅಂತ ಹಾಕ್ಸ್ಬಿಟ್ಟು ಅವ್ರ ಪಕ್ಕ ಒಂದು 6-7 ರನ್ ಹಿಡಿದಿರೋರು. ಆಡ್ಸಿದ್ರೆ ನೀವು 15 ರನ್ ಆರಾಮಾಗಿ ಆ ಜೋಶಿತಾಗ್ ಬೌಲಿಂಗ್ ಹಾಕ್ಸಿದ್ರೆ ಗೆದ್ದಿರೋರು ಮ್ಯಾಚ್. ಅಲ್ಲಿ ತನಕ ನಾವು ಹರ್ಮನ್ ಪ್ರೀತ್ ಆಡ್ತಾ ಇದ್ದಾಗ ಒಂಥರ ಹೋಸ್ ಬಿಟ್ಬಿಟ್ಟಿದ್ವಿ, ಓಕೆ ಸಖತ್ತಾಗಿ ಆಡ್ತಾ ಇದಾರೆ, ತಗೊಂಡೋಗ್ತಾರೆ ಇವ್ರ ಗೇಮ್ನ ಅಂತ. ವಾಟ್ ಎವರ್ ವಿ ಫಿಯರ್ಡ್. ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮ್ ಮಾತಾಡಿದಾಗ ಭಯ ಇದ್ದಿದ್ದೆ ನಮ್ದು ಬೌಲಿಂಗ್ ಅಟ್ಯಾಕ್ ಒಂಥರ ಇನ್ಎಕ್ಸ್ಪೀರಿಯನ್ಸ್ ಆಗಿದೆ. ಅದ್ರಲ್ಲೂ ಇರೋ ರಿಸೋರ್ಸ್ ಅಲ್ಲೇನೆ ಗೆರಾತು, ವಾರೆಹ್ಯಾಮು, ಏಕ್ತಾ ಬಿಸ್ಟು ಇವ್ರು 3 ಜನ ಚೆನ್ನಾಗಿ ಆಗ್ತಾ ಇದಾರೆ. ಆಕ್ಚುಲಿ ನಿನ್ನೆ ಇವ್ರು ಸ್ನೇಹರಾಣನು ಕರ್ಕೊಂಬಂದು ಚೆನ್ನಾಗಿ ಆಡಿಸಿದ್ರು, ಅವರು ಚೆನ್ನಾಗಿ ಹಾಕಿದ್ರು. ಬಟ್ ಎರಡಕ್ಕೂ ಐ ಥಿಂಕ್ ಸ್ಮೃತಿ ಮಂದನ ಅವರು ಶಿ ಹ್ಯಾಸ್ ಟು ಪುಟ್ ಹರ್ ಹ್ಯಾಂಡ್ ಅಪ್ ಅಂಡ್ ಸೇ ಇಟ್ ವಾಸ್ ಮೈ ಎರರ್ ದಟ್ ಟುಕ್ ದ ಮ್ಯಾಚ್ ಅವೇ ಫ್ರಮ್ ಅಸ್. ಅವತ್ತಿನ ಬೌಲಿಂಗ್ ಚೇಂಜು ನಿನ್ನೆ ಮ್ಯಾಚ್ ಅಲ್ಲಿ ಅವ್ರ ಬ್ಯಾಟಿಂಗ್ ಬಂದಿತ್ತು. ಸಚಿನ್ ಹೇಳಿ. ಇದು ಸಪೋರ್ಟ್ ಸ್ಟಾಫ್ ಏನ್ ಮಾಡ್ತಿದ್ದಾರೆ? ನೀವು ಸ್ಮೃತಿ ಮಂಡನ ಹ್ಯಾಸ್ ಟು ರೇಟ್, ದ ಕ್ಯಾಪ್ಟನ್ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಬೌಲಿಂಗ್. ಆಚೆ ಕಡೆ ಸಪೋರ್ಟ್ ಸ್ಟಾಫ್ ಇದೆ, ದೇ ಹ್ಯಾವ್ ಡೇಟಾ ಇದೆ ಅವ್ರ ಹತ್ರ. ಈಗ ನಾನು ಆಸ್ ಎ ಕ್ಯಾಪ್ಟನ್ ಆ ಪ್ರೆಷರ್ ಸಿಚುಯೇಷನ್ ಯಾರು ಎಷ್ಟು ಓವರ್ ಬೌಲಿಂಗ್ ಮಾಡ್ಯಾರ ನನಗೆ ಗೊತ್ತಿರಲ್ಲ. ಸಪೋರ್ಟ್ ಸ್ಟಾಫ್ ಆಚೆಯಿಂದ ಕೂತ್ಕೊಂಡು ಈ ಓವರ್ ಇವ್ರಿಗೆ ಹಾಕ್ಸು, ಆ ಓವರ್ ಇವ್ರು ಕಳಿಸಬಹುದು, ವಾಟರ್ ಕೊಟ್ಟು ಕಳಿಸಬಹುದು. ಯಾರಿಗೆ ಏನಕ್ಕೆ ಹೇಳಕ್ಕಾಗಲ್ಲ, ಅವ್ರಿಗೆ ಹಾಕ್ಸು ಅಂತ ಹೇಳ್ಬೋದು. ಅದನ್ನ ಓವರ್ ರೈಟ್ ಮಾಡಿ ಸ್ಮೃತಿ ಮಂಡನ್ ಅವ್ರು ಇಲ್ಲ ನನ್ನ ಇನ್ಸ್ಟಿಂಕ್ ಇವರೇ ಸರಿ ಅಂತ ಹಾಕ್ಸಿದ್ರೆ ದಟ್ ಈಸ್ ಸೆಕೆಂಡ್ರಿ. ಬಟ್ ನಿನ್ನೆ ಕೂಡ ನೀವು ಮಾತಾಡಿದ್ರಿ ಅವ್ರು ಬಂದಿದ್ದು ತಪ್ಪು ಅಂತ. ಮಂಡೇ ಲಾಸ್ಟ್ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ನಡೆದಿದ್ದ ಮ್ಯಾಚ್ ಕೂಡ ನೀವು ಬೌಲಿಂಗ್ ಚೇಂಜ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರಿ. ಸಪೋರ್ಟ್ ಸ್ಟಾಫ್ ಏನ್ ಮಾಡ್ತಾ ಇದೆ? ಸ್ಟ್ರಾಟಜಿಕ್ ಟೈಮ್ ಔಟ್ ಆಗಿದೆ, 16th ಓವರ್ ಮುಗ್ದಿದೆ, ಇನ್ನ 4 ಓವರ್ ಬ್ಯಾಟಿಂಗ್ ಬಾಕಿ ಇದೆ. ಯಾರ್ಯಾರು ಎಷ್ಟು ಓವರ್ ಆಗಿದೆ ಇವ್ರು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದಲ್ವಾ, ಇನ್ಪುಟ್ ಕೊಡ್ಬೋದಲ್ವಾ? 18 ವರ್ಷ ಬರ್ತಾರಪ್ಪ, ಸುಮಾರು ಹೊತ್ತು ಮಾತಾಡ್ತಾರೆ. 2.5 ನಿಮಿಷನೂ ಅವರೆಲ್ಲ ಇರಾಬರ ಡಗ್ಔಟ್ ಅಲ್ಲಿ ಸಪೋರ್ಟ್ ಸ್ಟಾಫ್ ಎಲ್ಲ ಆ ಮಾಲಲನ್ ರಂಗರಾಜನು ಬರ್ತಾರೆ ಗ್ರೌಂಡ್ ಗೆ. ಅವ್ರು ಇರೋದು ಸ್ಕೌಟಿಂಗ್. ಅವ್ರಿಗೆ ನಾನು ಅದೇ ಅನ್ಕೊಂಡು ಅಸಿಸ್ಟೆಂಟ್ ಕೋಚ್ ಇಲ್ಲ, ಅಸಿಸ್ಟೆಂಟ್ ಕೋಚ್ ವುಮೆನ್ಸ್ ಗೆ ಅಸಿಸ್ಟೆಂಟ್ ಕೋಚ್ ಅವರು. ಹೌದಾ? ನಾನು ಈ ಸ್ಕೌಟ್ ಬರ್ತಾರೆ ಪಿಚ್ ಮಧ್ಯ ನಾನು ಸ್ಕೌಟ್ ಅದು ಮೂನ್ ಲೈಟಿಂಗ್ ಜಾಬ್, ಆಕ್ಚುಯಲ್ ಜಾಬ್ ಇರುತ್ತೆ ಕೋಚಿಂಗ್. ಸೊ ನಾನು ಹೇಳೋದು ಏನಕ್ಕೆ ಎಲಿಸ್ ಪೆರಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅವ್ರ ಇನ್ಪುಟ್ಸ್ ತಗೋತಾ ಇಲ್ವಾ ಅಥವಾ ಅವ್ರಿಗೆ ಇಗ್ನೋರ್ ಮಾಡ್ತಿದಾರಾ? ಫ್ರಾಂಕ್ಲಿ ಸ್ಪೀಕಿಂಗ್ ಆಸ್ ಎ ಕ್ಯಾಪ್ಟನ್ ಹತ್ರ ಡೇಟಾ ಇರಲ್ಲ ಯಾರು ಎಷ್ಟು ಓವರ್ ಮಾಡಿದ್ದಾರೆ ಅಂತ. ಇಲ್ಲ ಆನ್ಫೀಲ್ಡ್ ಅಂಪೈರ್ಸ್ ಕೇಳಬೇಕು, ಇಲ್ಲ ಆಚೆ ಕಡೆಯಿಂದ ಇನ್ಫಾರ್ಮೇಶನ್ ಬರ್ಬೇಕು ನಂಗೆ. DRS ಶೋಲು ಅದೇ ಹೇಳ್ತಾರೆ, ಹಾಫ್ ಫಿಟ್ ಎಲಿಸ್ ಪೆರಿ ಕೂಡ ಬೋಲ್ಡ್ ಬೆಟರ್ ಅಂತ 20th ಓವರ್. ಲೈಕ್ ಒಂದ್ ಕಾಲಲ್ಲಿ ಬಂದು ಹಾಕಿದ್ರು ಅವ್ರಿಗಿಂತ ಬೆಟರ್ ಆಗ್ತದ್ರು ಅಂತ. ರೇಣುಕಾ ಸಿಂಗ್ ಹೊಡ್ಸ್ಕೊಂಡಿದ್ದು ನನ್ ಅದಾಗತ್ತೆ. ಎನಿ ಬೌಲರ್ ಒಂದಂತ ಒಳ್ಳೊಳ್ಳೆ ಬೌಲರ್ಗಳನ್ನು ಹೊಡ್ಸ್ಕೊಂಡಿದ್ದಾರೆ. ಅವ್ರ ಎಕಲ್ ಸ್ಟೋನ್ ಅವ್ರದ್ದೇ ನಿನ್ನೆ ಚೆನ್ನಾಗಿ ಹಾಕಿದ್ರು, ಚೆನ್ನಾಗಿ ಹೊಡೆದ್ರು, ಚೆನ್ನಾಗಿ ಬೌಲಿಂಗು ಮಾಡಿದ್ರು. ಬಟ್ ಲೈಕ್ ಬಿಫೋರ್ ದ ಶೋ ನಾವು ಮಾತಾಡ್ತಾ ಇದ್ವಿ, ನೀವು ಸ್ಮೃತಿ ಮಂದನ ಬಂದಿದ್ದು ಓಕೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗ್ತಾ ಇದಾರೆ ಅಂತ ಅವ್ರು ಹೇಳಿದ್ರು ಅಂತ, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಬಂದ್ರು ಅಂತಂದ್ರೆ ಅವ್ರು ಏನಕ್ಕೆ ಸ್ಟ್ರೈಕ್ ತಗೊಳ್ಳಿಲ್ಲ, ರಿಚಾ ಘೋಷಿಗೆ ಏನಕ್ಕೆ ಸ್ಟ್ರೈಕ್ ಕೊಟ್ರು? ಅಂಡ್ ಆ ಮ್ಯಾಚ್ ಅಲ್ಲಿ 90 ರನ್ಸ್ ಹೊಡೆದಿದ್ದಾರೆ ಗುರು. ಹೌ ಕ್ಯಾನ್ ಯು ಲೀವ್ ಎಲಿಸ್ ಪೆರಿ? ಹೌ ಕ್ಯಾನ್ ಶಿ ಬಿ ನಂಬರ್ 3 ನೀವು ಸೂಪರ್ ಓವರ್ ಅಲ್ಲಿ? ನಾನು ಇಲ್ಲಿ ಮನೇಲೂ ನೋಡ್ತಾ ಇದ್ದಾಗ ಮಾತಾಡ್ತಾ ಇದೀವಿ, ನಾನು ಅಲ್ಲಿಗೂ ನಮ್ಮ ವೈಫ್ನು ಕೇಳ್ತಾ ಇದ್ರೆ ಏನ್ ಇವ್ರಿಬ್ರು ಬರ್ತಾ ಇದಾರ ಬ್ಯಾಟಿಂಗ್ ಅಂತ. ಅಲ್ಲ, ಎಲಿಸ್ ಪೆರಿ ಅವರೆಲ್ಲ ಆಚೆ ಪ್ರಾಕ್ಟೀಸ್ ಮಾಡ್ತಾರೆ, ಒಂದು ವಿಕೆಟ್ ಹೋದ್ರೆ ಇನ್ನೊಬ್ರು ಬರ್ತಾರೆ ಅಂತ. ನಾನ್ ಶಾಕ್, ಇವ್ರಿಬ್ರು ಏನಿಗೆ ಬರ್ತಾರೆ ಅವ್ರನ್ನ ಇಟ್ಕೊಂಡು ನೀವು ಅಂತ. ಅವರು ಆಕ್ಚುಲಿ ನೀವು ಹೇಳ್ದಂಗೆ ನಾನು ಗ್ರೌಂಡ್ ಹೋಗಿದ್ದೆ, ಲೈವ್ ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಹಿಟ್ಟಿಂಗ್ ಪ್ರಾಕ್ಟೀಸ್ ಮಾಡಿ, ಮೆಡಿಸಿನ್ ಬಾಲ್ ಇಟ್ಕೊಂಡು ಹಿಟ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಜೊತೆಗೆ ಬಾಲ್ ಸೈಟ್ ಆಗ್ಲಿ ಅಂತ ಒಂದು ಡ್ರಿಲ್ ಕೂಡ ಮಾಡಿದ್ರು. ಸೊ ಇಡೀ ಕ್ರೌಡ್ ಎಷ್ಟೊಂದು 20,000 ಜನ ಇದ್ರು, ಎಲ್ಲಾರು ಅನ್ಕೊಂಡು ಪೆರಿ ಬರ್ತಾರೆ ಅಂತಾನೆ. ಅವ್ರ ಬೌಲಿಂಗ್ UP ವಾರಿಯರ್ಸ್ ಕೂಡ ಅನ್ಕೊಂಡಿದ್ದು ಎಲಿಸ್ ಪೆರಿ ಬರ್ತಾರೆ. ಅವ್ರು ಅಲ್ಲ, ಇವ್ರಿಬ್ರು ಬಂದ ತಕ್ಷಣ ಒಂಥರ ಅರ್ಧ ಮ್ಯಾಚ್ ಗೆದ್ಬಿಟ್ರು.
ಅಂಡ್ ಇನ್ನೊಂದು ಟ್ಯಾಕ್ಟಿಕಲ್ ಮಿಸ್ಟೇಕು, ಅವ್ರು ಸ್ಮೃತಿ ಮಂದನ ಸ್ಟ್ರೈಕ್ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ದು ತಪ್ಪು. ಅವರು ಅಗ್ರೆಸರ್ ಅಲ್ವೇ ಇಲ್ಲ ಫಸ್ಟ್ ಬಾಲ್ ಇಂದ. ಅವ್ರು ಬಂದಿದ್ದೆ ತಪ್ಪು. ಬಂದಿದ್ರೆ ಅವ್ರು ಸ್ಟ್ರೈಕ್ ತಗೋಬೇಕಿತ್ತು. ಇಲ್ಲ, ಎಲೀಸ್ ಪೆರಿ ಬರ್ಬೇಕಿತ್ತು. 20th ಓವರ್ ಎಲೀಸ್ ಪೆರಿ ಬೋಲ್ ಮಾಡ್ಬೋದಾಗಿತ್ತು. ಅವರು ಇನ್ನೊಂದು, ನಾನು ನಮ್ ವ್ಯೂವರ್ಸ್ ಹೇಳೋದು ಏನಂದ್ರೆ, ಯಾರೇ ಹೆಂಗ್ ಕ್ರಿಕೆಟರ್ಸ್ ಇದ್ರೆ ಹೋಗಿ ಗ್ರೌಂಡ್ ಮ್ಯಾಚ್ ನೋಡಿ. ನಾನು ಅಬ್ಸರ್ವ್ ಮಾಡಿದೆ, ಎಲೀಸ್ ಪೆರಿ ಲಾಂಗ್ ಆನ್ ಟು ಲಾಂಗ್ ಆನ್, ಡೀಪ್ ಇನ್ ವಿಕೆಟ್ ಟು ಡೀಪ್ ಇನ್ ವಿಕೆಟ್, ಫುಲ್ 20 overs ಓಡಿದ್ದಾರೆ. ಸೊ ಅವ್ರ ಫಿಟ್ನೆಸ್ ಲೆವೆಲ್ಸ್ ಏನಿದೆ, ಏನ್ ಬೇಕು ಗೇಮ್ಗೆ, ಅವ್ರು ಏನಕ್ಕೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟು ಚೆನ್ನಾಗಿ ಗೇಮ್ ಆಡ್ತಾರೆ ಅಂತ. 34. ಸೊ ಅದನ್ನ ಹೋಗಿ ನೋಡಿ, ಅವ್ರ ಗೇಮ್ ಪ್ರಿಪರೇಷನ್ ಹೆಂಗಿದೆ, ಡಗ್ಔಟ್ ಅಲ್ಲಿ ಏನ್ ಮಾಡ್ತಾ ಇದ್ರು. ಇದೊಂದು ರಿಕ್ವೆಸ್ಟ್ ಎಲ್ರಿಗೂ, ಯಾರ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ್ದಾದ್ರು ಒಂದು ಗೇಮ್ ಹೋಗಿ ಸ್ಟೇಡಿಯಂ ಅಲ್ಲಿ ನೋಡಿ. ಅವ್ರ ಪ್ರಿಪರೇಷನ್ 6 o'clock ಹೋಗಿ 5:30 ಗೇಟ್ಸ್ ಓಪನ್ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. 6 ಗಂಟೆಗೆ ನೋಡಿ, ಅವ್ರ ಪ್ರಿಪರೇಷನ್ ಅಬ್ಸರ್ವ್ ಮಾಡಿ, ಫುಲ್ ಗೇಮ್ ನೋಡಿ. ರಿಕ್ವೆಸ್ಟ್ ನಮ್ ಬಿಟ್ಟಿ ಅಡ್ವೈಸರ್ಸ್ ಕಡೆಯಿಂದ. ಟಿಕೆಟ್ಸ್ ಮಾತ್ರ ಕೇಳ್ಬಿಡಿ. ನಮ್ಮಲ್ಲಿ ಕೇಳಿದ್ರೇನೆ ಸಿಗ್ತಾ ಇಲ್ಲಪ್ಪ, ಅಲ್ಲಿ ಕೇಳಿರ ಆಚೆಯಿಂದ. ಸೊ ಓಕೆ, ಸೊ ಒನ್ ಆಫ್ ದ ಈಸಿಯೆಸ್ಟ್ ವಿನ್ ರೆಕಾರ್ಡ್ ಮಾಡುವಂತ ಚಾನ್ಸ್ ಇದೆ ಟೀಮ್ ಅಂದ್ರೆ ಅದು UP ವಾರಿಯರ್ಸ್ ಮೇಲೆ. ಅದೇನೇ ಎಡುಬಿಟ್ರು RCB ಟೀಮ್ ಅವರು. ಸೊ ಐ ಥಿಂಕ್ ಇಲ್ಲಿಂದ ಮುಂದಕ್ಕೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಡಿಫೆಂಡ್ ಮಾಡಬೇಕು ಅಂದ್ರೆ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಕ್ಯಾಪ್ಟನ್ಸಿ ಮಾತಾಡ್ದಂಗೆ ಶಿ ಹ್ಯಾಸ್ ಟು ಗ್ಯಾದರ್ ಹರ್ ಸೆಲ್ಫ್. ಏನು ಸರಿ ಮಾಡಿದ್ರು ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಎಕ್ಸ್ಪೆರಿಮೆಂಟ್ ಅನ್ನೋದು ಮೈಂಡ್ ಸೆಟ್ ಇತ್ತು ಅದನ್ನು ಪ್ರಾಬ್ಲಿ ಸ್ವಲ್ಪ ಸೈಡಿಗೆ ಇಡಬೇಕು. ಆ್ಯಂಡ್ ಪ್ರಾಬ್ಲಿ ಸ್ವಲ್ಪ ಕಿವಿ ಓಪನ್ ಮಾಡ್ಕೋಬೇಕಾಗ್ಬೋದೇನೋ, ಎಕ್ಸ್ಪೀರಿಯನ್ಸ್ ಇರೋ ಕಡೆ ವೈಸ್ ಅಡ್ವೈಸ್ ಎಲ್ಲಿದೆ ನೋಡ್ಕೊಂಡು ಓಪನ್ ಮಾಡ್ಬೇಕಾಗ್ಬೋದೇನೋ ಕಿವಿ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಪಿಟಿ ಅಡ್ವೈಸರ್ಸ್ ಇದ್ದಾರೆ ಅನ್ನೋದು ನಮ್ಮ. ನಾವು ಬೇಕಿಲ್ಲ, ಇಡೀ ಗ್ರೌಂಡ್ ಪೆರಿ ಪೆರಿ ಅಂತಾನೆ ಕಿರ್ಚಿದ್ದು. 20th ಓವರ್ಗೂ ಕೂಡ ಕಿರ್ಚಿದ್ರು, ಬ್ಯಾಟಿಂಗ್ ಆಡಕ್ ಬರ್ಬೇಕಾದ್ರು ಕಿರ್ಚಿದ್ರು. ಇಲ್ಲ, ರೇಣುಕಾ ಸಿಂಗ್ ಕೊಡೋದ ಟೈಮಲ್ಲಿ ಆಶ್ಚರ್ಯನೇ ಇಲ್ಲ. ನೀವು ಅದಕ್ಕಿಂತ ಮುಂಚೆ 3 ಓವರ್ಗೆ ಅವ್ರು 18 ರನ್ 20 ರನ್ಗೂ ಆಡ್ಸಿರ್ತಾರೆ. ಸೊ ಅದಲ್ಲಿ ನೀವು ಆಬ್ವಿಯಸ್ಲಿ ನೀವು ಶಿ ಇಸ್ ಯುವರ್ ಪ್ರೈಮ್ ಬೌಲರ್, ಅವರು ಕೊಡ್ತೀರಾ. ಅವ್ರದ್ದು ಟಾಪ್ ಡೇ ಆಯ್ತು, ಓಕೆ. ಅಂಡ್ ನಿಮ್ಗೆ ಕಿಮ್ ಗ್ರಾತ್ಗೂ ಕೊಟ್ಟಿದ್ದು ವಾಸ್ ಅ ರೈಟ್ ಮೂವ್. ಅವರು ಆಡಿಸಿದ್ದಾರೆ. ಪ್ರಾಬ್ಲಮ್ ಆಗಿದ್ದು ಬ್ಯಾಟಿಂಗ್ ಅಲ್ಲಿ ಯಾರು ಬಂದಿದ್ದು ಅನ್ನೋದಷ್ಟೇ ಅಲ್ಲ. ಒಂದ್ಸರಿ ಮ್ಯಾಚ್ ಟೈ ಆಗ್ಬಿಟ್ರೆ, ಮ್ಯಾಚ್ ಅಂದ್ರೆ ಸೂಪರ್ ಓವರ್. ಅಲ್ಲಿ ನಡೆಯೋ 6 ಬಾಲ್ ತಗೊಳ್ಳೋ ಡಿಸಿಷನ್ಸ್ ಕ್ಯಾಪ್ಟನ್ಸಿಲಿ ಸಕ್ಕತ್ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಫೈನಲ್ ಅಲ್ಲಿ ಕರೆಕ್ಟ್ ಮಾಡ್ಕೊಳಕ್ ಯಾವ ಅವಕಾಶನೂ ಇಲ್ಲ. 2 ಟ್ಯಾಕ್ಟಿಕಲ್ ಎರರ್ ಮಾಡಿದ್ರು ಅಂತ. 1 ಓವರ್ ಸ್ಟ್ರೈಕ್ ಬರಲಿಲ್ಲ, 3 ಆಕ್ಚುಲಿ 1 ಓವರ್ ಸ್ಟ್ರೈಕ್ ಬರಲಿಲ್ಲ, 1 ಓವರ್ ಬರಲೇಬೇಕಾಗಿತ್ತು. 3ನೇದು ರಿವ್ಯೂ ತಗೋಬಾರ್ದಾಗಿತ್ತು. ಔಟ್ ಅಂತ ತೊಟ್ಟೋಗಿದ್ರೆ ಒಂದು ಚಾನ್ಸ್ ಇರೋದು. 1 ಬಾಲ್ ಮ್ಯಾಚ್ ಮುಗಿಸ್ಬೋದು. 2 ಬಾಲ್ 6 ರನ್. ಅದೇ ಹೇಳಿ, 1 ಬಾಲ್ ಮ್ಯಾಚ್ ಬಾಲಲ್ಲೇ ಮುಗಿಸಿರೋರು ಯಾರಿಗೆ ಗೊತ್ತು. ಅದು ನಮ್ ರಿಚಾ ಘೋಷ್ ಮಾಡಿದ್ದು. ಸುಮ್ಮನೆ ಹೋಗ್ತಾ ಇದ್ರು, ರಿವ್ಯೂ ತಗೋ ವಾಟ್ ಎವರ್. ಏನು ಮಾಡಕ್ಕಲ್ಲ, ಲರ್ನಿಂಗ್. ಹೋಪ್ಫುಲಿ ನೆಕ್ಸ್ಟ್ 2 ಗೇಮ್ ಇದೆ ಅನ್ಸುತ್ತೆ. ಗಾಡಿ ಕ್ವಾಲಿಫೈ ಆದ್ರೆ ನಾಕ್ಔಟ್ಸ್ಗೆ ಬೆಟರ್. ಡೆಲ್ಲಿ ಮೇಲೆ ಒಂದಿದೆ, ಇನ್ನೊಂದು ಗುಜರಾತ್ ಮೇಲೆ ಇನ್ನೊಂದಿದೆಯಾ? ಇಲ್ಲ, ಗುಜರಾತ್ ಮೇಲೆ ಇಲ್ಲ. ಕರೆಕ್ಟ್. ಅಲ್ಲ, UP ವಾರಿಯರ್ಸ್ ಮೇಲೆ ಒಂದೇ ಮ್ಯಾಚ್ ಆಡಿರೋದು. ಹೌದು. ಓಕೆ, ಸೊ ಈ 2 ಮೇಜರ್ ಕ್ರಿಕೆಟಿಂಗ್ ಇವೆಂಟ್ಸ್ ನಡೀತಿರೋದು, 2 ಬಗ್ಗೆನೂ ಮಾತಾಡಿದೀವಿ. ಸೊ ಹೋಪ್ಫುಲಿ ಬೋತ್ ಆಫ್ ಆರ್ ಟೀಮ್ಸ್ ಆರ್ ರೆಡಿ ಫಾರ್ ವಾಟ್ ಚಾಲೆಂಜಸ್ ಆರ್ ಯೆಟ್ ಟು ಕಮ್ ಅಂತ ಹೇಳ್ತಾ, ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಪಾಡ್ಕಾಸ್ಟ್, ಈ ಪಾಡ್ಕಾಸ್ಟ್ ಲಾಸ್ಟ್ ಸೆಗ್ಮೆಂಟ್, ಅದ್ರ ಬಗ್ಗೆ ಮಾತಾಡೋದು. ನಾನು ಶುರುಗೆ ಹೇಳಿದ್ದೆ, ಒಂದು ಸ್ವೀಟ್ ಇನ್ಸಿಡೆಂಟ್ ಅಥವಾ ಸ್ವೀಟ್ ಥಿಂಗ್ ಒಂದು ನಡೆದಿದೆ ಈ ವೀಕೆಂಡು, ಲಾಸ್ಟ್ ವೀಕೆಂಡ್ ಡೊಮೆಸ್ಟಿಕ್ ಸರ್ಕಲ್ಸಲ್ಲಿ. ಡೊಮೆಸ್ಟಿಕ್ ಅಲ್ಲ, ಇದೊಂಥರ ಕ್ಲಬ್ ಕ್ರಿಕೆಟ್ ಸರ್ಕಲ್ಸಲ್ಲಿ. ಸೊ ಎಸ್ ಭಾರ್ಗವ್, ಓವರ್ ಟು ಯು. ಹೇಳಿ, ಏನು ನಡೀತು, ಯಾಕಿದು ಇಂಪಾರ್ಟೆಂಟು? ಅಂದ್ರೆ ಲೈಕ್ ಈ ಗ್ರೂಪ್ ಅಲ್ಲಿ ಶೇರ್ ಮಾಡಿದಾಗ ಎಷ್ಟೋ ಜನ ಆಲ್ರೆಡಿ ನಮ್ಮ ರೀಲ್ಸ್ ನೋಡಿರ್ತೀರಾ, ಆಮೇಲೆ ಶಾರ್ಟ್ಸ್ ನೋಡಿರ್ತೀರಾ. ಸೊ ನಾವು ಮಾತಾಡ್ತಾ ಇರೋದು, ರಾಹುಲ್ ದ್ರಾವಿಡ್ ಸರ್ ಅವರು ಬಂದು KSCA 3rd Division ಕ್ಲಬ್ ಮ್ಯಾಚ್ ಅವ್ರ ಮಗನ ಜೊತೆ ಆಡಿರೋದು. ಯಾವುದೋ ಒಂದು ಲೋಕಲ್ ಗ್ರೌಂಡ್ ಇನ್ ಬ್ಯಾಂಗ್ಳೂರ್, SLS ಕ್ರೀಡಾಂಗಣ ಅಂತ, ಅಲ್ಲಿ ಬಂದು ಆಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರದ್ದು ಸ್ಟೋರಿ ಕೇಳಿದ್ರೆ, ಆ ಮ್ಯಾಚ್ದು ಹೆಂಗೆ ಅವ್ರು ಬಂದು ಆಡಿದ್ರು ಅನ್ನೋಕೆ, ನೀವು ಹಿಂದಿನ ದಿವಸ ತನಕ ನೀವು ನೋಡಿದ್ರೆ ಧ್ರುವ್ ಜುರೇಲ್ ಜೊತೆ ಅವರು ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪ್ ಜೈಪುರಲ್ಲಿ ಡ್ರಿಲ್ಸ್ ಮಾಡ್ತಾ ಇರೋದು ಎಲ್ಲ ಅದ್ರದ್ದು ವಿಡಿಯೋ ನೋಡ್ತೀವಿ. ನೆಕ್ಸ್ಟ್ ಡೇ ಬೆಂಗಳೂರಲ್ಲಿ ಅವ್ರು ಅನ್ವಯ್ ದ್ರಾವಿಡ್ ಆಡ್ತಾರೆ, ಅವ್ರ ಮಗ ಆಡ್ತಾ ಇದಾರೆ ಅಂತ ಗೊತ್ತಿತ್ತು ವಿಜಯ್ ಮಾಲೂರ್ಗೆ. ಇವ್ರು ಇನ್ನೂ 1 ಮ್ಯಾಚು ಆಡಿರಲಿಲ್ಲ ಲೀಗಲ್ಲಿ. ಸೊ ಬರ್ತಾರೆ, ನಾನು ಕೇಳ್ಪಟ್ಟಿ, ಲೈಕ್ ಅಪೋನೆಂಟ್ ಟೀಮಲ್ಲಿ ನಮ್ಗೆ ಗೊತ್ತಿರೋ ಹುಡುಗರಿಂದ ಕೇಳ್ಪಟ್ಟಿದ್ದ ವಿಷಯ, ಬಂದು ಆಡ್ತಾರೆ ಮ್ಯಾಚ್. ಅಂಡ್ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಆ ವಯಸ್ಸಲ್ಲಿ ಕಮಿಟ್ಮೆಂಟ್, ಅಪೇರೆಂಟ್ಲಿ ಲೇಟ್ ನೈಟ್ ಫ್ಲೈಟ್ ಜೈಪುರಿಂದ ತಗೊಂಡು ಬೆಳಗಿನ ಜಾವ 3 ಗಂಟೆಗೆ ಬಂದು ಬೆಂಗಳೂರಿಗೆ ಲ್ಯಾಂಡ್ ಆಗಿ 9 ಗಂಟೆಗೆ ಗ್ರೌಂಡಿಗೆ ಬಂದು ಮ್ಯಾಚ್ ಆಡ್ತಾರೆ, 50 ಓವರ್ ಮ್ಯಾಚ್. ಸೊ ದಿಸ್ ಇಸ್ ದಟ್ ಮ್ಯಾನ್ಸ್ ಕಮಿಟ್ಮೆಂಟ್. ಅಪೇರೆಂಟ್ಲಿ ನಮ್ಗೆ ಕ್ರೂಷಿಯಲ್ ಮ್ಯಾಚು ಒಂದು ಆಡಬೇಕು, ಪ್ರಮೋಷನ್ಗೆ ಆಡ್ತಾ ಇದಾರೆ ಅಂದ್ರೆ, ಅವ್ರೇನು ಆಲ್ರೆಡಿ ಸೆಮಿಫೈನಲ್ಸ್ ಥ್ರೂ ಆಗಿ ಹೋಗಿದ್ರು, ಬಟ್ ಟಾಪ್ ಆಫ್ ದ ಟೇಬಲ್ ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಕೂತಿತ್ತು. ಅವ್ರಿಬ್ರು ಆಡ್ತಾ ಇದ್ದು 1st, 2nd ಸ್ಪಾಟ್ಗೆ. ಸೊ ಆ 2 ಟೀಮ್ದೇನೆ ಬಂದು ಆಡಿದ್ರು. ಅಂಡ್ ಅಪೋನೆಂಟ್ಸೇ ಹೇಳಿದ್ದು, ಅಂದ್ರೆ ಆಕ್ಚುಲಿ
ಅರ್ಧ ಅವ್ರು ಬಂದಿದ್ದಾರೆ ಅನ್ನೋದಕ್ಕೆ ಇವ್ರ ಗಾಬರಿಗೆ ಎಷ್ಟೊಂದು ಕ್ಯಾಚ್ಗಳು ಬಿಟ್ಟಿರಂತ ಅಪೋನೆಂಟ್ಸ್. ಬ್ಯಾಟಿಂಗ್ ಕೂಡ ಬೇಡ ಅಂತ. ಲೈಕ್ ಏನು ಅಂದ್ರೆ ನೀವು ಅದು ಸ್ಕೋರ್ ಕಾರ್ಡ್ ನೋಡಿದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಬ್ಯಾಟಿಂಗ್ ಅವರು ಏನ್ ಬಂದಿಲ್ಲ, ಲೈಕ್ ಒಂಥರ ಮೇಲ್ ಆಡಿ ಇಲ್ಲ ಏನ್ ಬಂದಿಲ್ಲ. ಹುಡುಗರಿಗೆ ಅವ್ರ ಮಗಾರು ನಂಬರ್ 4 ಏನೋ ಬಂದು ಆಡಿದ್ದಾರೆ. ಈ ಆಲ್ಸೋ ಸ್ಕೋರ್ 50 ಅಂಡ್ ಫಾರ್ ರೆಕಾರ್ಡ್ ಈಸ್ ಜಸ್ಟ್ 15 year old. ಅವ್ರದ್ದು 2ನೇ ಮಗನ ಬಗ್ಗೆ ಮಾತಾಡ್ತಾರೆ, ಅನ್ವಯ್ ದ್ರಾವಿಡ್, 15 year old. ಸೊ ಅವರು ಬ್ಯಾಟಿಂಗ್ ಆಡ್ತಾರೆ. ಆಮೇಲೆ ಬೇರೆ ಇನ್ನ ಸ್ಟೇಟ್ ಏಜ್ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡಿದ್ರೆ ಸ್ವಪ್ನಿಲ್ ಇಲ್ಲವೇ ಅವರನ್ನು 100 ಹೊಡಿತಾರೆ. ಇಂಟ್ರೆಸ್ಟಿಂಗ್ ಇನ್ನೊಂದು ವಿಷಯ ಏನ್ ಕೇಳ್ಪಟ್ಟಿದ್ದು ಅಂದ್ರೆ, ಇನ್ನೊಂದು ಲಾಸ್ಟ್ ಐ ಥಿಂಕ್ 4-5 overs ಆರ್ ಲೆಫ್ಟ್ ಇನ್ ದ ಗೇಮ್. ಅವ್ರು ಪ್ಯಾಡ್ ಕಟ್ಟಿದವರು ಆಲ್ಮೋಸ್ಟ್ ಇನ್ನೇನ್ ಆಯ್ತು ಬೇರೆ ಯಾರನ್ನ ಆಡ್ಲಿ ಹುಡುಗರು ಅಂದ್ಬಿಟ್ಟು ಬಿಚ್ಚಕ್ ಹೋಗ್ತಾರಂತೆ. ಅವಾಗ ಒಂದು ವಿಕೆಟ್ ಹೋಗುತ್ತೆ. ಅಶ್ವಿನ್ ಅನ್ನೋರು ಕ್ಯಾಪ್ಟನ್ ವಿಜಯ ಸಿಸಿ ಮಾಲೂರ್ಗೆ. ಅಂಡ್ ದಿಸ್ ಇಸ್ ಹೌ ಇಟ್ ಹಸ್ ಹ್ಯಾಪನ್. ಅವ್ರು ಬಿಚ್ಚಕ್ ಹೋಗ್ತಾ ಇದ್ದವರು ಆಮೇಲೆ ಮತ್ತೆ ಪ್ಯಾಡ್ ಹಾಕೊಂಡು ಅವರು ಕ್ಯಾಪ್ಟನ್ ಆದ ಅಶ್ವಿನ್ ಅವ್ರನ್ನ ಕೇಳ್ತಾರಂತೆ, ನನ್ನ ಮಗನ್ ಜೊತೆ ನಾನು ಆಡ್ಬೇಕು ಅಂತಿದೆ, ಹೋಗ್ಲಾ ಬ್ಯಾಟಿಂಗ್ಗೆ ಅಂತ. ಅಂದ್ರೆ ಅದ್ ಕೇಳ್ಬಿಟ್ಟೆ ಮೈ ಜುಮ್ಮನ್ ಯಪ್ಪ ಅದೆಲ್ಲ ಸಾಧನೆ ಮಾಡಿ ಅವ್ನ್ ಕೇಳ್ದ ಅವನೊಂಥರ ಮನೇಲಿ ನಾನು ಹಾಕೊಂಡ್ಬಿಡ್ತೆ ಅಶ್ವಿನ್ ಕ್ಯಾಪ್ಟನಿಂಗ್ ರಾಹುಲ್ ದ್ರಾವಿಡ್ ಅಂತ. ಲೈಕ್ ಅವ್ರನ್ನ ಕೇಳಿ ಆದ್ರೂ ನಾನು ಹೋಗ್ತೀನಿ ಯಾರನ್ನ ಹಂಗೆ ಹೇಳಿದ್ರು ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ಇಲ್ಲಿ ಕೊಟ್ಟು ಬ್ಯಾಟ್ ಅಂತ. ನಾನು ಹೋಗ್ಲಾ ಅಶ್ವಿನ್ ಪರವಾಗಿಲ್ಲ, ಒಂದ್ ಸ್ವಲ್ಪ ಮಗನ ಜೊತೆ ಬ್ಯಾಟಿಂಗ್ ಆಡ್ಬೇಕು ಅಂತ ಅನ್ಸ್ತದೆ. ಅಂದ್ರೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಆಗುತ್ತೆ. ಲೈಕ್ ಒಂಥರ ಎಲ್ಲಾ ಸಾಧಿಸ್ಬಿಟ್ಟಿದ್ದಾರೆ ಅಂತಂದ್ರು ನಾವು ಪದೇ ಪದೇ ಹೇಳ್ತಾ ಇರ್ತೀವಲ್ಲ, ಅವ್ರದ್ದು ಹಂಬಲ್ನೆಸ್, ಹ್ಯೂಮಿಲಿಟಿ, ಹಂಬಲ್ನೆಸ್ ಸಾರಿ, ಅದರದ್ದು ಲೈಕ್ ಪ್ರೈಮ್ ಎಕ್ಸಾಂಪಲ್ ಅವರು. ಅಷ್ಟೇ, ದಟ್ ಇಸ್ ಆಲ್ ಐ ವಾಂಟೆಡ್ ಟು ಟಾಕ್ ಅಬೌಟ್ ದ ಗೇಮ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ, ಭಾರ್ಗವ್ ನೀವು ಹೇಳ್ದಂಗೆ ಅವ್ರು ಕ್ರಿಕೆಟ್ ಆಡಕ್ ಶುರು ಮಾಡಿದ್ದು ವಿಜಯ ಕ್ರಿಕೆಟರ್ಸ್ ಮಾಲೂರಿಂದಾನೆ. ಅವ್ರ ಏನೇ ರೆಪ್ರೆಸೆಂಟೇಷನ್ ಬಂದಿರ್ಲಿ, ಕರ್ನಾಟಕ ಇರ್ಲಿ, ನ್ಯಾಷನಲ್ ಸ್ಕ್ವಾಡ್ ಇರ್ಲಿ, ಅವ್ರ ಗ್ರಾಸ್ ರೂಟ್ ಶುರುವಾಗಿದ್ದೆ ಆ ಕ್ಲಬ್ ಇಂದ. ಅವ್ರದ್ದು ಇಟ್ ಇಸ್ ಟೈಡ್ ಅಪ್ ವಿತ್ 6 Cricket Academy. ಅವರಲ್ಲಿ ಅವ್ರು ಆಡ್ತಾ ಇದ್ರು, ಡೈರೆಕ್ಟರ್ ಆಫ್ ಕ್ರಿಕೆಟ್ ಅಲ್ಲಿ. ಸೊ ಏನು ಅಂದ್ರೆ ಅದೇ ಒಂದು ಅಲ್ಲಿ ಆಕ್ಚುಲಿ 2 ಗ್ರೌಂಡ್ ಇದೆ. ಒಂದು ಟರ್ಫ್ ಗ್ರೌಂಡ್, ಬ್ಯಾಟಿಂಗ್ ಪಕ್ಕದಲ್ಲಿ ಮ್ಯಾಟಿಂಗ್ ಗ್ರೌಂಡ್ ಅಲ್ಲಿ ಇನ್ನೊಂದು ಮ್ಯಾಚ್ ನಡೀತಾ ಇರುತ್ತೆ. ಅದನ್ನು 3rd division ಜಾಲಿ ಕ್ರಿಕೆಟರ್ಸ್ ವರ್ಸಸ್ FUCC2. ಲೆಸರ್ ನೋನ್ ಫ್ಯಾಕ್ಟ್ ಜನಕ್ಕೆ ರಾಹುಲ್ ದ್ರಾವಿಡ್ ಬಗ್ಗೆ ಅವ್ರ ಮೇಲೆ ಮಾತಾಡ್ತಾ ಇದ್ವಿ. ಆ ಕಡೆ FUCC2ಗೆ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ದು ನಮ್ಮ ಅಖಿಲ್ ಸರ್, ಅಂಡ್ ಅವರು ಆ ಏಜ್ ಅಲ್ಲಿ ಆ ಮ್ಯಾಚ್ ಅಲ್ಲಿ 78 runs ಹೊಡಿತಾರೆ. ಸೊ ಎರಡೂ ಒಂಥರ ಲೈಕ್ ಕರ್ನಾಟಕಗೆ ದಿಗ್ಗಜರು 2 ಗ್ರೌಂಡ್ ಅಲ್ಲಿ ಅವತ್ತು ಸೈಮಲ್ಟೇನಿಯಸ್ ಆಗಿ ಆಡ್ತಾ ಇದ್ದಾರೆ. ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಬಂದು ಆಡ್ತಾರ ವಿಷಯ. ಬೆಳಗ್ಗೆ ಆಪಲ್ ನೋಡ್ಬಿಟ್ಟು ಅದು ಎಷ್ಟು ಜನ ಸಂಜೆ ಮ್ಯಾಚ್ ಮುಗಿಯೋಷ್ಟರಲ್ಲಿ ಒಂದು ಮಿನಿ ಸ್ಟೇಡಿಯಂ ಆಗ್ಬಿಟ್ಟಿತ್ತಂತೆ ಆ ಗ್ರೌಂಡ್. ಅವ್ರು ಒಂಥರ ಎಲ್ಲಿಂದ ತಪ್ಪಿಸ್ಕೊಂಡು ಅವ್ರು ನೋಡಿದ್ರೆ ಅಲ್ಲ, ಅಟ್ಲೀಸ್ಟ್ ಅವ್ರಿಗೆ ಅವ್ರದ್ದು ನೋಡಿ ಅವ್ರು ಯಾರು ಬೌನ್ಸರ್ ಗಿನ್ಸರ್ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ, ಡ್ರೈವರ್ ಬಂದಿದ್ದಾರೆ, ಕಾರಲ್ಲಿ ಬಂದಿದ್ದಾರೆ ಅಷ್ಟೇ. ಅವ್ರಿಗೆ ಕ್ರೌಡ್ ಮಧ್ಯೆ ನಾವಿಗೇಟ್ ಮಾಡ್ಕೊಂಡು ಹೋಗೋದೇ ಕಷ್ಟ ಆಗೋಗಿತ್ತು ಅಂತ ಅವ್ರು ಅದೇ ಹೇಳ್ತಾ ಇದ್ರು. ಅವ್ರ ಮಗ ಅನ್ವಯ್ ಅವರು ಎಲ್ಲ ಕಿಟ್ ಪ್ಯಾಕ್ ಮಾಡ್ಕೊಂಡು ಕಾರ್ ಹತ್ರ ನಿಂತಿದ್ದಂತೆ, ಬರ್ತಾರೆ ಇವರೆಲ್ಲ ಬಿಡ್ತಾನೆ ಇಲ್ಲ. ಸೊ ಕ್ಲಬ್ ಕ್ರಿಕೆಟ್ ಬಗ್ಗೆ ನಮ್ದು ಮೌಂಜಾ ಇದು ಫಂಕ್ಷನ್ ಆದಾಗ್ಲೂ ಬಂದು ಮಾತಾಡಿದ್ರು ಇಂಪಾರ್ಟೆನ್ಸ್ ಏನು ಅಂತ. ಅದು ಬರೀ ಮಾತಲ್ಲ, ಎಷ್ಟು ರಿಯಾಲಿಟಿ ಅಂತ ಅವರೇ ಆಡಿ ತೋರಿಸಿದ್ದಾರೆ. ಮ್ಯಾನ್ ಆಫ್ ಹಿಸ್ ವರ್ಡ್ಸ್. ಅಬ್ಸಲ್ಯೂಟ್ಲಿ. ಎಸ್, ಸೊ ಆನ್ ದಟ್ ಸ್ವೀಟ್ ನೋಟ್ ಇವತ್ತಿನ ಪಾಡ್ಕಾಸ್ಟ್ ನ ಎಂಡ್ ಮಾಡುವಂತ ಟೈಮ್ ಬಂದಿದೆ. ಸೊ ವಿಶಿಂಗ್ ಬೋತ್ RCB ಅಂಡ್ ಇಂಡಿಯಾ ಆಲ್ ದ ವೆರಿ ಬೆಸ್ಟ್. ಇನ್ನು ಬಿಸ್ನೆಸ್ ಎಂಡ್ಗೆ ಹೋಗ್ತಾ ಇದೀವಿ ಎರಡೂ ಕಡೆಗೆ. ಆದಷ್ಟು ಬೇಗ IPL ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ಇದೆರಡೂ ಗೆದ್ದು ನಮ್ಮ ಮೆನ್ಸ್ IPL ಟೀಮ್ಗೆ ಸೆಟ್ ಆಗುವಂಥ ಟೈಮ್ ಬರಲಿ ಅಂತ ನಾವು ಕೇಳ್ಕೊತಾ ವಿಶ್ ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ, ಥ್ಯಾಂಕ್ ಯು. ಶುಭರಾತ್ರಿ ಎಲ್ಲರಿಗೂ. ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿ ಚೆನ್ನಾಗಿ ಆಚರಿಸಿ, ಜಾಗರಣೆ ಮಾಡಿ, ಕ್ರಿಕೆಟ್ ಫ್ಲಡ್ ಲೈಟ್ ಕ್ರಿಕೆಟ್ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಮಜಾ ಮಾಡ್ಕೊಂಡು ಆಡಿ. ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿದೆ. ಓಕೆಪ್ಪ, ಬಾಯ್ ಬಾಯ್.